ಜೀವನದಲ್ಲಿ ಒಂದ್ಸರಿ ಆದ್ರೂ ಗಜೇಂದ್ರ ಮೋಕ್ಷ ಕಥೆ ಕೇಳಬೇಕು ಅಂತ ಅಂತಾರೆ. ನಾನು ಒಂದು ದಿನಾನಾದ್ರೂ ನಿನಗೆ ಭಕ್ತಿಯಿಂದ ಪೂಜೆ ಮಾಡಿದ್ದೆ, ಆದರೆ ದಯವಿಟ್ಟು ನಾರಾಯಣ ನನ್ನ ಬಂದು ರಕ್ಷಿಸು. ಪೂರ್ಣ ಶರಣಾಗತಿ ತಗೊಂಡು ಗಜೇಂದ್ರ ನಾರಾಯಣನ ಕರೀತಾನೆ. ಅವಾಗ ವಿಷ್ಣು ಬಂದು ತನ್ನ ವಿಷ್ಣು ಚಕ್ರದಲ್ಲಿ ವಿಷ್ಣು ಚಕ್ರನ ಬಿಟ್ಟು ಮೊಸಳೆನ ಕಟ್ ಮಾಡ್ತಾನೆ. ಅದು ಎಲ್ಲಿ ಇಟ್ಕೊಂಡಿತ್ತೋ ಕಾಲನ್ನ ಅದನ್ನ ಕಟ್ ಮಾಡ್ತಾನೆ. ಸೊ ಅದು ವಿಷ್ಣುವಿನಿಂದಾನೇ ಸಾವನ್ನಪ್ಪಿತು ಅಂತಂದಾಗ ಅದಕ್ಕೆ ಮೋಕ್ಷವಾಗಿ ಅವನು ಗಂಧರ್ವನಾಗಿ ಬಂದು ನಿಂತ್ಕೊಳ್ತಾನೆ. ನನಗೂ ಕೂಡ ಮೋಕ್ಷ ಸಿಕ್ತು ಅಂತ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ವಿಶ್ವಾಮಿತ್ರ ಮಹಾಮುನಿಗಳು ಗುರುಕುಲಕ್ಕೆ ರಾಮ ಮತ್ತೆ ಲಕ್ಷ್ಮಣ ಪಾಠ ಕಲಿಯಕ್ಕೆ ಹೋಗಿದ್ದಾಗ ಒಂದ್ ನದಿ ದಂಡೆನಲ್ಲಿ ಮಲ್ಕೊಂಡಿರ್ತಾರೆ. ಸೊ ರಾಮನ್ನ ಎಬ್ಸೋದಕ್ಕೆ ಅವರು ಬ್ಯೂಟಿಫುಲ್ ಆಗಿ ಈ ರೀತಿ ಸುಪ್ರಭಾತವನ್ನ ರಚಿಸಿ ಹೇಳ್ತಾರೆ, ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ. ಈ ಬ್ರಹ್ಮಾಂಡ ಸೃಷ್ಟಿಯಾಗಿತ್ತು ಹೇಗೆ? ನಾರಾಯಣನೇ ಪರಬ್ರಹ್ಮನ್ ಆಗಿರೋದ್ರಿಂದ ಅವನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿಸಿದ್ರಿಂದ ಇವ್ರು 3 ಜನಕ್ಕೂ ಒಂದೊಂದು ವಿಭಾಗಗಳನ್ನಾಗಿ ಕೊಟ್ಟು ಅವ್ರುಗಳೆಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸೊ ಇದು ಸೃಷ್ಟಿ ಆಗಿರೋದು ನಾರಾಯಣನಿಂದ ಅಂದ್ರೆ ವಿಷ್ಣು. ಸೊ ನಮಗೆ ಎಲ್ಲವೂ ಸಿಗಬೇಕು ಅಂತಂದಾಗ ಲಲಿತಾ ಸಹಸ್ರನಾಮ ಬೇಕಾಗತ್ತೆ. ವಿಷ್ಣು ಸಹಸ್ರನಾಮ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ವಿಷ್ಣು ಕಾನ್ಸಂಟ್ರೇಟ್ಸ್ ಆನ್ ಯುವರ್ ಮುಕ್ತಿ. ನಿನ್ನ ತಪ್ಪುಗಳನ್ನ ಕ್ಷಮಿಸಿ ಫೈನಲಿ ಅವನ ಹತ್ರ ಹೋಗೋದಕ್ಕೆ. ಅದನ್ನು ಕೂಡ ಭಗವದ್ಗೀತೆಯಲ್ಲೂ ಕೂಡ ಇದನ್ನೆಲ್ಲ ಉಲ್ಲೇಖಿಸಿದಾನೆ. ಇಷ್ಟಕ್ಕೂ ಈ ವಿಷ್ಣು ಸಹಸ್ರನಾಮ ಅಂದ್ರೆ ಏನು? ಕೃಷ್ಣ ಎಷ್ಟು ಬ್ಯೂಟಿಫುಲ್ ಆಗಿ ನಿನಗೆ ಮಾತ್ರ ದಿವ್ಯ ಚಕ್ಷುಷನ್ನ ಕೊಟ್ಟು ನಾನು ನಿನಗೆ ನನ್ನ ದರ್ಶನ ಕೊಡ್ತೀನಿ ಅಂತ ವಿಶ್ವರೂಪ ದರ್ಶನ ದೊಡ್ಡದಾಗಿ ಕೊಟ್ಟಾಗ ಅದರಲ್ಲೇ ಇರ್ತಾರೆ ಗಣೇಶ, ಸುಬ್ರಹ್ಮಣ್ಯ, ದೇವರು, ಅಗ್ನಿ, ವಾಯು, ವರುಣ. ಅದನ್ನ ನೋಡಿನೇ ಅವನು ಆಮೇಲೆ ಹೇಳ್ತಾನೆ, ಅರ್ಜುನ ನಂಗೆ ಇದನ್ನ ನೋಡಕ್ ಆಗ್ತಿಲ್ಲ, ಭಯ ಆಗಕ್ ಶುರು ಆಗಿದೆ, ದಯವಿಟ್ಟು ನಿನ್ನ ಕೃಷ್ಣನ್ ಸ್ವರೂಪಕ್ಕೆ ವಾಪಸ್ ಬಾ ಅಂತಂದಾಗ ಆಮೇಲೆ ತಿರ್ಗಾ ಅವ್ನು ನಾರ್ಮಲ್ ಬರ್ತಾನೆ. ದೇವದೇವಂ ಜಗತ್ಪ್ರಭುಂ ಅನಂತಂ ಪುರುಷೋತ್ತಮಂ ಅಂತ. ವಿಷ್ಣು ಸಹಸ್ರನಾಮ ಅಂದ್ರೆ ವಿಷ್ಣುವಿನ 1000 ಹೆಸರುಗಳನ್ನ ಹೇಳ್ತಾ ಹೋದಾಗ್ಲೇನೆ ನೀನು ಬರೀ ಸ್ಮರಣ ಮಾತ್ರದಿಂದಲೇ ಹೇಗೆ ನಿನ್ನ ಜನ್ಮ ಸಂಸಾರ ಬಂಧನಗಳಿಂದ ನೀನು ವಿಮುಚ್ಛತೆಯನ್ನ ಪಡ್ಕೊಂಡು ನೀನು ಮುಂದಕ್ಕೆ ಹೋಗ್ತೀಯಾ, ಹುಟ್ಟು ಸಾವು ಆ ಸೈಕಲ್ಗಳಿಂದ ನೀನು ಬಿಡಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಶಿವ ಮತ್ತೆ ಪಾರ್ವತಿ ಕೂತಿದ್ದಾಗ್ಲೂ ಪಾರ್ವತಿ ಒಂದ್ ಪ್ರಶ್ನೆ ಕೇಳ್ತಾಳೆ. ಎಷ್ಟೋ ಜನರಿಗೆ ಸಹಸ್ರನಾಮ ಓದಕ್ಕಾಗಲ್ಲ, ಅವಾಗ ಏನನ್ನ ಹೇಳಬಹುದು? ಒಂದು ಸಣ್ಣ ಮಂತ್ರ ಅಂದ್ರೆ ನಿಮಗೆ ಗೊತ್ತಿರೋದು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸೊ ವಿಷ್ಣುವಿನ ಪೂರ್ಣ ಮಂತ್ರವನ್ನ ಹೇಳಕ್ಕಾಗಲ್ಲ ಅಂತಂದಾಗ ರಾಮಂದ್ ಹೇಳು. ತುಂಬಾ ಚೆನ್ನಾಗಿ ಶಿವನೇ ಹೇಳ್ಕೊಡ್ತಾನೆ. ಶಿವ ರಾಮನ್ ಪೂಜೆ ಮಾಡ್ತಿದ್ದ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಅವತಾರ ಹೇಗಾಯ್ತು? ವಿಷ್ಣು ಪುರಾಣದಲ್ಲೇ ಒಂದ್ ಕಡೆ ಉಲ್ಲೇಖಿಸಿದರೆ, ಭೃಗುವಿನ ಮಗಳು ಲಕ್ಷ್ಮಿ, ಅವಳನ್ನ ವಿಷ್ಣು ಮದ್ವೆ ಮಾಡ್ಕೊಂಡ, ವಿಷ್ಣು, ನಾರಾಯಣ, ಕೃಷ್ಣ. ಆದ್ರೆ ಇನ್ನೊಂದ್ ಕಡೆ ಏನು ಅಂತ ಹೇಳಿದ್ರೆ, ಈ ಸಮುದ್ರ ಮಂಥನ ಸಮಯದಲ್ಲಿ ಎಲ್ಲವೂ ಉತ್ಪತ್ತಿ ಆಗ್ತಾ ಹೋಯ್ತು. ಲಕ್ಷ್ಮಿ ಬಂದಾಗ ಕೃಷ್ಣ ಅದನ್ನೇ ಹೇಳಿದ್ದು, ನಾರಾಯಣ ಅವಳೇ ನನ್ನ ಅರ್ಧಾಂಗಿ, ಅವಳನ್ನೇ ಮದ್ವೆ ಆದಾಗ್ಲೂ ಅವಳಿಲ್ದೆ ನಾನಿಲ್ದೆ ಅವನಿಲ್ಲ. ಈಗ ಲಲಿತ ಸಹಸ್ರನಾಮನ ಕೇಳಬೇಕಾ ಅಥವಾ ವಿಷ್ಣು ಸಹಸ್ರನಾಮ ಕೇಳಬೇಕು? ಎಲ್ಲದರ ಸೃಷ್ಟಿಕರ್ತನಾಗಿ ಎಲ್ಲದ್ರೊಳಗೂ ತಾನು ನೆಲೆಸಿದ್ರೂ ಕೂಡ ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಈ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ದಿನದಿಂದ ನಾನು ಆಕ್ಚುಲಿ ಕಾಯ್ತಿದೆ. ಹೇಗೆ ಅಂದ್ರೆ, ಪ್ರತಿದಿನ ಪ್ರತಿಯೊಬ್ಬರು ಮನೆಗಳಲ್ಲೂ ಇದು ಹೇಗೆ ಅಂದ್ರೆ ಬೈ ಡಿಫಾಲ್ಟ್ ಇದೆಲ್ಲ ಪ್ರಸಾರ ಆಗಲೇಬೇಕು. ಈಗ ವೆಂಕಟೇಶ್ವರ ಸುಪ್ರಭಾತದಿಂದ ಹಿಡಿದು ಲಲಿತ ಸಹಸ್ರನಾಮ, ಅಂಡ್ ಈಗ ಆಲ್ರೆಡಿ ನೀವು ನೋಡಿದ್ರೆ ನಾವು ಏನ್ರ ಬಗ್ಗೆ ಮಾತಾಡ್ತೀವಿ ಅಂತ ವಿಷ್ಣು ಸಹಸ್ರನಾಮ. ಪ್ರತಿ ಮನೆಗಳಲ್ಲೂ ಒಂದು ಪದ್ಧತಿ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಕೇಳೋದು, ಲಲಿತ ಸಹಸ್ರನಾಮ ಕೇಳೋದು, ಅಂಡ್ ವಿಷ್ಣು ಸಹಸ್ರನಾಮ ಕೇಳೋದು. ಸೊ ಕೇಳ್ತೀವಿ ನಿಜ, ಆದ್ರೆ ಏನಕ್ಕೆ ಕೇಳ್ತೀವಿ, ಇದ್ರ ಬೆನಿಫಿಟ್ಸ್ ಏನು? ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ನಾವು ಏನ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ. ವಿಷ್ಣು ಸಹಸ್ರನಾಮದ ಬಗ್ಗೆನೇ ಮಾತಾಡ್ತಿದೀವಿ. ಅದ್ಭುತವಾದಂತ ನಮ್ಮ ಅತಿಥಿಗಳು, ನನ್ನ ನೆಚ್ಚಿನ ಡಾಕ್ಟರ್ ರೂಪಾ ಇರೋರಿದ್ದಾರೆ. ನಮಸ್ತೆ. ನಮಸ್ತೆ ಜಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಥ್ಯಾಂಕ್ ಯು. ನೀವು ಲಕ್ಷಣವಾಗಿ ಕಾಣ್ತಿದ್ದೀರಾ. ಯು ಆರ್ ಲುಕಿಂಗ್ ಸ್ಮಾರ್ಟ್. ನೀವು ಕೂಡ. ಥ್ಯಾಂಕ್ ಯು. ಸಾಕ್ಷಾತ್ ಮಹಾಲಕ್ಷ್ಮಿ ಕೂತಿದ್ದೀರಾ. ಥ್ಯಾಂಕ್ಸ್. ಸೊ ಇವತ್ತು ನಾವು ಮಾತಾಡ್ತಿರೋದು ವಿಷ್ಣು ಸಹಸ್ರನಾಮದ ಬಗ್ಗೆ. ಹೌದು. ನನಗೆ ತುಂಬದಿಂದ ಒಂದು ಡೌಟ್. ಗಣೇಶನ ಪೂಜೆ ಮಾಡ್ಬೇಕಂದ್ರೆ ಅಥವಾ ಗಣೇಶ ಅಂತ ಅಂತಿದ್ದಾನೆ ಸಡನ್ ಆಗಿ ನಾವು ಆ ಭಗವಂತನ ಬಗ್ಗೆ ಹೇಳಕ್ ಶುರು ಮಾಡೋದೆ, ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಾವು ಅನ್ಕೊಂಡಿದೀವಿ ಇದು ಗಣೇಶನಿಗೆ ಫೇವ್ರೇಟು. ಈಗ ನಾವು ಹೇಗೆ ಅಗಜಾನನ ಪದ್ಮಾರ್ಕಂ ಗಜಾನನ, ಅದೇ ತರದ ಗಣೇಶನ್ ಫೇವ್ರೇಟು ಅಂತ ಅನ್ಕೊಂಡಿದ್ದು. ಬಟ್ ಇದು
ಇಟ್ಸ್ ಅ ಪಾರ್ಟ್ ಆಫ್ ವಿಷ್ಣು ಸಹಸ್ರನಾಮ. ಸೊ ಈಗ ಮೊದಲನೇದಾಗಿ ವಿಷ್ಣು ಸಹಸ್ರನಾಮದ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮಹಾವಿಷ್ಣುವಿನ ಬಗ್ಗೆ ತಿಳ್ಕೊಬೇಕು. ಮಹಾವಿಷ್ಣು ಯಾರು? ಅದು ನನಗೆ ನಿಮಗೆ ಇರೋವಂಥ ಡೌಟ್ ಅಷ್ಟೇ ಅಲ್ಲ, ಮಹಾವಿಷ್ಣು ಯಾರು ಅಂತ ದೇವಾನುದೇವತೆಗಳಿಗೂ ಕೂಡ ಇವತ್ತಿಗೂ ಋಷಿ ಮುನಿಗಳು ಸಾವಿರಾರು ವರ್ಷ ತಪಸ್ ಮಾಡ್ಕೊಂಡು ಬಂದ್ರು ಅವ್ರಗಳಿಗೂ ಕೂಡ ಈ ಸೃಷ್ಟಿಕರ್ತ ಯಾರು ಅಂತ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಆಗ್ತಾನೆ ಇಲ್ಲ. ಸೊ ಅದರಲ್ಲೇ ಮಹಾವಾಕ್ಯಗಳಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂದ್ರು, ತತ್ವಮಸಿ ಅಂದ್ರು, ಅಯಂ ಆತ್ಮ ಬ್ರಹ್ಮ ಅಂದ್ರು, ಅಹಂ ಬ್ರಹ್ಮಾಸ್ಮಿ ಅಂದ್ರು, ಎಲ್ಲ ಹೇಳ್ಕೊಂಡು ಹೋದ್ರು. ಇದ್ರಲ್ಲಿ ಬ್ರಹ್ಮ ಇದ್ದಾನೆ, ಇದ್ರಲ್ಲಿ ಬ್ರಹ್ಮನ್ ಚತುರ್ಮುಖ ಬ್ರಹ್ಮ ಅಲ್ಲ, ಅಂದ್ರೆ ಶಾರದೆಯನ್ನ ಮದುವೆ ಆಗಿರೋ ಸರಸ್ವತಿಯ ಗಂಡ ಅಲ್ಲ, ಬ್ರಹ್ಮನ್ನೇ ವಿಷ್ಣು ಅಂತ ಕರೆಯೋದು. ವಿಷ್ಣು ಯಾರು 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 ಅಂತ ಅನ್ನೋದು ಅಂದ್ರೆ ಸೃಷ್ಟಿಕರ್ತ ಯಾರು ಅನ್ನೋದನ್ನ ಇವತ್ತಿಗೂ ನಾವೆಲ್ಲರೂ ಕಲಿಯುಗ ಬಂದ್ರೂ ಹುಡುಕ್ತಾನೆ ಇದೀವಿ. ಅಂದ್ರೆ ಇದು ಎಷ್ಟೋ ಕಲ್ಪಗಳಾಗಿ ಎಷ್ಟೋ ಯುಗಗಳು ಮುಗಿದು ಅಂದ್ರೆ ಕಲ್ಪ ಅಂದ್ರೆ ಇವಾಗ 4 ಯುಗಗಳಿಗೆ ಒಂದು ಕಲ್ಪ ಮುಗಿಯುತ್ತೆ. ಫಸ್ಟ್ ಕೃತಯುಗವನ್ನೇ ಸತ್ಯಯುಗ ಅಂತ ಕರಿತೀವಿ. ಅಂದ್ರೆ ತ್ರೇತಾಯುಗ, ದ್ವಾಪರ ಯುಗ ಆದ್ಮೇಲೆ ಇದು ಬರುತ್ತೆ ನಮ್ಮ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕಲಿಯುಗ. ಈ 4 ಯುಗಗಳು ಮುಗಿದ ತಕ್ಷಣ ತಿರ್ಗೊಂದ್ ಪ್ರಳಯ ಆಗತ್ತೆ. ಆತರ ಈಗ ಆಲ್ರೆಡಿ ಸರ್ಕಲ್ ಹಿಂಗೆ. ಈಗ ಎಷ್ಟೊಂದು ಆಲ್ರೆಡಿ ನಮ್ಗೆ 27 28 ಆಲ್ರೆಡಿ ಕಲಿಯುಗಗಳು ಆಗೋಗಿದೆ. ನಾನು ನೀವು ಮೊದಲ ಕಲಿಯುಗದಲ್ಲಿ ಬಂದಿಲ್ಲ. ಸೊ ಆ ಎಲ್ಲಾ ಯುಗಗಳು ಮುಂಚೆನೂ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ರು, ಎಲ್ಲಿಂದ ಬಂತು? ಇವನ್ ವೆಸ್ಟರ್ನ್ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಕೂಡ ಹುಡುಕಿ ಬಿಗ್ ಬ್ಯಾಂಗ್ ಥಿಯರಿಯಲ್ಲೂ ಕೂಡ ಒಂದು ಸಣ್ಣ ಅಣುವಿಂದ ಶುರುವಾಯ್ತಾ ಬ್ರಹ್ಮಾಂಡ, ಹೇಗೆ ಪ್ರತಿಯೊಂದೂ ಒಂದು ಅಣುವಿಂದಾನೇ ಶುರುವಾಗಿ ಆಗಿ ದೊಡ್ಡದಾಗ ಹೋಗೋದು. ಸೊ ಅದೆಲ್ಲ ಸೃಷ್ಟಿಕರ್ತ ಯಾರು? ಅದರಿಂದ ಒಂದು ಎನರ್ಜಿ ಇದೆ. ಯಾರದು? ಓಕೆ, ಒಂದು ನಾನು ಆಕಾರ ಕೊಡ್ತೀನಿ, ಗಣೇಶ ಅಂತೀನಿ, ಸುಬ್ರಹ್ಮಣ್ಯ ಅಂತೀನಿ, ಶಿವ ಅಂತೀನಿ, ನಾರಾಯಣ ಅಂತೀನಿ. ಅದ್ರ ಹಿಂದೆ ಇನ್ನೊಂದು ಎನರ್ಜಿ ಇರ್ಬೇಕಲ್ಲ. ಈಗ ನಾವೇನೋ ಇಲ್ಲಿರೋದು ಮೇಂಟೈನ್ ಮಾಡ್ತೀವಿ, ಅಲ್ಲಿರೋದೆಲ್ಲ ಯಾರು ಮೇಂಟೈನ್ ಮಾಡ್ತಿದ್ದಾರೆ, ಪಾತಾಳದಲ್ಲಿರೋದೆಲ್ಲ ಯಾರು ಮೇಂಟೈನ್ ಮಾಡ್ತಿದ್ದಾರೆ? ಸೊ ಬಿಯಾಂಡ್ ದಿಸ್ ದೆರ್ ಈಸ್ ಸಮ್ ಎನರ್ಜಿ. ನಾನು ಹುಟ್ಟಿಸೋದೇನೋ ದೇವ್ರಲ್ಲಿ ಹುಟ್ಟಿಸ್ಬಿಟ್ರು, ನಂಗೆ 1 ಡೇ ಎಕ್ಸ್ಟ್ರಾ ಕೊಡು ನನ್ಗೆ ಆಯುಸ್ಸು ಅಂತಂದ್ರೆ ಕೊಡೋಕ್ಕಾಗಲ್ಲ. ಕಟ್ಟಾಗ್ತಾ ಹೋಗುತ್ತೆ. ಆಯ್ಸ್ ಬಿಡಿ, ರಿಲೇಶನ್ಶಿಪ್ಗಳೇ ನಿನ್ಗೆ ಈ ಟೈಮಲ್ಲಿ ಹಿಂಗೆ ಬ್ರೇಕಪ್ ಆಗಿ ಹಿಂಗೆ ಆಗಬೇಕು ಅಂದ್ರೆ ಅದಂಗಾಗತ್ತೆ. ಆಮೇಲೆ ಯಾವುದೋ ವ್ಯಕ್ತಿನ ನೀವು 18ನೇ ವಯಸ್ಸಲ್ಲಿ ಮೀಟ್ ಮಾಡದೇ ಇರೋರು 40ನೇ ವಯಸ್ಸಲ್ಲಿ ಮೀಟ್ ಮಾಡ್ತೀರಾ. ಸೊ ಆ ಟೈಮಲ್ಲಿ ಇದಾಗಬೇಕು ಅನ್ನೋದೆಲ್ಲ ಹೆಂಗೆ ವಿಧಿಲಿಖಿತ ಎಲ್ಲವೂ ಪರ್ಫೆಕ್ಟ್ ಆಗಿದೆಯೋ, ಇದನ್ನೆಲ್ಲ ಎನರ್ಜಿ ಇಟ್ಕೊಂಡಿರೋನು, ಎಲ್ಲವನ್ನು ಸೃಷ್ಟಿ ಮಾಡಿರುವಂತಹ ವಿಷ್ಣು ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದೆಲ್ಲ ಹುಡ್ಕೊಂಡು ಹೋಗೋವಾಗಲೇ ಋಷಿ ಮುನಿಗಳು ನಮ್ಗಳಿಗೆಲ್ಲ ತಪಸ್ ಮಾಡಿ ದೇವಾನುದೇವತೆಗಳು ಒಂದು ಬ್ಯೂಟಿಫುಲ್ಲಾಗಿ ಈಸಿಯಾಗಿ ಎಲ್ಲವನ್ನು ಹೇಳ್ಕೊಟ್ರು. ಅದೇ ತತ್ವಮಸಿ ಆಗಿರಬಹುದು, ಅಹಂ ಆತ್ಮ ಬ್ರಹ್ಮ, ನನ್ನೊಳಗೆ ಇರುವಂತಹ ಆತ್ಮವೇ ಪರಮಾತ್ಮ. ಅಲ್ಲಿ ಒಂದು ದೊಡ್ಡ ಚೈತನ್ಯ ಇದೆ, ಇಲ್ಲೊಂದು ಚಿಕ್ಕ ಚೈತನ್ಯ ಇದೆ. ಆ ಚೈತನ್ಯದಿಂದ ಇಲ್ಲಿಗೆ ಎನರ್ಜಿ ಬಂದಿದೆ. ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ಅವನು. ನಿಮ್ಮನ್ನ ಮನುಷ್ಯರನ್ನ ಮಾತ್ರನಲ್ಲ, ಎಲ್ಲಾ ಚರಾಚರಗಳು, ಎಲ್ಲಾ ದೇವಾನುದೇವತೆಗಳು, ಎಲ್ಲಾ ಪ್ರಕೃತಿ ನೋಡಿ, ಎಲ್ಲದಕ್ಕೂ ತನ್ನದೇ ಆದ ಒಂದು ಕಾಲವನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಈಗ ನಾನ್ ಕೇಳ್ದಾಗ ಮಳೆ ಬರಲ್ಲ, ಮಳೆಗಾಲದಲ್ಲೇ ಬರೋದು. ನಾನ್ ಕೇಳ್ದಾಗ ಎಲೆ ಎಲ್ಲ ಉದ್ರಲ್ಲ ಮರದಲ್ಲಿ, ಅದಕ್ಕೆ ಯಾವಾಗ ಬೇಕೋ ಅದೇ ಉದ್ರಕೊಳುತ್ತೆ, ಅದೇ ಚಿಗುರ್ಕೊಳ್ಳುತ್ತೆ. ಸೊ ಯಾವುದು ನಾನ್ ಕೇಳ್ದಂಗೆ ನೀವು ಕೇಳ್ದಂಗೆ ಆಗಲ್ಲ. ಬ್ಯೂಟಿಫುಲ್ಲಾಗಿ ಪ್ರಕೃತಿಯಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿರ್ತಾನೆ. ಇವನ್ ಗ್ರಹಗಳು ಎಷ್ಟು ಬ್ಯೂಟಿಫುಲ್ಲಾಗಿ ಹಿಂಗೂ ಸುತ್ತುತ್ತಿದೆ. ನಾವು ಒಂದು ಕೆಲಸ ಮಾಡಕ್ ಕಷ್ಟಪಡ್ತೀವಿ, ಅದು ಮಲ್ಟಿ ಟಾಸ್ಕ್ ಮಾಡ್ಕೊಂಡು ಹೋಗ್ತಿವೆ. ಎಲ್ಲ ಗ್ರಹಗಳು ತನ್ನದೇ ಆದ ಗತಿಗಳಲ್ಲಿ ಹೋಗ್ತಾ ಇದೆ. ಎಲ್ಲವೂ ತನ್ನದೇ ಆದ ಗತಿಗಳಲ್ಲಿ ತನಗೊಂದು ಕಾಲಾನು ಫಿಕ್ಸ್ ಮಾಡಿದಾನೆ. ಇಷ್ಟೆಲ್ಲ ಫಿಕ್ಸ್ ಮಾಡಿರೋಂಥ ಕಾರ್ಪೊರೇಟ್ CEO MD ಯಾರು? ಅವನೇ ಮಹಾವಿಷ್ಣು. ಈಗ ನೀವು ಒಂದೆರಡು ಒಳ್ಳೆ ಎಕ್ಸಾಂಪಲ್ಸ್ ಕೊಟ್ರಿ. ಈಗ ಕರ್ಮ ಅಥವಾ ಟೈಮ್ ಮುಗಿದ್ಮೇಲೆ ಅವ್ರು ನಿಮ್ಮ ಲೈಫಲ್ಲಿ ಇರಬೇಕು ಅಂದ್ರೂ ಇರಲ್ಲ. ಈಗ ಒಬ್ಬ ವ್ಯಕ್ತಿನ ನೀವು ಪ್ರೀತಿಸಿ ಮದುವೆ ಆಗ್ತೀರಾ ಅಂತ ಇಟ್ಕೊಳ್ಳಿ. ಒಂದು 5 ವರ್ಷ 10 ವರ್ಷ ಪ್ರೀತಿಸ್ತೀರಾ, ಮದುವೆ ಆಗ್ತೀರಾ. ಮದುವೆ ಆಗಿ 1 ವರ್ಷಕ್ಕೆ ಡಿವೋರ್ಸ್ ತಗೊಂಡು ಏನೋ ದೂರ ಆಗ್ಬಿಡ್ತೀರಾ. ಲೈಫಲ್ಲಿ ಅವ್ರ ಮುಖನೇ ನೋಡಲ್ಲ, ಅಥವಾ ಅವ್ರ ಎದುರುಗಡೆ ಬಂದ್ರು ಯಾರು ಗೊತ್ತಿಲ್ದ ಥರ ಬಿಹೇವ್ ಮಾಡ್ತೀರಾ. ಇದ್ರ ಅರ್ಥ ಏನು? ಇಷ್ಟು ದಿನ ನಿಮ್ಮ ಲೈಫಲ್ಲಿ ಇದ್ದವರು ಯಾಕೆ ಇಲ್ವಾದ್ರು? ನಾನು ರೀಸೆಂಟಾಗಿ ಕೇರಳಕ್ಕೆ ಹೋಗಿದ್ದಾಗ ಕೊಚ್ಚಿನ್ ಏರ್ಪೋರ್ಟಲ್ಲಿ ನನಗೆ ಹತ್ತಿರದವ್ರೊಬ್ರು ಒಂದು ಸ್ವಲ್ಪ ಅವರು ಈ ದೇವರು ಈ ಥರದ್ದು ಏನು ಮಾತಾಡಿದ್ರು ಅವ್ರಿಗೆ ಏನು ಅಂದ್ರೆ ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ಸೈನ್ಸ್ ನಾಸ್ತಿಕರು. ಆಯ್ತು, ಸೈನ್ಸ್ ಏನು ಅಂತಂದ್ರೆ ಸಖತ್ತಾಗಿ ಹೇಳ್ತಾ ಅವರು, ನಮ್ಮ ಬಾಡಿ ಹೆಂಗ್ ವರ್ಕ್ ಮಾಡುತ್ತೆ, ಕಣ್ಣು ಹೆಂಗ್ ಕಾಣಿಸುತ್ತೆ, ಎಲ್ಲ ಪ್ರತಿಯೊಂದು ಸೈನ್ಸ್ ಹೇಳ್ತಿದ್ರು. ಓಕೆ ಆಯ್ತು, ಈಗ ನಿನ್ ಕಣ್ಣು ಹೆಂಗ್ ಕಾಣ್ತಿದೆ ಅಂತಂದಿವ, ನಾವು ತಿನ್ನೋ ಆಹಾರದಿಂದ ನಮ್ಗೆ ಇದು ಹೋಗತ್ತೆ, ಅದು ಹೋಗುತ್ತೆ, ಪವರ್ ಸೋರ್ಸ್ ಸಿಗತ್ತೆ, ಎಲ್ಲ ಹೇಳಿದ್ರು. ಓಕೆ ಫೈನ್. ಒಂದು ದಿನ ಕಣ್ಣು ಮುಚ್ತೀವಿ ಅಲ್ವಾ? ಏನಾಗುತ್ತೆ, ಏನಿದು ಎಕ್ಸ್ಪ್ಲೇನ್ ಮಾಡಿ. ಅದೇ ನಮ್ಮ ಸೆಲ್ಸ್ ಆಯುತ್ತೆ,
ಇದು ಸೆಲ್ಸ್ ಎಲ್ಲ ಸಾಯುತ್ತೆ, ಈ ದೇಹ ಡಿಕ್ಲೇರ್ ಮಾಡ್ತಾರೆ ಸತ್ರು. ಅದೇ ಹೆಂಗ್ ಡಿಕ್ಲೇರ್ ಮಾಡ್ತಾರೆ? ಅದೇ ಒಂದು ಕರೆಂಟ್ ಇತ್ತು, ಹೋಯ್ತು. ಏನ್ ಕರೆಂಟ್ ಅದು? ಸೋಲ್, ಆತ್ಮ ಅಂತ ಒಂದು. ಏನು ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಈಗ ನೀವು ಹೇಳಿದ್ರಲ್ಲ, ಎಲ್ಲ ಸೈನ್ಸ್ ಕರೆಕ್ಟ್. ನೀವು ಹೇಳಿದ ಪ್ರತಿಯೊಂದು ಒಪ್ಕೋಣ. ಈಗ ನೀವು ಹೇಳಿದ್ರಿ ಬದುಕಿದ್ದಾಗ ಸೋಲ್ ಇತ್ತು, ಸತ್ ತಕ್ಷಣ ಸೋಲ್ ಇಲ್ಲ. ಅಂದ್ರೆ ಒಬ್ಬ ಮನುಷ್ಯ ಬದುಕಿದ್ದಾಗಿದ್ದಂತ ಪವರ್ ಅದೊಂದು ಲೈಟು ಸತ್ ತಕ್ಷಣ ಇರಲ್ಲ. ಅಂದ್ರೆ ಆ ಲೈಟ್ ಏನು? ವಾಟ್ ಇಸ್ ದಟ್ ಲೈಟ್? ಇದು ಸೈನ್ಸ್? ಆ ಲೈಟ್ ಸೈನ್ಸ್ ಅಲ್ಲ, ಇಟ್ ಈಸ್ ಬಿಯಾಂಡ್ ದ ಸೈನ್ಸ್. ಅಂದ್ರೆ ಅದೇ ಆ ಬಿಯಾಂಡ್ ದ ಸೈನ್ಸ್ ಸೈನ್ಸ್ ಪರಮಾತ್ಮ. ಆಧ್ಯಾತ್ಮ. ಆಕ್ಚುಲಿ ನಾನು ನಿಮ್ಗೆ ನೆಕ್ಸ್ಟ್ ಎಪಿಸೋಡು ವೇದ ಮತ್ತೆ ವಿಜ್ಞಾನ ಮಾಡೋಣ ಅಂತ ನಾನೇ ಇವಾಗ ನಿಮ್ಗೆ ಹೇಳೋಣ ಅಂತಿದ್ದೆ. ಸೂಪರ್. ಅದು ದೊಡ್ಡ ಸಬ್ಜೆಕ್ಟು, ಬಟ್ ಬೇಡ, ನಾವು ಜನಕ್ಕೆ ಅರ್ಥ ಆಗೋಂಗೆ ಪುಟಾಣಿದಾಗೆ ಹೇಳೋಣ. ದಿನನಿತ್ಯ ಜೀವನದಲ್ಲಿ ಅರ್ಥ ಆಗೋ ರೀತಿ ಏನು ಅಧ್ಯಾತ್ಮ ಏನು ವಿಜ್ಞಾನ. ದೊಡ್ಡ ಜನ ಕಿತ್ತಾಡಿ ಇಡ್ತಾರೆ ವಿಜ್ಞಾನ ಏನು ವೇದ ಏನು ಅಂತ, ಬಟ್ ಎಲ್ಲವೂ ಇಂಟರ್ ರಿಲೇಟೆಡ್. ಇದೇನಿಲ್ಲ, ಅವ್ರ ಮೇಡಮ್ ನಿಮ್ಗೆ ಯಾರೋ ಬ್ರೀಫ್ ಮಾಡಿದ್ರಲ್ಲ, ಒಂದೊಂದು ವರ್ಡ್ಸ್ ಹೇಳ್ಬಿಟ್ಟು ಹೇಳಿರ್ಬೋದು, ಕಣ್ಣಿಗೆ ವಿಷನ್ ಹಿಂಗಿರುತ್ತೆ ಅದು ಹಿಂಗೆ ಅಂತ ಒಂದು ಟೆಕ್ನಿಕಲ್ ವರ್ಡ್ ಹೇಳ್ತಾ ಹೋಗ್ತಾರೆ ವೈಜ್ಞಾನಿಕವಾಗಿ. ಬಟ್ ಅದೆಲ್ಲ ಬರೀ ವರ್ಡಲ್ಲಿ ವರ್ಕ್ ಆಗಲ್ಲ, ಅದಕ್ಕೆ ಅದರದೇ ಆದ ಒಳಗಿನ ಒಂದು ಚೈತನ್ಯ ಬೇಕು. ಆ ಚೈತನ್ಯ ಇದ್ರೇನೆ ವರ್ಕ್ ಆಗೋದು. ಕಿವಿ ಕೇಳೋದಾಗಿರ್ಲಿ, ಬಾಯಿ ಮಾತಾಡೋದಾಗಿರ್ಲಿ, ಎಲ್ಲವೂ. ಮತ್ತೆ ಈಗ ಮಹಾವಿಷ್ಣುವಿನ ಬಗ್ಗೆ ಹೇಳ್ತಾರಲ್ಲ, ಮಹಾವಿಷ್ಣು ಅಂದ್ರೆ ಈಸ್ ದ ಕ್ರಿಯೇಟರ್. ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಕ್ರಿಯೇಟ್ ಮಾಡೋದು ಬ್ರಹ್ಮ, ಪಾಲನೆ ಮಾಡೋದು ವಿಷ್ಣು, ವಿನಾಶ ಮಾಡೋದು ಶಿವ. ಅದು ಬ್ರಹ್ಮ ವಿಷ್ಣು ಮಹೇಶ್ವರನ ಮೇಲ್ಪಟ್ಟು ಬ್ರಹ್ಮನ್ ಅಂತ ಒಬ್ಬ ಸೃಷ್ಟಿಕರ್ತಾ ಇದ್ದಾನೆ. ಅದು ವಿಷ್ಣು ಪುರಾಣ ನಾವು ನೆಕ್ಸ್ಟ್ ಹೇಳ್ತಾ ಹೋದಾಗ ಅದನ್ನ ಹೇಳ್ತೀವಿ. ಯಾಕೆಂದ್ರೆ ಅವನು ಹೆಂಗೆ ಹೈರಾರ್ಕಿನ ಶುರು ಮಾಡ್ತಾ ಹೋದ, ಮತ್ತೆ ಈ ಇದು ಸಮುದ್ರ ಮಂಥನದಲ್ಲಿ ಒಂದೊಂದೇ ಹೊರಗೆ ಬಂದಾಗ ಇವನ್ ಲಕ್ಷ್ಮಿ ಕೂಡ ಸಮುದ್ರ ಮಂಥನದಲ್ಲೇ ಹೊರಗಡೆ ಬಂದ್ಲು. ಸೊ ಅಲ್ಲಿ ಐರಾವತ ಬಂತು, ಉಚ್ಚೇಶ್ರವ ಅನ್ನೋದು ಕುದುರೆ ಬಂತು, ಮುತ್ತು ರತ್ನಗಳು ಬಂತು, ಎಲ್ಲವೂ ಬಂತು. ಚಂದ್ರ ಕೂಡ ಅದರಿಂದ ಹುಟ್ಟದ, ಹಾಲಾಹಲ ಕೂಡ ಬಂತು, ಅದನ್ನ ಶಿವ ಕೂಡ. ವಿಷ್ಣು ಪುರಾಣದಲ್ಲಿ ಇದೆಲ್ಲ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ವಿಷ್ಣು ಅನ್ನೋದನ್ನ ನಾವು ಹೇಗೆ ತಗೊಳ್ತೀವಿ ಅಂತ ಹೇಳಿದ್ರೆ, ಇವಾಗ ಇದರಲ್ಲೂ 3 ಥರ ಹೇಳ್ತೀನಿ. ಇದರಲ್ಲೂ ವಾದ ವಿವಾದ, ಜಗಳ ಆಡ್ತಾರೆ. ತುಂಬಾ ಸತಿ ಎಪಿಸೋಡಲ್ಲಿ ಹೇಳಿದ್ದೀನಿ. ಶೈವೈಟ್ಸು, ಶೈವಾಗಮರು ಬೇರೆಯವ್ರು ಇರ್ತಾರೆ, ಶಕ್ತಿ ಪೂಜೆ ಮಾಡೋರು ಬೇರೆ ಇರ್ತಾರೆ, ಶ್ರೀ ವೈಷ್ಣವರು ಬೇರೆ ಇರ್ತಾರೆ. ಶ್ರೀ ವೈಷ್ಣವರಲ್ಲಿ ನಾರಾಯಣ ಪರಬ್ರಹ್ಮನೇ ವಿಷ್ಣುವೇ ಎಲ್ಲ ಸೃಷ್ಟಿಕರ್ತ. ಅದೇ ನೀವು ದೇವಿ ಪುರಾಣನ ತಗೊಂಡಾಗ ದೇವಿ ಜಗನ್ಮಾತೆಯೇ ಎಲ್ಲ, ದೇವಿಯೇ ಜನ್ಮ ಕೊಟ್ಟಳು ಶಿವನ್ಗೆ, ವಿಷ್ಣುಗೆ, ಬ್ರಹ್ಮನಿಗೆ ಅಂತ ಅದು ಬರುತ್ತೆ. ಸೊ ನೀವು ಶಿವನ ಪುರಾಣಗಳನ್ನ ಶಿವಂದು ತಗೊಳ್ತಾ ಹೋದಾಗ ಶಿವನ ಆರಾಧಕರು ಇಲ್ಲ, ಶಿವನೇ ಎಲ್ಲ, ಅವನಿಂದ ಇದೆಲ್ಲ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಬಟ್ ಭಗವದ್ಗೀತೆ ಪ್ರಕಾರ ಮತ್ತೆ ಮಹಾಭಾರತ ಇಲ್ಲೇ ನಡೆದಿರೋ ಪ್ರಕಾರ ನಾವೆಲ್ಲನೂ ತಿಳ್ಕೊಳ್ತಾ ಹೋದಾಗ ಹೇಗೆ ಪರಬ್ರಹ್ಮನಿಂದ ಅಂದರೆ ವಿಷ್ಣುವಿನಿಂದ, ನಾರಾಯಣನ ಸ್ವರೂಪದಿಂದ ಹೇಗೆ ಇದೆಲ್ಲ ಒಂದು ಕಂಪನಿ ಥರ ರನ್ ಆಗ್ತಾ ಇದೆ, ಅವನ ಹೈರಾರ್ಕಿನಲ್ಲಿ ಹೇಗೆ ಕೆಳಗೆಲ್ಲ ನಡ್ಕೊಂಡು ಹೋಗ್ತಾ ಇದೆ, ಚರಾಚರ ಜೀವರಾಶಿಗಳಿಗೂ ಹೇಗೆ ಚೈತನ್ಯವನ್ನ ಕೊಟ್ಟು ಅದರಲ್ಲಿ ಕಲ್ಪ ಪ್ರಳಯವನ್ನು ಮಾಡ್ತಾ ಮತ್ತೆ ಸೃಷ್ಟಿಯಾಗತ್ತೆ, ಮತ್ತೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಮುಕ್ತಿಯೊಂದೇ ಪರಮ ಮಾರ್ಗ ಫೈನಲಿ ಅವನನ್ನ ತಲುಪೋದಕ್ಕೆ ಅಂತ ಅನ್ನೋದು. ಈ ವಿಷ್ಣು ಎಲ್ಲರನ್ನೂ ಸೃಷ್ಟಿ ಮಾಡ್ಕೊಂಡು ಬಂದಾಗ ಅಂದರೆ ಫಸ್ಟು ಇವಾಗ ಅದು ವಿಷ್ಣು ಪುರಾಣದಲ್ಲಿ ಬರ್ತಾ ಹೋಗುತ್ತೆ ನಮಗೆ, ಹೇಗೆ ಅವನೆಲ್ಲವನ್ನು ಇಡೀ ಬ್ರಹ್ಮಾಂಡವನ್ನು ಶುರು ಮಾಡ್ದ, ಈವನ್ ದ್ವೀಪಗಳನ್ನು ಶುರು ಮಾಡ್ದ, ಸಾಗರಗಳನ್ನು ಶುರು ಮಾಡ್ದ, ಭೂಮಿನ ಶುರು ಮಾಡ್ದ, ಬೇರೆ ಬೇರೆ ಗ್ರಹ ನಕ್ಷತ್ರಗಳನ್ನು ಶುರು ಮಾಡ್ದ, ಅಂದರೆ ಪ್ರಾರಂಭ ಆಗ್ತಾ ಹೋಯಿತು. ಆಮೇಲೆ ಹೇಗೆ ಜನರನ್ನ ಸೃಷ್ಟಿಸ್ದ, ಋಷಿ ಮುನಿಗಳನ್ನು. ಅದರಲ್ಲಿ ರಾಜಸಿಕ, ತಾಮಸಿಕ, ಸಾತ್ವಿಕ, ಯಾಕೆಂದರೆ ರಾಕ್ಷಸರು ಇದ್ದಾರೆ, ಮತ್ತು ಸಾತ್ವಿಕ ಜನಗಳು, ಋಷಿ ಮುನಿಗಳು ಇದ್ದಾರೆ, ದೇವಾನುದೇವತೆಗಳು ಇದ್ದಾರೆ, ಗಂಧರ್ವರು ಇದ್ದಾರೆ, ನಾಗರು ಇದ್ದಾರೆ. ಎಲ್ಲರನ್ನೂ ಹೇಗೆ ಸೃಷ್ಟಿ ಮಾಡ್ತಾ ಹೋದ, ಎಲ್ಲಕ್ಕೂ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು ಪ್ರಕೃತಿ ಅನ್ನೋದನ್ನ ಒಂದೊಂದನ್ನೇ ಮಾಡ್ಕೊಂಡು ಹೋದಂಥ ಮೇನ್ ಬ್ರೈನ್ ಅವನೇ ವಿಷ್ಣು. ಸೊ ಅಲ್ಟಿಮೇಟ್ ಆಗಿ ನಾನೊಂದು ಪುಟ್ಟ ಕತೆ ಯಾವಾಗಲೂ ಹೇಳ್ತೀನಿ. ಒಂದು ಸಣ್ಣ ಊರಲ್ಲಿ ಒಂದು ಸಣ್ಣ ಜೀವಾತ್ಮ ಇತ್ತು, ಒಂದು ದೊಡ್ಡ ಊರಲ್ಲಿ ಒಂದು ಪರಮಾತ್ಮ ಇದ್ದ. ಸೊ ಈ ಜೀವಾತ್ಮ ಎಷ್ಟೋ ಜನ್ಮಗಳನ್ನು ತಗೊಳ್ತು, ಎಷ್ಟೋ ಕರ್ಮಗಳನ್ನು ಮುಗಿಸ್ತಾ ಹೋಯ್ತು, ಸುಖ ದುಃಖ ಎಲ್ಲವನ್ನು ಅನುಭವಿಸ್ತಾ ಮತ್ತೆ ಇದು ಪುಟ್ಟ ಜೀವಾತ್ಮ ದೊಡ್ಡ ಪರಮಾತ್ಮನ ಸೇರ್ತು. ಅಷ್ಟೇ ಲೈಫು. ಇಟ್ಸ್ ವೆರಿ ಸಿಂಪಲ್, ನೋ ಅಟ್ಯಾಚ್ಮೆಂಟ್. ಸೊ ಇದನ್ನ ಮನುಷ್ಯ ತಿಳ್ಕೊಳ್ತಾ ಹೋದಾಗ ವಿಷ್ಣು ಯಾರು ಅನ್ನೋದನ್ನ ಸುಲಭವಾಗಿ ತಿಳ್ಕೊಂಡು ಜೀವನ ನಡ್ಸೋಕೆ ಶುರು ಮಾಡಿಬಿಡ್ಬೇಕು. ಯಾಕೆಂದರೆ ಅವನೇ ಭಗವದ್ಗೀತೆಯಲ್ಲೂ ಹೇಳಿದ್ದಾನೆ, ದೇವಾನುದೇವತೆಗಳಿಗೂ ಸಾಧ್ಯವಾಗಲಿಲ್ಲ ನಾನು ಯಾರು ಅನ್ನೋದು ಕಂಡಿಡ್ಕೊಳ್ಳೋಕ್ಕೆ, ಇನ್ನೂ ಕಂಡಿಡಿತಾನೇ ಇದ್ದಾರೆ ಅಂತ. ಬಿಕಾಸ್ ಎಲ್ಲದರಲ್ಲೂ ಅವನೇ ಇದ್ದಾನೆ. ನೀವು ಎಲ್ಲಿದ್ದಾನೆ ಅನ್ನೋದು ಕಂಡುಕೊಳ್ಳೋಕ್ಕೇನೆ ಒಂದು ಜನ್ಮ ಸಾಲೋದಿಲ್ಲ. ಆಮೇಲೆ ಮನುಷ್ಯನ ಜನ್ಮ 100 ವರ್ಷ ಕೊಟ್ಟಿರೋದು, ಬೇರೆಯವ್ರಿಗೆಲ್ಲ ತುಂಬ ಜಾಸ್ತಿ ಆಗುತ್ತೆ. ನಮ್ಮದು 365 ದಿನಗಳು ಸ್ವರ್ಗದಲ್ಲಿ ಒಂದೇ ದಿನ. ಅದನ್ನ ಇವಾಗ
ನಾವು ನೆಕ್ಸ್ಟು ವಿಷ್ಣು ಸಹಸ್ರನಾಮದಲ್ಲಿ ಹೋಗ್ತೀವಲ್ವಾ. ಈಗ ವಿಷ್ಣುಗೆ ಅಷ್ಟೆಲ್ಲ ನಮಗೋಸ್ಕರ ಅವನು ಕೊಟ್ಟಿರ್ಬೇಕಾದ್ರೆ ನಾವು ಏನನ್ನು ಅವನು ಕೊಡ್ತೀವಿ ಅಂತ ಹೇಳಿದ್ರೆ ಅದೇ ವಿಷ್ಣು ಸಹಸ್ರನಾಮಕ್ಕೆ ಹೋಗುತ್ತೆ. ಈಗ ನಾನು ಅದನ್ನೇ ಕೇಳೋಣ. ಈಗ ಪ್ರತಿದಿನ ಎಲ್ಲರ ಮನೆಗಳಲ್ಲೂ ಈಗ ಸುಪ್ರಭಾತ ಆದ ನಂತರ ಲಲಿತ ಸಹಸ್ರನಾಮ ಅಂಡ್ ವಿಷ್ಣು ಸಹಸ್ರನಾಮ ಪ್ರತಿಯೊಬ್ಬರ ಮನೆಗಳಲ್ಲೂ ಆಲ್ಮೋಸ್ಟ್ ಪ್ಲೇ ಆಗತ್ತೆ. ಇಷ್ಟಕ್ಕೂ ಈ ವಿಷ್ಣು ಸಹಸ್ರನಾಮ ಅಂದ್ರೆ ಏನು, ಇಷ್ಟಕ್ಕೂ ನಮ್ಮ ಜೊತೆಗೆ ಯಾಕೆ ಕೇಳಬೇಕು ಇದನ್ನು? ವಿಷ್ಣು ಸಹಸ್ರನಾಮ ಶುರುವಾಗಿದ್ದಕ್ಕೇನೆ ಒಂದು ದೊಡ್ಡ ಸ್ಟೋರಿ ಏನು ಅಂದರೆ, ಎಲ್ರಿಗೂ ಮಹಾಭಾರತ ಗೊತ್ತು. ಮಹಾಭಾರತದಲ್ಲಿ ಕೊನೇ ಅಂತ್ಯದಲ್ಲಿ ಕುರುಕ್ಷೇತ್ರದಲ್ಲಿ ಹೋಗಿ ನಿಂತ್ಕೊಂಡಾಗ ಅರ್ಜುನ ನಾನು ಯುದ್ಧನೇ ಮಾಡಲ್ಲ, ನನ್ನ ಮಧ್ಯ ಕರ್ಕೊಂಡೋಗು ರಥವನ್ನ, ನಾನೆಲ್ಲರೂ ನೋಡಬೇಕು ಕೃಷ್ಣ ಅಂತ ಹೇಳಿದಾಗ ಸೊ ರಥನ ಮಧ್ಯ ಕರ್ಕೊಂಡು ಹೋಗ್ತಾನೆ. ಅವಾಗ ಎಲ್ರೂ ನೋಡ್ಬಿಟ್ಟು ನಾನು ಇವ್ರ ಜೊತೆ ಇವರೆಲ್ಲ ನನ್ನ ಗುರುಗಳು, ಎಲ್ರಿಗೂ ನಾನು ಆ ಥರ ಬಾಣ ಬಿಟ್ಟು ಸಾಯಿಸಲ್ಲ, ಯುದ್ಧ ಮಾಡಿ ಸಾಯಿಸಲ್ಲ ಅಂತಂದಾಗ ಅವಾಗ ಕೃಷ್ಣ ಅವನಿಗೆ ಪಾಠ ಹೇಳಕ್ಕೆ ಶುರು ಮಾಡ್ತಾನೆ. ಭಗವದ್ಗೀತೆನೂ ಅವಾಗಲೂ ಒಪ್ಕೊಳ್ಳಲ್ಲ ಅರ್ಜುನ, ಅವಾಗ ಭಗವದ್ಗೀತೆನೂ ಹೇಳ್ತಾನೆ. ಅದಾದ್ಮೇಲೆ ತನ್ನ ವಿಶ್ವರೂಪ ದರ್ಶನವನ್ನೇ ದಿವ್ಯ ಚಕ್ಷುಷನ್ನ ಕೊಟ್ಟು ಅದನ್ನೆಲ್ಲ ತೋರಿಸ್ತಾ ಹೋಗ್ತಾನೆ. ನಿನ್ನ ಕರ್ತವ್ಯವನ್ನು ನಿಭಾಯಿಸಲೇಬೇಕು, ಅದು ಚಿಕ್ಕಪ್ಪ ದೊಡ್ಡಪ್ಪ ಅವರು ಇವರು ಯಾರು ಬೇಕಾದರೂ ಆಗಿರಲಿ. ಆಮೇಲೆ ನಾನು 1 ನಿಮಿಷಕ್ಕೆ ಯಾರನ್ನು ಬೇಕಾದರೂ ಎಲ್ಲರನ್ನೂ ಸಾಯಿಸಬಹುದಿತ್ತು ಅರ್ಜುನ, ಅದೇ ನಾನು ಯುದ್ಧ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀನಿ ಅಂತ ಅನ್ನೋದನ್ನು ಅವನು ಅದಕ್ಕೆ ಸಾರಥಿಯಾಗಿ ಕೂತಿರ್ತಾನೆ. ಅಷ್ಟನ್ನ ಮಾಡ್ತಾ ಹೋಗ್ತಾನೆ. ಸೊ ಈಗ ಅದೇ ವಿಷ್ಣು ಸಹಸ್ರನಾಮ ಅಂದ್ರೆ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲೂ ಕೂಡ ಈಗ ಹೇಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಇನ್ನೊಂದು ತುಂಬಾ ಜನ ತಲೆಯಲ್ಲಿ ಒಂದು ಡೌಟ್ ಇರುತ್ತೆ. ಈಗ ಅದೇ ಕುರುಕ್ಷೇತ್ರ ಯುದ್ಧ ನಡೆಯತಕ್ಕಂಥ ಟೈಮಲ್ಲಿ ಎಷ್ಟೋ ಲಕ್ಷಾಂತರ ಜನ ಸೈನಿಕರಿದ್ರು. ಆ ಕಡೆ ಪಾಂಡವರು ಇದ್ರು, ಈ ಕಡೆ ಕೌರವರು ಇದ್ರು. ಇವರ ಎಲ್ಲರ ನಡುವೆ ಬರೀ ಅರ್ಜುನನಿಗೆ ಮಾತ್ರ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ತೋರಿಸಿದ್ದು. ಅದು ಹೇಗೆ ತೋರ್ಸಕ್ ಸಾಧ್ಯ ಆಯ್ತು? ಇದನ್ನೇ ಅವನಿಗೆ ಅರ್ಜುನನ್ಗೊಬ್ಬನಿಗೆ ಮಾತ್ರ ದಿವ್ಯ ಚಕ್ಷುಷನ್ನ ಕೊಡ್ತಾನೆ. ಇದೇ ಭಕ್ತಿಯ ಪ್ರಭೆ, ಭಕ್ತಿಯ ಏನಂತ ಹೇಳಿದ್ರೆ ಇದೆಲ್ಲ ಮೈಂಡ್ ಲೆವೆಲ್ ಅಲ್ಲೇ ಪರಮೋಚ್ಛವಾಗಿರುವಂತ ಅಲ್ಲ, ನಿಜವಾಗ್ಲೂ ತೋರಿಸಿರಬಹುದು ಅವನು. ಈಗ ನಿಮ್ಗೆ ದಿವ್ಯ ಚಕ್ಷುಷ್ ಇದ್ದಾಗ ಎಷ್ಟೋ ಜನ ಇಲ್ಲಿ ಕೂತಿರುವಂತ ಆಡಿಯನ್ಸ್ಗೂ ಕೂಡ ಗೊತ್ತಿರುತ್ತೆ, ಅವ್ರು ಪೂಜೆ ಮಾಡ್ಬೇಕಾದ್ರೆ ದೇವ್ರು ಬಂದು ಕೂತ್ಕೋತಾರೆ, ದೇವ್ರು ಮಾತಾಡಕ್ಕೂ ಶುರು ಮಾಡ್ತಾರೆ, ದೇವ್ರು ಆಟ ಆಡಕ್ಕೂ ಶುರು ಮಾಡ್ತಾರೆ. ಅರ್ಜುನನ್ ಜೊತೆ ಕೃಷ್ಣನ್ ಅಷ್ಟು ಡೀಪ್ ಕಾನ್ವರ್ಸೇಷನ್ ನಡೀತಿದ್ದಾಗ ಕೃಷ್ಣ ಎಷ್ಟು ಬ್ಯೂಟಿಫುಲ್ ಆಗಿ ನಿನಗೆ ಮಾತ್ರ ದಿವ್ಯ ಚಕ್ಷುಷನ್, ಅಲ್ಲೆಲ್ಲ ಯುದ್ಧ ನಡೀತಿತ್ತು, ನಿನಗೆ ಮಾತ್ರ ದಿವ್ಯ ಚಕ್ಷುಷನ್ನ ಕೊಟ್ಟು ನಾನು ನಿನಗೆ ನನ್ನ ದರ್ಶನ ಕೊಡ್ತೀನಿ ಅಂತ ವಿಶ್ವರೂಪ ದರ್ಶನ ದೊಡ್ಡದಾಗಿ ಕೊಟ್ಟಾಗ ಅದರಲ್ಲೇ ಇರ್ತಾರೆ ಗಣೇಶ, ಸುಬ್ರಹ್ಮಣ್ಯ, ದೇವರು, ಅಗ್ನಿ, ವಾಯು, ವರುಣ ಎಲ್ಲರೂ ಅದರಲ್ಲೇ ಸೇರ್ಕೊಂಡ್ಬಿಟ್ಟಿರ್ತಾರಲ್ಲ. ಅದರಲ್ಲೇ ಮಹಾವಿಷ್ಣು, ನಾರಾಯಣ, ಶಿವ ಎಲ್ಲರೂ ಅದರಲ್ಲೇ ಬಂದು ಹೊರಟೋಗ್ತಾರೆ, ಎಲ್ಲ ಸೃಷ್ಟಿಯಲ್ಲಿರೋದು. ಅದನ್ನ ನೋಡಿನೇ ಅವನು ಆಮೇಲೆ ಹೇಳ್ತಾನೆ ಅರ್ಜುನ, ನಂಗೆ ಇದನ್ನ ನೋಡೋಕ್ಕಾಗ್ತಿಲ್ಲ, ಭಯ ಆಗಕ್ಕೆ ಶುರುವಾಗಿದೆ, ದಯವಿಟ್ಟು ನಿನ್ನ ಕೃಷ್ಣನ್ ಸ್ವರೂಪಕ್ಕೆ ವಾಪಸ್ ಬಾ ಅಂತಂದಾಗ ಆಮೇಲೆ ತಿರ್ಗಾ ಅವ್ನು ನಾರ್ಮಲ್ ಬರ್ತಾನೆ. ಅಂದರೆ ಇದೆಲ್ಲದರ ಸೃಷ್ಟಿಕರ್ತ ನಾನಾಗಿದ್ರೂ ಕೂಡ ಒಬ್ಬ ಕೃಷ್ಣನಾಗಿ ನಿನ್ನ ಸಾರಥಿಯಾಗಿ ಇಲ್ಲಿ ಕೂತ್ಕೊಂಡು ಯುದ್ಧ ಮಾಡಕ್ಕೂ ಬಂದಿದ್ದೀನಿ. ಎಲ್ಲ ನನ್ನ ಕೈಲೇ ಇದ್ದಾಗ 1 ನಿಮಿಷಕ್ಕೆ ನಾನು ಹಿಂಗೆಲ್ಲರನ್ನೂ ಸಾಯಿಸ್ಬೋದಿತ್ತಲ್ಲ ಯುದ್ಧನ, ಅದು ಮಾಡ್ಬೋದಿತ್ತು. ಅದಕ್ಕೂ ಮುಂಚೆ ಬಾರ್ಬರಿಕ ಅಂತನೋನು ಘಟೋದ್ಗಜ ಭೀಮನ ಮೊಮ್ಮಗ, ಅವನು ಬಂದು ಹೇಳ್ತಾನೆ. ಯಾಕೆಂದ್ರೆ ಸಾಮಾನ್ಯ ಬಾರ್ಬರಿಕ ಯಾರು ಸೋಲ್ತಾರೋ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟು ಅವನು ಶಿವನ್ ತಪಸ್ ಮಾಡ್ಬಿಟ್ಟು 3 ಬಾಣಗಳನ್ನ ಪಡ್ಕೊಂಡಿರ್ತಾನೆ. ನಾ 3 ಬಾಣದಲ್ಲಿ ಎಲ್ಲರನ್ನೂ ಧ್ವಂಸ ಮಾಡ್ಬಿಡ್ತೀನಿ ಅಂತಂದಾಗ ಇದು ಗೊತ್ತಾಗಿ ಕೃಷ್ಣನ್ಗೆ ಬ್ರಾಹ್ಮಣನ ವೇಷ ಹಾಕೊಂಡು ಹೋಗ್ಬಿಟ್ಟು ಬಾರ್ಬರಿಕನ್ಗೆ ನಿನ್ ತಲೆನ ದಾನವನ್ನ ಕೊಡು ಅಂತ ಕೇಳ್ತಾನೆ. ಅವಾಗ ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ, ಈಗ 10 ರೂಪಾಯಿ ಕೊಟ್ರೆ ಗೊಣಕೊಂಡು ಕೊಡ್ತಾರೆ, ಏನ್ ನೀನು 10 ರೂಪಾಯಿ ಕೇಳಕ್ ಬಂದಿದ್ಯಾ ಅಂತ. ಏನೇ ದಾನ ಕೊಟ್ಟರು ಪ್ರೀತಿಯಿಂದ ಕೊಡಬೇಕು, ನೀನು ಎಷ್ಟೇ ದೊಡ್ಡ ಸಾಧಕನಾಗಿರು. ಇವನು ಎಲ್ಲಾ ಶಿವನಿಗೆ ತಪಸ್ ಮಾಡಿ ಅಷ್ಟು ವರ ಪಡ್ಕೊಂಡ್ರೆ ದೊಡ್ಡ ಪಂಡಿತನಾಗಿದ್ರು. ಒಬ್ಬ ಬ್ರಾಹ್ಮಣ ಕೇಳಿದ್ರೆ, ನೀನೇನೋ ಬಡ ಬ್ರಾಹ್ಮಣ ಬಂದು ಕೇಳ್ತಿದ್ಯಾ, ನಾನು ಎಂತ ಪವರ್ಫುಲ್ ಗೊತ್ತಾ, ನಾನು ಶಿವನ ಹತ್ರ ಪಡ್ಕೊಂಡು ಹಂಗೆಲ್ಲ ಜಂಬ ಮಾಡ್ತಿರ್ಲಿಲ್ಲ. ನಿಮ್ಗೆ ನನ್ನ ತಲೆ ತಾನೇ ಬೇಕು, ತಗೊಳ್ಳಿ ನನ್ನ ತಲೆನ ಅಂತ ತಲೆ ಕಟ್ ಮಾಡಿ ಕೊಡ್ತಾನೆ. ಆವಾಗ ಕೃಷ್ಣ ಅವನ ಸ್ವರೂಪನ ತೋರಿಸ್ತಾನೆ, ಇದು ನಾನು ಬಂದಿದ್ದು. ಆದರೆ ಕೃಷ್ಣ ಕ್ಷತ್ರಿಯನಾಗಿ ದಾನ ಪಡ್ಕೊಳಕ್ ಆಗ್ತಿರ್ಲಿಲ್ಲ, ಬ್ರಾಹ್ಮಣನಾಗಿ ಹೋಗಿ ಪಡ್ಕೊಳ್ತಾನೆ. ಬಟ್ ಅವಾಗ ಬಾರ್ಬರಿಕ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಇಡೀ ಯುದ್ಧವನ್ನ ನಾನು ಯುದ್ಧ ಮಾಡಬೇಕು ಅಂತಿದ್ದೆ, ಬಟ್ ಯುದ್ಧ ನೋಡೋದಕ್ಕೆ ನಂಗೆ ಅವಕಾಶ ಮಾಡಿಕೊಡು ಅಂತಂದಾಗ ಅಲ್ಲಿ ಒಂದು ಕಂಬದ ಮೇಲೆ ಅವನ ತಲೆನ ಇರಿಸಿಸಿ, ಸೊ ಇಲ್ಲಿ 3-4 ಜನ ಮಾತ್ರ ಸಂಜಯ ಧೃತರಾಷ್ಟ್ರಂಗೆ ಕತೆ ಹೇಳ್ತಾ ಇದ್ರು, ವ್ಯಾಸರು ಬರ್ಕೊಳ್ತಾ ಇದ್ರು, ಕೆಲವಷ್ಟು ಜನಕ್ಕೆ ದಿವ್ಯ ಚಕ್ಷುಷು ಮತ್ತೆ ಅಶರೀರವಾಣಿ ಮೂಲಕ ಇದೆಲ್ಲ ಕತೆ ಗೊತ್ತಾಗ್ತಾ ಇದ್ರು. ಅವನು ಬಾರ್ಬರಿಕ ಯುದ್ಧ ನೋಡೋ ಅಂತ ಅವಕಾಶವನ್ನ ಕೃಷ್ಣ ಮಾಡಿಕೊಡ್ತಾನೆ. ಸೊ ಇದೇನಂದ್ರೆ ತುಂಬಾ ಭಕ್ತಿಲಿ ಕನೆಕ್ಟ್ ಆಗಿರೋರಿಗೆ ಯಾವುದು ಅಸಾಧ್ಯವಲ್ಲ.
ಒಂದು, ನಿನ್ನ ಹತ್ರ ಭಕ್ತಿಯಿಂದ ಬಂದು ಏನೇ ಕೇಳಿದ್ರು ನೀನು ದಾನ ಕೊಡೋಕೆ ರೆಡಿ ಇರಬೇಕು. ಇಡೀ ಪುರುಷಾರ್ಥ ಅಂದರೆ ಮನುಷ್ಯನ ಧರ್ಮ ಅರ್ಥ ಕಾಮ ಮೋಕ್ಷಗಳ ಈ ಚತುರ್ವಿಧ ಪುರುಷಾರ್ಥಗಳ ಮೇಲೆ ನಮ್ಮ ಜನ್ಮನ ಸೃಷ್ಟಿ ಮಾಡಿದ್ದಾನೆ. ಏನಿದು 4 ಪುರುಷಾರ್ಥ ಅಂತ ಹೇಳಿದ್ರೆ, ನಾನು ಧರ್ಮದಿಂದ ನಡ್ಕೋಬೇಕು. ಅರ್ಥ ಎಲ್ರಿಗೂ ಬೇಕು. ಅರ್ಥ ಅಂದರೆ ದುಡ್ಡು. ಆರ್ಥಿಕವಾಗಿ ನಾವೆಲ್ಲರೂ ಪ್ರಬಲರಾಗಿರಬೇಕು. ನೀನು ಬಡವರಾಗೆ ಸಾಯಿ ಅಂತ ಪರಮಾತ್ಮ ಯಾವತ್ತೂ ಹೇಳಿಲ್ಲ. ಅದಾದಮೇಲೆ ಕಾಮವೂ ಎಲ್ರಿಗೂ ಬೇಕು. ಅಂದರೆ ಎಲ್ಲದನ್ನೂ ಆಸೆ ಪಡಬೇಕು. ಅದ್ರ ಜೊತೆಗೆ ಮೋಕ್ಷವನ್ನು ಆಸೆ ಪಡ್ಬೇಕು. ನೀನು ಬರೀ ಬಟ್ಟೆ ಮೆಟೀರಿಯಲ್ ಥಿಂಗ್ಸ್ಗೆ ಮಾತ್ರ ಆಸೆ ಪಡೋದಲ್ಲ. ಅದಾದಮೇಲೆ ನೀನು ಮೋಕ್ಷಕ್ಕೆ ಹೋಗಲೇಬೇಕು ಎಲ್ಲವನ್ನೂ ಬಿಟ್ಬಿಟ್ಟು ಅಂತ. ಇದೆಲ್ಲವನ್ನು ನೀನು ಆಸೆ ಇಟ್ಕೊಂಡು ಡಿಟ್ಯಾಚ್ಮೆಂಟನ್ನು ಇಟ್ಕೋಬೇಕು. ಅದಕ್ಕಾಗಿ ಮನುಷ್ಯನ ಸೃಷ್ಟಿ ಮಾಡಿದ್ದೀವಿ ಅಂತ ಅನ್ನೋದಕ್ಕೆ ಭೂಮಿ ಮೇಲೆ ಬಿಸಾಕಿರೋದು. ಅದೇ ಅತಿ ಆಸೆ ಕೌರವರಲ್ಲಿ ಹೆಚ್ಚಾದಾಗ, ಅಧರ್ಮವಾಗಿ ನಡ್ಕೊಂಡಾಗ, ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ದೆರ್ ಇಸ್ ಅ ಲಿಮಿಟೇಷನ್. ನೀನು ಅದನ್ನು ಅತಿರೇಕಕ್ಕೆ ಹೋಗಿ ಮಾಡಿದಾಗ ಧರ್ಮಯುದ್ಧ ನಡೀತಿದೆ. ಆ ಧರ್ಮಯುದ್ಧ ನಡೆದಾಗ ಕೊನೆಯಲ್ಲಿ ಇವನ್ ಭೀಷ್ಮ ಪಿತಾಮಹನ್ಗೆ ಕೃಷ್ಣನ ಪ್ರಭಾವ ಗೊತ್ತಿರಲ್ಲ. ಅಂದರೆ ಕೃಷ್ಣನೇ ಪರಬ್ರಹ್ಮನ್ ಅನ್ನೋದು ಗೊತ್ತಿರಲ್ಲ, ನಾರಾಯಣ ಅಂತ ಅನ್ನೋದು. ಕೃಷ್ಣ ದೇವರು ಅಂತ ಗೊತ್ತಿರುತ್ತೆ. ಬಟ್ ಆದರೆ ಇವರು ಕೂಡ ಒಂದು ವರ ಪಡ್ಕೊಂಡು ನಾರಾಯಣ ಅಸ್ತ್ರವನ್ನೇ ಕೃಷ್ಣನ ಮೇಲೆ ಪ್ರಯೋಗ ಮಾಡಕ್ಕೆ ಹೋಗ್ತಾರೆ ಭೀಷ್ಮ ಪಿತಾಮಹ. ಯಾವಾಗ ಅದು ನಾರಾಯಣ ಅಸ್ತ್ರ ಕೃಷ್ಣನ ಕಾಲತ್ರ ಹೋಗಿ ಹಿಂಗೆ ಅದೇ ಶರಣಾಗತಿ ತಗೊಂಡು ಕೂತ್ಕೊಳ್ಳುತ್ತೆ ಸುಮ್ಮನೆ, ಅವಾಗ ಅವ್ರಿಗೆ ಅರಿವಾಗುತ್ತೆ, ಓ ಇವನೇ ಪರಬ್ರಹ್ಮ. ನಾರಾಯಣ ಅಸ್ತ್ರ ನಾನು ಇಟ್ಕೊಂಡಿರೋದೇ ನಾನು ಪ್ರಹಾರ ಮಾಡಕ್ಕೆ ಹೋದಾಗ ಕೃಷ್ಣನ ಕಾಲತ್ರ ಹೋಯ್ತಲ್ಲ ಅಂದರೆ ಇವನೇ ಪರಬ್ರಹ್ಮ ಅಂತ ಅವಾಗ ಅರ್ಥ ಆಗತ್ತೆ. ಅಷ್ಟರಲ್ಲಿ ಭೀಷ್ಮರಿಗೆ ಬಂದು ಶಿಖಂಡಿ ಪ್ರಹಾರ ಮಾಡಿ ಅವ್ರನ್ನ ಅನೇಕ ಬಾಣಗಳ ಇದ್ರ ಮೇಲೆ ಮಲಗಿದ್ದಾಗ ಶಯನ ಮಾಡ್ಕೊಂಡು ನೋಡಿ, ಆವಾಗಲೂ ಕೂಡ ಅವರು ಕೃಷ್ಣನ ಕೇಳ್ಕೊಳ್ತಾರೆ. ಏನಂತ ಅಂದರೆ, ಏನಪ್ಪ ಪರಬ್ರಹ್ಮ, ನೀನು ನನಗೆ ಒಂದೇ ಬಾಣದಲ್ಲಿ ನನ್ನ ಜೀವನ ತಗೋಬಹುದಿತ್ತು. ಇಷ್ಟೊಂದು ಮುಳ್ಳುಗಳ ಥರ ಮುಳ್ಳುಗಳನ್ನು ಚುಚ್ಚಿಸಿ ನನ್ನನ್ನು ನಿಧಾನಕ್ಕೆ ಸಾವು ಪ್ರಾಣ ಕ್ಷೀಣವಾಗಿ ಹೋಗೋ ಥರ ಮಾಡ್ತಿದ್ಯಾ ಅಂದಾಗ ಆವಾಗಲೂ ಕೂಡ ಒಂದು ಉಪಕಥೆ ಇದೆ. 3 ಜನ್ಮಕ್ಕೆ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ. ಅಂದರೆ ನಾನು ಏನು ತಪ್ಪು ಮಾಡಿದ್ದೆ, ನಾನು ಇಷ್ಟೇ ಸತ್ಯ ಧರ್ಮಗಳನ್ನು ನಡ್ಕೊಂಬಂದ ಒಂದು ಕೃಷ್ಣ ಹೇಳ್ತಾನೆ, ನೀವು ಯಾವುದನ್ನ ಧರ್ಮ ಅಂದ್ಕೊಂಡಿದ್ರು ಅದು ಧರ್ಮ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನಾಗ್ಬಿಡುದು ಗೊತ್ತಾ, ತುಂಬ ಜನ ಇದನ್ನ ತಪ್ಪು ನಾವುಗಳು ಕೂಡ ಮಾಡ್ತೀವಿ. ನಮ್ಮನೆ ಮಕ್ಕಳು ತಪ್ಪನ್ನೇ ಮಾಡ್ತಿದ್ರು, ಅದನ್ನ ಮುಚ್ಚಿಟ್ಕೊಂಡು ನಾವು ಧರ್ಮದಿಂದನೇ ಇದ್ದೀವಿ ಅಂತ ಪೋಟ್ರೆ ಮಾಡ್ಕೋತೀವಿ. ಅದು ತಪ್ಪು ಅಂತ ಕೃಷ್ಣ ಹೇಳೋದು. ನಿನ್ನ ಚಿಕ್ಕಪ್ಪ ದೊಡ್ಡಮ್ಮ, ನಿಮ್ಮ ಅಪ್ಪ ಅಮ್ಮನೇ ಆಗಿರಲಿ, ನೀನೇ ಆಗಿರಲಿ, ಹೂಎವರ್ ಇಟ್ ಇಸ್, ಅಧರ್ಮದಿಂದ ನಡ್ಕೋತಿದ್ದಾರೆ ಅಂದರೆ ಅಧರ್ಮನೇ, ತಪ್ಪೇ. ಆದರೆ ನಾವು ಭಯ ಬೀಳ್ತೀವಿ. ಎದುರು ಮನೆ ಆಂಟಿ ಮುಂದೆ ನಮ್ಮಮ್ಮನ ಬೈದ್ರೆ ನಮ್ಮಮ್ಮ ಕೋಪ ಮಾಡ್ಕೋತಾರೆ. ನಮ್ಮಪ್ಪನ್ನ ನಾನು ಎಲ್ಲರ ಮುಂದೆ ಏನೋ ಒಂದು ಹೇಳ್ಬಿಟ್ರೆ ನಮ್ಮಪ್ಪ ತಪ್ಪು ತಿಳ್ಕೊಳ್ತಾರೆ. ಅದು ನಮಗೆ ಧೈರ್ಯ ಇಲ್ದಿರ ಮನೆ ಜಗಳ ಮನೆ ಒಳಗೆ ಇಟ್ಕೋ, ಹೀಗೆಲ್ಲ ನಾವು ಕಾಂಪೌಂಡ್ ಕಟ್ಕೊಂಡ್ಬಿಟ್ಟು ಬೇರೆಯವ್ರ ಮುಂದೆ ನಾವು ಒಳ್ಳೆಯವರು ಅಂತ ಪೋಟ್ರೆ ಮಾಡ್ಕೊಳಕ್ಕೆ ಹೋಗ್ತೀವಿ. ನೀವು ಒಂದು ತಪ್ಪನ್ನ ಎದುರುಗೆ ಹೇಳ್ದೆ ಕ್ಷಮಿಸ್ತಾ ಹೋದಾಗ ಅದು ತಂದೆ ಸ್ಥಾನ. ಈಗ ಎಷ್ಟೋ ಜನ ಮನೇಲಿ ತಂದೆ ರೋಡಲ್ಲಿ ಕುಡ್ಕೊಂಬರ್ತಾರೆ, ಬೀದಿಲಿ ಬಿದ್ದಿರ್ತಾರೆ, ಪಾಪ ತುಂಬ ಜನ ಮಕ್ಕಳು ಕಷ್ಟಪಡ್ತಿರ್ತಾರೆ, ಹೇಳ್ಕೊಳಕ್ಕೆ ಹೋದ್ರು ಧರ್ಮನ ಒಪ್ಕೊಳ್ಳಲ್ಲ. ಆಮೇಲೆ ತುಂಬ ಜನ ದೊಡ್ಡ ವ್ಯಕ್ತಿಗಳು, ತಂದೆಗಳು ತುಂಬ ಅನೈತಿಕ ಕೆಲಸಗಳನ್ನು ಮಾಡ್ತಿರ್ತಾರೆ, ಅಧರ್ಮದ ಕೆಲಸಗಳನ್ನ ಮಾಡ್ತಿರ್ತಾರೆ. ಅವ್ರ ಮನೇಲಿ ಯಾರೋ ಒಬ್ಬ ಒಳ್ಳೆ ಹುಡುಗ ಹುಟ್ಕೊಂಡ್ಬಿಟ್ಟಿರ್ತಾನೆ. ಅಪ್ಪ ನೀನು ಯಾಕೆ ಹಿಂಗೆ ಮಾಡ್ತಿದ್ದೆ ಅಂದರೆ, ಅವ್ನು ನೋಡಿ ಅವನ ಅಧರ್ಮದಿಂದ ಸಂಪಾದನೆ ಮಾಡೋ ದುಡ್ಡಲ್ಲಿ ಇವ್ರಿಗೆಲ್ಲ ಊಟ ಹಾಕ್ತಿರ್ತಾನೆ. ಅಂದರೆ ಇವರು ಅದರ ಪಾಲುದಾರರು. ಅಧರ್ಮದಿಂದ ನಡ್ಕೊಳ್ತಿರೋದಕ್ಕೆ ಮನೆಯವರೆಲ್ಲ ಪಾಲುದಾರರಾಗ್ತಾರೆ. ಭೀಷ್ಮರು ಅಷ್ಟು ಜ್ಞಾನಿಗಳು, ಅಷ್ಟು ಭಕ್ತಿಯನ್ನ ಹೊಂದಿದ್ದು, ಅಷ್ಟೆಲ್ಲ ಪರಮಜ್ಞಾನವನ್ನು ಹೊಂದಿದ್ರೂ ಕೂಡ ಕೌರವರ ಜೊತೆ ಸೇರ್ಕೊಂಡ್ಬಿಟ್ಟು, ಇಲ್ಲ ನಾನು ನನ್ನ ಫ್ಯಾಮಿಲಿಗೆ ಮಾಡ್ತಾ ಇದ್ದಿದ್ದು ಧರ್ಮವಾಗೇ ಇತ್ತು ಅಂತ ಕೃಷ್ಣನ್ಗೆ ಒಪ್ಸಕ್ ಹೋಗ್ತಾರೆ. ಅವಾಗ ಕೃಷ್ಣ ಹೇಳ್ತಾನೆ, ಅದಲ್ಲಪ್ಪ, ನೀ ಮಾಡ್ತಾ ಇದ್ದಿದ್ದು ಧರ್ಮ ಅಲ್ಲ, ಲೋಕ ಕಲ್ಯಾಣಕ್ಕೆ ಮತ್ತೆ ಎಲ್ಲರನ್ನೂ ಸಮಸ್ಥಿತಿಯಲ್ಲಿ ನೋಡುವಂತಹ ಧರ್ಮ ನಿನ್ನಲ್ಲಿರಬೇಕು. ಅದು ನಿನ್ನ ಸಾತ್ವಿಕ ಗುಣವಾಗಿರುತ್ತೆ. ನಿನ್ನ ಮನೆಯವ್ರಿಗೆ ಮಾತ್ರ ನೀನು ಧರ್ಮ ಇಟ್ಕೊಂಡಿದ್ದೀನಿ ಅಂತ ಇನ್ನೊಬ್ರಿಗೆ ಹೋಗ್ಬಿಟ್ಟು ಅಧರ್ಮದಿಂದ ಎಲ್ಲ ನನಗೆ ಬೇಕು ಅಂತ ಬಾಚ್ಕೊಳ್ತಿದ್ರೆ, ಇದನ್ನೆಲ್ಲ ಮಾಡಬೇಡ ಅನ್ನೋದನ್ನ ಹೇಳಿದಾಗ, ಆಮೇಲೆ ಅವ್ರಿಗೆ 3 ಜನ್ಮದ ಹಿಂದಿಂದು ಇನ್ನೊಂದು ಪುರಾಣಗಳಲ್ಲಿ ಇರುವಂತಹ ಉಪಕಥೆ, ಭೀಷ್ಮರು ಒಂದು ರಥದಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರ ರಥದ ಸಾರಥಿಗೆ ಒಂದು ದೊಡ್ಡ ಸರ್ಪ ಅಡ್ಡ ಬಂತು ಅಂದ್ಬಿಟ್ಟು, ನೋಡು ಆ ಸರ್ಪವನ್ನ ಪಕ್ಕದಲ್ಲಿ ಬಿಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಇವನ್ ಸಾರಥಿ ಸರ್ಪನ ತಗೊಂಡೋಗಿ ಜುರ್ರ್ ಅಂತ ಬಿಸಾಕ್ತಾನೆ. ಅಲ್ಲೆಲ್ಲ ಮುಳ್ಳುಗಳ ಪೊದೆಗಳ ಮೇಲೆ ಹೋಗೋದಕ್ಕೆಲ್ಲ ಚುಚ್ಕೊಂಡು ಸರ್ಪ ತುಂಬಾ ದಿನಗಳ ಕಾಲ ಒದ್ದಾಡಿ ಸಾಯುತ್ತೆ. ಅವಾಗ ಆ ಸರ್ಪ ಕೂಡ ಶಾಪ ಹಾಕಿತ್ತು ಇವ್ರಿಗೆ, ನಾನು ಹೆಂಗೆ ಒದ್ದಾಡಿ ಸಾಯ್ತಿದ್ದೀನೋ ನೀನು ಒಂದು ಜನ್ಮದಲ್ಲಿ ಆ ರೀತಿ ನಿಧಾನಕ್ಕೆ ಮುಳ್ಳುಗಳ ಥರ ಚುಚ್ಚಿಸ್ಕೊಂಡು ಸಾಯ್ಬೇಕು ಅಂತ. ಹಾಗಾಗಿ ಅವರು ಅಷ್ಟು ಬಾಣಗಳ ಹಾಸಿಗೆ ಮೇಲೆ ಮಲ್ಕೊಂಡು
ಸಾವುಗೋಸ್ಕರ ಕಾಯ್ತಿರ್ತಾರೆ. ಅದು ಇನ್ನೊಂದು ಬ್ಯೂಟಿ ಏನು ಅಂತ ಹೇಳಿದ್ರೆ ಅವ್ರು ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಸಾಯೋದಿಲ್ಲ ಅಂತ ಅನ್ನೋದು ಅವ್ರಿಗವ್ರೆ, ನಾನು ಉತ್ತರಾಯಣ ಪುಣ್ಯಕಾಲದಲ್ಲಿ ಸಾಯ್ಬೇಕು ಅನ್ನೋದು. ಇದೇನು ಉತ್ತರಾಯಣ ಪುಣ್ಯಕಾಲ ಅನ್ನೋದು ಕೂಡ ಅದಕ್ಕಿಂತ ಮುಂಚೆ ಈಗ ಭೀಷ್ಮನ್ ಕಥಲೆ, ಭೀಷ್ಮ ಅವ್ರ ಕಥಲೆ ತಗೋಣ. ಈಗ ಭೀಷ್ಮ ಒಂದು ಹಿಂದಿನ ಜನ್ಮದಲ್ಲಿ ರಾಜನಾಗಿದ್ದಂತ ಟೈಮಲ್ಲಿ ರಥ ಓಡಿಸ್ಕೊಂಡು ಹೋಗ್ತಿದ್ದಾಗ ಅವರ ಸಾರಥಿ ಜೊತೆಗೆ ಹಾವಡ್ಡ ಬಂತು ಒಂದು. ಆಗ ಭೀಷ್ಮರು ಆದೇಶ ಕೊಡ್ತಾರೆ ಸಾರಥಿಗೆ ಆ ಹಾವನ್ನ ತೆಗೆದು ಪಕ್ಕಕ್ಕೆ ಹಾಕು ಅಂತ. ಈಗ ಆ ಸಾರಥಿ ಹೋಗಿ ಹಾವನ್ನ ಹಿಡ್ಕೊಂಡು ಆ ಕಡೆ ಬಿಸಾಕಿದ್ರಲ್ಲ, ಹಾವು ಶಾಪ ಕೊಡ್ತು. ಈಗ ಆ ಶಾಪ ಆಕ್ಚುಲಿ ಎಷ್ಟು ಪರ್ಸೆಂಟೇಜು ಭೀಷ್ಮನ್ಗೆ ತಾಕತ್ತೆ, ಸಾರಥಿಗೆ ಎಷ್ಟು ಪರ್ಸೆಂಟ್ ತಾಕತ್ತ? ನಾನು ಇದೇನು ಹೇಳಿ ನಮ್ಮ ಕೋರ್ಟ್ದೇ ತಗೊಳ್ಳೋಣ. ಇವಾಗ ಯಾರು ಐಡಿಯಾ ಕೊಡ್ತಾರೋ ಮರ್ಡರ್ ಮಾಡು ಅಂತ, ಅವನ್ನ ತಾನೇ ಫಸ್ಟ್ A1 A2 ಅನ್ನೋನು ಪಾಪ ಹೋಗಿ ಮಾಡಿದವನು. ಸೊ ನೋಡಿ, ಅದು ಅವಾಗಿಂದ ಇತ್ತು ನ್ಯಾಯ. ಅದೇ ನ್ಯಾಯವನ್ನ ಈಗಲೂ ಕೋರ್ಟಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಅಳವಡಿಸ್ಕೊಂಡು, ಯಾರು ನಿಮ್ಮನ್ನ ಪ್ರಚೋದಿಸಿ ಅಂದ್ರೆ, ಪಾಪ ಭೀಷ್ಮ ಏನು ಕೆಟ್ಟದಾಗ ಹೇಳಿರಲಿಲ್ಲ, ಬಟ್ ಅವ್ರ ಬಾಯಲ್ಲಿ ಫಸ್ಟ್ ಬಂದಿದ್ದು, ಅವ್ರು ಹೇಳಿದ್ದು ಫಸ್ಟು ಆ ಹಾವನ್ನ ಆ ಕಡೆಗೆ ತೆಗೆದಾಕು ಪಕ್ಕಕ್ಕೆ ಅಂತ. ಅವ್ರೇನು ನೀವು ಮುಳ್ಳು ಮೇಲೆ ಹಾಕು, ಪೊದೆ ಮೇಲೆ ಹಾಕು, ಹಿಂಗೆ ಕೊಡು ಅಂತ ಹೇಳಿಲ್ಲ. ಇವಾಗ ಈ ಥರ ಎಷ್ಟೋ ಪರಿಸ್ಥಿತಿ, ಇವನ್ ಜೈಲಲ್ಲಿರೋ ಕೈದಿಗಳು ಹೇಳ್ತಾರೆ, ಸರ್ ನಾನು ಸುಮ್ಮನೆ ಹೋಗೋಳಗೆ ಹೊಡೆದ್ಬಿಟ್ಟು ಬಾ ಅಂತ ಹೇಳಿದೆ ಸರ್, ಅವ್ನು ಸಾಯೋ ಹಂಗೆ ಹೊಡೆದು ಬಿಡೋದಾ ಅಂತಾರೆ. ಇವ್ರು ಸುಮ್ಮನೆ ಹೊಡೆದ್ಬಿಟ್ಟು ಬಾ ಅಂತ ಹೇಳೋದೇನೆ ಅಕ್ಯೂಸ್ ನಂಬರ್ 1 A1 ಆಗ್ತಾರೆ. ಯಾಕಂದ್ರೆ ನೀನು ಪ್ರಚೋದಿಸ್ದೆ. ಆಮೇಲೆ ಈಗ ಯಾರ್ದೋ ಒಬ್ರದ್ದು ಲೂಟಿ ಮಾಡ್ಕೊಂಬ ಅಂತ ಹೇಳಿದ್ರೆ ಕೊಲೆನೇ ಮಾಡಿರ್ತಾರೆ, ಇನ್ನೇನೋ ಮಾಡಿರ್ತಾರೆ, ತಳ್ಬಿಟ್ಟು ಬಂದಿರ್ತಾರೆ. ಸೊ ಏನೋ ಭಯ ಪಡಿಸ್ಬಿಟ್ಟು ಬಾ ಅಂತ ಹೇಳಿದ್ರೆ ಅದೇ ಜಗಳ ಆಡ್ಕೊಂಡು ಇನ್ನೇನೋ ಚೆನ್ನಾಗಿ ಹಾಫ್ ಮರ್ಡರ್ ಮಾಡಿರ್ತಾರೆ. ಈ ಥರ ತಪ್ಪು ಕೆಲಸಗಳನ್ನು ಹೇಳಿಕೊಟ್ಟವನೇ A1. ಸೊ ಇವತ್ತು ನಮ್ಮ ನ್ಯಾಯಾಂಗದಲ್ಲಿ ಕೂಡ ಫಾಲೋ ಮಾಡ್ತಾ ಇರೋದು ಆಗಿನ ಕಾಲದಿಂದ ಬಂದಂಥ ಧರ್ಮವನ್ನೇ. ಯಾರು ಹೇಳ್ಕೊಡ್ತಾನೋ ಅವನೇ ಮೇನ್ ಕಲ್ಪ್ರೇಟ್. ಸೆಕೆಂಡ್ ಒನ್ ಅವನಿಗೂ ಆಗತ್ತೆ ನೋಡಿ ಶಿಕ್ಷೆ, A2 ಅವನಿಗೆ. ಸೊ ಆ ಸರ್ಪ ತೊಗೊಂಬಂದು ಎಸ್ದವನ್ಗೂ ನೋಡಿ ಮಾಡಿ ಎಸೆಯೋದು ಬೇಡವಾ ನೀನು, ಅವ್ನು ಎಸಿ ಅಂತ ಹೇಳ್ದ ಅಂದರೆ ಮುಳ್ಳು ಮೇಲೆ ಎಸೆಯೋದು ನೀನು ಅನ್ನೋದು ಅನ್ಕೊಂಡಿರುತ್ತೆ, ಅದು ಲಾಜಿಕಲ್ ಯೋಚನೆ ಮಾಡಿರುತ್ತೆ. ಸೊ ಅವನಿಗೂ ಒಂದಷ್ಟು ಹೋಗಿರುತ್ತೆ ಕರ್ಮ. ಬಟ್ ಇಲ್ಲಿ ಭೀಷ್ಮರ ತಗೊಂಡಾಗ ಅಷ್ಟು ಸತ್ಯಾಧರ್ಮದಿಂದ ನಡ್ಕೊಳ್ತಿರೋರು, ನಾವು ಕೂಡ ಏನೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಎಷ್ಟು ಪ್ರಜ್ಞೆ ಇಟ್ಕೊಂಡು ಮಾಡಬೇಕು ಅನ್ನೋದಕ್ಕೆ ಇದೆಲ್ಲವೂ ನಮಗೆ ಎಕ್ಸಾಂಪಲ್ಲು ಜೀವನದಲ್ಲಿ. ನಾವು ಸುಮ್ಮನೆ ತೊಗೊಂಡೋಗಲ್ಲಿ ಇಟ್ಬಿಟ್ಟು ಬಾ ಅಂತೀವಿ, ಯಾರೋ ತೊಗೊಂಡೋಗಿ ಬೀಳಿಸ್ಬಿಟ್ಟು ಬರ್ತಾರೆ. ಸೊ ಅದನ್ನ ಯಾವಾಗಲೂ ಹಾಳು ಮಾಡೋದು ಹಾಳು ಅನ್ನೋದನ್ನು ನಾವು ಹೇಳ್ತಾ ಇರ್ತೀವಿ. ಸೊ ತುಂಬ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಇದು ಒಂದು ಉಪಕಥೆಯಲ್ಲಿ ಇದೆ. ಆಮೇಲೆ ಭೀಷ್ಮ ಪಿತಾಮಹರು ಅದೇ ಉತ್ತರಾಯಣ ಪುಣ್ಯಕಾಲದಲ್ಲೇ ಅವ್ರ ಇಚ್ಛಾಮರಣಿ ಅಂದರೆ ಸಾವು ಬಂದ ಮೇಲೆ ಇಚ್ಛಾಮರಣಿ, ಅದಕ್ಕೆ ಮುಂಚೆನೇ ತಾನೇ ಪ್ರಾಣ ಬಿಡಬೇಕು ಅಂತ ಹೋಗಿರಲ್ಲ. ಸೊ ಅವ್ರವಾಗ ನನಗೆ ಉತ್ತರಾಯಣ ಪುಣ್ಯಕಾಲ ಅನ್ನೋದು ಏನು ಅಂತ ಹೇಳಿದ್ರೆ, ನಮ್ಮದು ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತಾ ಇರೋ ಹಾಗೆ ಭೂಮಿ 365 ದಿನ ಸುತ್ತಬೇಕು ಅಂತ ಹೇಳಿದಾಗ, ಸೂರ್ಯ ಯಾವಾಗ ಉತ್ತರದ ಕಡೆಗೆ ಹೋಗುತ್ತೋ, ಅಂದರೆ ಸೂರ್ಯ ಚಲಿಸಲ್ಲ, ಭೂಮಿನೇ ಚಲಿಸ್ಬೇಕಾದ್ರೆ ನಮಗೆ ಹಾಗೆ ಗೋಚರಿಸುತ್ತೆ ಸೂರ್ಯ ಉತ್ತರದ ಕಡೆ ಹೋಗ್ತಾ ಇದ್ದಾನೆ ಅಂತ. ಆ ಉತ್ತರದ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಅದು ಉತ್ತರಾಯಣ ಪುಣ್ಯಕಾಲ. ಸಾಮಾನ್ಯ ಮಕರ ಸಂಕ್ರಾಂತಿಯಿಂದ ಶುರುವಾಗತ್ತೆ. ಯಾವಾಗ ಸೂರ್ಯ ಮಕರ ರಾಶಿಗೆ ಹೋಗುತ್ತೋ, ಕೆಲವ್ರು ನೋಡಿ ನಾನು ದೇವ್ರನ್ನ ನಂಬ್ತೀನಿ, ಅಸ್ಟ್ರಾಲಜಿ ನಂಬಲ್ಲ ಅಂತಾರೆ. ನೋಡಿ, ಇಟ್ಸ್ ಆಲ್ ಒಂದಕ್ಕೊಂದು ರಿಲೇಟೆಡ್. ಮಕರದಲ್ಲಿ ಹೋದಾಗ ಸೂರ್ಯ, ಅದು ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಮತ್ತು ಜುಲೈ ಅಷ್ಟರಲ್ಲಿ ನಿಮಗೆ ದಕ್ಷಿಣಾಯಣ ಪುಣ್ಯಕಾಲ ಶುರುವಾಗುತ್ತೆ. ಯಾಕೆ ಅಂತ ಅದು ಹೇಳ್ತೀನಿ. ಉತ್ತರಾಯಣ ಪುಣ್ಯಕಾಲವನ್ನು ಸ್ವರ್ಗದಲ್ಲಿ ಡೇ ಅಂತ ಕನ್ಸಿಡರ್ ಮಾಡ್ತಾರೆ, ದಕ್ಷಿಣಾಯಣ ಪುಣ್ಯಕಾಲವನ್ನು ನೈಟ್ ಅಂತ ಕನ್ಸಿಡರ್ ಮಾಡೋದನ್ನ ನರಕ ಅಂತ ಕರೀತಾರೆ. ಸೊ ನಮ್ಮ 365 ದಿನಗಳು ಸ್ವರ್ಗದಲ್ಲಿ ಒಂದೇ ದಿನ. ಹೆಂಗೆ ಕಾಲ ಬೇರೆ ಬೇರೆ ಥರ ಪರಮಾತ್ಮ ಫಿಕ್ಸ್ ಮಾಡಿದಾನೆ ಅನ್ನೋದಕ್ಕೆ ಒಂದು ಪುಟ್ಟದೊಂದು ಉಪಕಥೆಗೆ ಹೋಗಿ ಬರ್ತೀನಿ ಇಲ್ಲಿಂದ. ಇವಳು ಇಂದ್ರನ ಹೆಂಡತಿ ಒಂದ್ಸತಿ ಕಾಡಲ್ಲಿ, ಅಂದರೆ ದೇವಲೋಕದಲ್ಲಿ, ಇಂದ್ರಲೋಕದಲ್ಲಿ ಹಣ್ಣು ಕಿತ್ಕೊಂಬರ್ಬೇಕು ಅಂತ ಹೋಗ್ತಾಳೆ. ಹಣ್ಣು ಕಿತ್ಕೊಂಬರ್ಬೇಕು ಅಂತ ಹೋಗಿ ಮೇಲೆ ನೆಗೆದು ಹಣ್ಣನ್ನು ಕಿತ್ಕೋಬೇಕಾದ್ರೆ ಕೆಳಗಡೆ ಒಂದು ಸರ್ಪನೋ ಹಾವೋ ಏನೋ ಇರುತ್ತೆ. ಅವಳು ನೆಗೆದು ಆ ಹಾವಿಗೆ ಏಟ್ ಮಾಡಿಬಿಡ್ತಾಳೆ. ಆ ಹಾವು ಒಂದು ತಕ್ಷಣ ಶಾಪ ಕೊಡುತ್ತೆ, ನೀನು ನನಗೆ ಗೊತ್ತಿಲ್ಲದೆ ಈ ಥರ ಎಲ್ಲ ತುಳಿತಿದ್ಯಾ, ನೀನು ಹೋಗಿ ಮನುಷ್ಯ ಜನ್ಮ ತಗೊಂಡು ಭೂಲೋಕದಲ್ಲಿ ಆ ಕಷ್ಟ ಅನುಭವಿಸ್ಬಿಡ್ಬಾ ಅಂತ ಹೇಳ್ತಾನೆ. ಅವಳು ಭೂಲೋಕಕ್ಕೆ ಹೋಗಿ ಕಷ್ಟನೂ ಅನುಭವಿಸ್ಬಿಟ್ಟು ಜನ್ಮ ಮುಗಿಸಿ ವಾಪಸ್ ಬಂದು ತಿರ್ಗಾ ಇಂದ್ರನ ಹತ್ರ ಹಣ್ಣು ತೊಗೊಂಡೋದಾಗ ಇಂದ್ರ ಕೇಳ್ತಂತ, ಯಾಕಮ್ಮ 2 ಗಂಟೆಗಳ ಕಾಲ ತಡವಾಗಿ ಬಂದೆ ಅಂತ. ಅಂದ್ರೆ ಅವಳ ಜನ್ಮ ಮುಗಿಸಿದ್ರು ಅಲ್ಲಿಗೆ ಟೈಮ್ ಹೆಂಗಾಯ್ತು ಅಂತ ಹೇಳಿದ್ರೆ, ಬರೀ 2 ಗಂಟೆಗಳ ಕಾಲ ಯಾಕೆ ತಡವಾಗಿ ಬಂದೆ ಕಾಡಿಂದ ಅಂತ. ಸೊ ಎಲ್ಲದಕ್ಕೂ ಟೈಮ್ ಫಿಕ್ಸ್ ಬೇರೆ ಬೇರೆ ಇರುತ್ತೆ. ನಮಗೆ ಬೇರೆ, ಪ್ರಕೃತಿಗೆ ಬೇರೆ, ಗ್ರಹಗಳಿಗೆ ಬೇರೆ, ದೇವಲೋಕದಲ್ಲೇ ಬೇರೆ ಅನ್ನೋ ಥರ ಇಲ್ಲಿ ಉತ್ತರಾಯಣ ಪುಣ್ಯಕಾಲ ಡೇ ಅಂತ. ಸೊ ಸೂರ್ಯ ಯಾವಾಗ ಹುಟ್ಟಿರ್ತಾನೋ
ಸ್ವರ್ಗದಲ್ಲಿ. ಅವಾಗ ಸತ್ರೆ ಮನುಷ್ಯ ಪ್ರಾಣ ಬಿಟ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾನೆ. ಮೋಸ್ಟ್ಲಿ ಅದಕ್ಕೆ ಇರ್ಬೇಕು ನಮ್ಗಳ ಲೈಫಲ್ಲೆಲ್ಲ 3 ದಿನ ಇರ್ಬೋದೇನೋ ಮನುಷ್ಯನ ಲೈಫ್. ಅದ್ನ ಒಳಿತು ಬಾಯಿ ಮಾಡು ಮಾತಿಗೆ ಮನುಷ್ಯ. ಹೇಳ್ತಾರಲ್ಲ 3 ದಿನ ಅಂತ. ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಋಷಿಯವರು ಬರೆದಿರೋದು ಇದು. ತುಂಬಾ ಒಳ್ಳೆ ಹಾಡು, ಈಸಿ ಫಿಲಾಸಫಿ. ಸೊ ಇದು ಉಪಕಥೆಗೆ ಹೋಗಿ ಬಂದ್ವಿ. ಬಟ್ ವಿಷ್ಣು ಅಂದ್ರೆ ಭೀಷ್ಮ ಮಲಗಿರ್ತಾರೆ. ಆಮೇಲೆ ಯುದ್ಧ ಎಲ್ಲ ಮುಗಿದೋಗುತ್ತೆ, ಎಲ್ಲರೂ ಹೊರಟೋಗ್ತಾರೆ. ಹೊರಟೋದಾಗ ಕೃಷ್ಣ ಯುಧಿಷ್ಠಿರನ್ಗೆ ಹೇಳ್ತಾನೆ, ಇನ್ನೇನು ಭೀಷ್ಮರು ಪ್ರಾಣ ಬಿಡಕ್ ಮುಂಚೆ ತುಂಬಾ ಬ್ಯೂಟಿಫುಲ್ ಆಗಿ ಧರ್ಮವನ್ನ, ಜೀವನವನ್ನ, ಪರಮಾತ್ಮನ್ನ ಅರ್ಥಕೊಂಡಂತ ವ್ಯಕ್ತಿಯವರು ಯುಧಿಷ್ಠಿರನೇ, ಅದೇ ಧರ್ಮರಾಯ, ಪಾಂಡವರಲ್ಲಿ ಮೊದಲನೇವರು. ನೀನ್ ಯಾಕೆ ಹೋಗಿ ಭೀಷ್ಮರ ಹತ್ರ ಇದೆಲ್ಲವನ್ನು ಕಲ್ತ್ಕೋಬಾರ್ದು ವಿದ್ಯೆನ, ಅವ್ರ ಜೀವನ ಮುಗ್ದೋಗೋ ಅಷ್ಟರಲ್ಲಿ ನೀನು ಹೋಗಿ ಅವರಲ್ಲಿರೋ ಜ್ಞಾನನ ಪಡ್ಕೋ ನೀನು ಅಂತ ಹೇಳಿದಾಗ ಅವಾಗ ಇವರೆಲ್ಲ ಪಂಚಪಾಂಡವರು ಹೋಗ್ತಾರೆ. ಅವಾಗ ಯಾರು ಅಲ್ಲಿ ರೆಕಾರ್ಡ್ ಮಾಡ್ಕೊಳಕ್ಕೂ ಇರಲ್ಲ. ಅವಾಗ ವ್ಯಾಸರು ಬರ್ಕೋತಿದ್ರು, ಸಂಜಯ ಕೇಳಿಸ್ಕೊಂಡು ಹೇಳ್ತಿದ್ರು, ಇದೆಲ್ಲ ಇತ್ತಲ್ವಾ. ಇದೆಲ್ಲ ಮುಗಿದ್ಮೇಲೆ ಬರೀ ಭೀಷ್ಮರೊಬ್ಬರೇ ಮಲಗಿದ್ದಾಗ ಹೋಗ್ಬಿಟ್ಟು ಯುಧಿಷ್ಠಿರ 6 ಪ್ರಶ್ನೆಗಳನ್ನ ಕೇಳ್ತಾರೆ ಭೀಷ್ಮರು ಪ್ರಾಣ ಬಿಡಕ್ ಮುಂಚೆ. ಅಂದ್ರೆ ಯಾವ ದೇವರನ್ನ ನಾವು ಪೂಜಿಸಿದ್ರೆ ನನ್ನ ಎಲ್ಲ ಜನ್ಮ ಸಂಸಾರ ಬಂಧನಗಳಿಂದ ಮುಕ್ತಿ ಸಿಗತ್ತೆ ಅನ್ನೋದು. ಆಮೇಲೆ ಯಾವ ಸ್ಮರಣೆ ಮಾತ್ರದಿಂದಲೇ ನನಗೆಲ್ಲ ಕಷ್ಟಗಳು ದೂರವಾಗುತ್ತೆ, ಭಯಭೀತಿಗಳು ಕಷ್ಟಗಳೆಲ್ಲ ದೂರವಾಗುತ್ತೆ. ಆಮೇಲೆ ನಾನು ಯಾವ ಧರ್ಮವನ್ನ ಪಾಲಿಸ್ತಾ ಹೋಗ್ಬೇಕು ಜೀವನದಲ್ಲಿ. ಅದೇ ಯುಧಿಷ್ಠಿರ ಉವಾಚ ಹೇಳ್ತಾರಲ್ಲ, ಕಿಮೇಕಂ ದೇವತಂ ಲೋಕೆ ಕಿಂವಾಪ್ಯೇಕಂ ಪಾರಾಯಣಂ. ಯಾವುದನ್ನ ಪಾರಾಯಣ ಮಾಡಬೇಕು, ಏನನ್ನ ಹೇಳಬೇಕು, ಯಾರನ್ನ ದೇವರು ಪರಮದೇವರು ಅಂತ ಕನ್ಸಿಡರ್ ಮಾಡಬೇಕು ಅಂತ ಅಲ್ಲಿಂದ ಶುರು ಮಾಡ್ತಾ ಹೋಗ್ತಾರೆ. ಅವಾಗ ದೇವದೇವಂ ಜಗತ್ಪ್ರಭುಂ ಅನಂತಂ ಪುರುಷೋತ್ತಮಂ ಅಂತ. ಅಂದ್ರೆ ಅವನೇ ಪುರುಷೋತ್ತಮನಾದವನು, ಅನಂತನಾದವನು, ನಿತ್ಯನಾದವನು. ಆಮೇಲೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ನೆಲೆಸಿರುವಂತವನು, ಇವನೇ ಪರಮ ಪುರುಷ ಅಂತ ಕೃಷ್ಣನ್ನ ಎದುರುಗಡೆ ತೋರಿಸ್ತಾರೆ. ಅಲ್ಲಿಂದ ಅವರು ಸಹಸ್ರನಾಮನ, ಯಾಕೆಂದ್ರೆ ಅವ್ನು ಆಲ್ರೆಡಿ ಆ ಬಾಣ ಬಿಟ್ಟಾಗ ನಾರಾಯಣಂದು ಅವ್ರ ಪಾದಗಳ ಹತ್ರ ಹೋಯ್ತು ಅಂತ ಅವ್ರಿಗೆ ಅರಿವಾಯ್ತಲ್ಲ ಅವನೇ ನಾರಾಯಣ ಅಂತ. ಆವಾಗ ಅವರು ಸಹಸ್ರನಾಮಗಳನ್ನ ಹೇಳ್ತಾ 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 ಹೋಗ್ತಾರೆ. ಅಂದ್ರೆ ವಿಷ್ಣು ಸಹಸ್ರನಾಮ ಅಂದ್ರೆ ವಿಷ್ಣುವಿನ 1000 ಹೆಸರುಗಳು, 1008 ಜೋಡಿಸ್ಕೊಳ್ತಾರೆ. ಆ 1000 ಹೆಸರುಗಳನ್ನ ಹೇಳ್ತಾ 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 ಹೋದಾಗ್ಲೇನೆ ನೀನು ಬರೀ ಸ್ಮರಣ ಮಾತ್ರದಿಂದಲೇ ಹೇಗೆ ನಿನ್ನ ಜನ್ಮ ಸಂಸಾರ ಬಂಧನಗಳಿಂದ ನೀನು ವಿಮುಚ್ಛತೆಯನ್ನ ಪಡ್ಕೊಂಡು ನೀನು ಮುಂದಕ್ಕೆ ಹೋಗ್ತೀಯಾ. ಮತ್ತೆ ಈ ಸೈಕಲ್ ಬರುತ್ತಲ್ಲ, ಹುಟ್ಟು ಸಾವು, ಆ ಸೈಕಲ್ಗಳಿಂದ ನೀನು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಸೊ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನೀನು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಬೇಕು ಅಂತ ಅವರೆಲ್ಲ ಹೇಳ್ತಾ ಹೋಗ್ತಾರೆ. ಅಲ್ಲೇನಾಗತ್ತೆ, ಎಲ್ಲ ವಿಷ್ಣು ಸಹಸ್ರನಾಮ ಮುಗಿಯತ್ತೆ. ಅವಾಗ ಒಂದು ಪುರಾಣದಲ್ಲಿ ಕತೆ ಇರೋದೇನು ಅಂತ ಹೇಳಿದ್ರೆ ವ್ಯಾಸರು ಬರ್ಕೊಂಡ್ರು ಅಂತ ಅನ್ನೋದನ್ನ, ಅಂದ್ರೆ ಅವರ ಶರೀರವಾಣಿಯಲ್ಲಿ. ಇನ್ನೊಂದ್ರಲ್ಲಿ ಕತೆ ಇರೋದೇನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಕೇಳಿಸ್ಕೊಂಡ್ಬಿಟ್ವಿ, ಕೃಷ್ಣ ಹೇಳ್ತಾನೆ ಇನ್ನೊಂದ್ಸತಿ ನಾನು ಭೀಷ್ಮರ್ಗೆ ಹೇಳಕ್ಕಾಲ, ಯಾರು ರೆಕಾರ್ಡ್ ಹೆಂಗ್ ಮಾಡ್ಕೊಳ್ಳೋದು, ಆಕಾಶಕ್ಕೆ ರೆಕಾರ್ಡ್ ಆಗ್ಬೇಕು, ನಮ್ ಜ್ಞಾನದಲ್ಲಿ ರೆಕಾರ್ಡ್ ಆಗ್ಬೇಕು ಹೆಂಗೆ ಅಂತ. ಅವಾಗ ಸಹದೇವ ಒಂದು ಕ್ರಿಸ್ಟಲ್ ಹಾಕೊಂಡಿರ್ತಾರೆ. ಯಾಕೆ ಇವತ್ತಿಗೂ ನಮ್ಮ ಮನೆಯಲ್ಲಿ ಕ್ರಿಸ್ಟಲ್ಗಳಲ್ಲಿ ನಾವು ಜ್ಯೋತಿರ್ಲಿಂಗ, ಕ್ರಿಸ್ಟಲ್ ಅಲ್ಲಿ ನಾವು ಶ್ರೀಚಕ್ರ ಎಲ್ಲ ಇಟ್ಕೊಳ್ತೀವಿ ಅಂದ್ರೆ ಎನರ್ಜಿನ ಹೆಂಗ್ ಅಬ್ಸಾರ್ಬ್ ಮಾಡ್ಕೊಳತ್ತೆ ಅಂತ. ಯಾರ ವಸ್ತು ಅದನ್ನ ಮಾಡ್ಕೊಂಡಿರಬಹುದು ಅಂತ. ಇವಾಗ ಚಿನ್ನ ಒಡವೆ ಎಲ್ಲ ಮಾಡ್ಕೊಂಡ್ರಲ್ಲ, ಸಹಸ್ರನಾಮ ಹೇಳ್ಬಿಟ್ರು, ನಾವೆಲ್ಲ ಸಂತೋಷವಾಗಿ ಕೇಳಿಸ್ಕೋತಾ ನಿಂತಿದ್ವಿ ಅಂತ ಸಹದೇವ ಒಂದು ಕ್ರಿಸ್ಟಲ್ ಪೆಂಡೆಂಟ್ ಹಾಕೊಂಡಿರ್ತಾರೆ. ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅವಾಗ ಕೃಷ್ಣ ಹೇಳ್ತಾನೆ ಸಹದೇವನ್ಗೆ, ನೀನ್ ಹೋಗಿ ಅಲ್ಲಿ ಕೂತು ತಪಸ್ ಮಾಡು, ಮತ್ತೆ ಆ ಕ್ರಿಸ್ಟಲಿಂದ ಅದು ವಾಪಸ್ ಬರುತ್ತೆ ಎನರ್ಜಿ, ಅದನ್ನ ನೀನ್ ರೆಕಾರ್ಡ್ ಮಾಡಿ ಇಟ್ಕೋ. ರೆಕಾರ್ಡ್ ಇನ್ ದ ಫಾರ್ಮ್ಯಾಟ್ ಆಫ್ ರೈಟಿಂಗ್ ಆರ್ ಇನ್ ದ ಫಾರ್ಮ್ಯಾಟ್ ಆಫ್ ಯಾವ್ದ್ರ ಮೂಲಕ ಅವಾಗ ಮಾಡ್ತಾ ಇದ್ರು. ಹಂಗೆ ಮಾಡಿ 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 ಅದು ಸಹದೇವನ ಕ್ರಿಸ್ಟಲ್ ಇಂದ ಬಂದು ಎಲ್ರಿಗೂ ಮತ್ತೆ ತಿರ್ಗಾ ಎಲ್ರಿಗೂ ಅದೇ ವಿಷ್ಣು ಸಹಸ್ರನಾಮ ಬರ್ತಾ ಹೋಯ್ತು ಅಂತ ಅನ್ನೋದು. ಸೊ ಮೊದಲನೇ ಬಾರಿಗೆ ವಿಷ್ಣು ಸಹಸ್ರನಾಮ ಗೊತ್ತಾಗಿದ್ದು ಹೀಗೆ. ಮೊದಲನೇ ಬಾರಿಗೆ ವಿಷ್ಣು ಸಹಸ್ರನಾಮ ಹೇಳಿದ್ದೆ ಭೀಷ್ಮ ಪಿತಾಮಹರು. ವಿಷ್ಣುವನ್ನ ನೀವು ಪೂಜಿಸ್ಲೇಬೇಕು, ವಿಷ್ಣುನೇ ಪರಮ ದೇವರು, ಸೊ ಅವನಿಗೆ ನೀವು ಶರಣಾಗತಿಯನ್ನ ತಗೊಳ್ಳೇಬೇಕು. ಆಮೇಲೆ ವಿಷ್ಣು ಸಹಸ್ರನಾಮದ ಎಂಡಲ್ಲೂ ನೋಡಿ, ಇದೆಷ್ಟು ಎಲ್ಲವನ್ನು ಯುದ್ಧವನ್ನು ನೋಡ್ತಾ ಇವನ್ ಶಿವ ಮತ್ತೆ ಪಾರ್ವತಿ ಕೂತಿದ್ದಾಗ್ಲೂ ಪಾರ್ವತಿ ಒಂದ್ ಪ್ರಶ್ನೆ ಕೇಳ್ತಾಳೆ, ನಾನು ಎಷ್ಟೋ ಜನರಿಗೆ ಸಹಸ್ರನಾಮ ಓದಕ್ಕಾಗಲ್ಲ, ಆವಾಗ ಏನನ್ನ ಹೇಳಬಹುದು, ಒಂದು ಸಣ್ಣ ಮಂತ್ರ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಅದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸೊ ವಿಷ್ಣುವಿನ ಪೂರ್ಣ ಮಂತ್ರವನ್ನ ಹೇಳಕ್ಕಾಗಲ್ಲ ಅಂತಂದಾಗ ರಾಮಂದ್ ಹೇಳು ಅಂತನ್ಬಿಟ್ಟು ತುಂಬಾ ಚೆನ್ನಾಗಿ ಶಿವನೇ ಹೇಳ್ಕೊಡ್ತಾನೆ. ಶಿವ ರಾಮನ್ ಪೂಜೆ ಮಾಡ್ತಿದ್ದ.
ಅನ್ನೋ ರೀತಿಲಿ ಅವ್ರು ಅದನ್ನ ಹೇಳ್ಕೊಡ್ತಾರೆ. ಸೊ ಇದೆಷ್ಟೋ ಜನರದಲ್ಲಿ ಕಾನ್ವರ್ಸೇಷನ್ ಇದೆ. ಇವನ್ ವೈಶಂಪಾಯನ ಉವಾಚ, ವೈಶಂಪಾಯನ ಇವರ ಅಂದ್ರೆ ವ್ಯಾಸರ ಶಿಷ್ಯನಾಗಿರ್ತಾರೆ. ಅವರು ವ್ಯಾಸರು ಹೇಳಿ ಬರ್ಕೊಳ್ಳೋದನ್ನ ವೈಶಂಪಾಯನ ಫಸ್ಟ್ ಟೈಮ್ ಬಂದು ಎಲ್ರಿಗೂ ಹೇಳ್ಕೊಡಕ್ ಶುರು ಮಾಡ್ತಾರೆ. ಇದು ಅಲ್ಲಿಂದ ಶುರುವಾಯ್ತು. ಅಲ್ಲಿಂದ ಎಲ್ಲರ ಮನೇಲೂ ನೋಡಿ, ಕಲಿಯುಗದಲ್ಲಿ ಇವಾಗ ನಮ್ಮ ಮನೆಗಳಲ್ಲೂ ವಿಷ್ಣು ಸಹಸ್ರನಾಮ ಹೇಗೆ ಪ್ರಚಲಿತವಾಗಿದೆ. ಭೀಷ್ಮ ಪಿತಾಮಹರು ಮೊದಲನೇ ತಾನು ಹೇಳಿದ್ದು. ಹೌದು. ಮತ್ತೆ ನೀವು ಪಾಂಡವ್ರ ಬಗ್ಗೆ ಮಾತಾಡ್ತಿದ್ರಲ್ಲ, ಈಗ ಪಾಂಡವರು 5 ಜನ ಪಂಚ ಪಾಂಡವರು ಇದ್ರು. ಈಗ ಸ್ವರ್ಗಕ್ಕೆ ಯುಧಿಷ್ಠಿರ ಮಾತ್ರನೇ ಸ್ವರ್ಗಕ್ಕೆ ಹೋಗಕ್ಕಾಗಿತ್ತು. ಹೌದು. ಇನ್ ಮಿಕ್ಕಂತ 5 ಜನ ಹೋಗಕ್ಕಾಗ್ಲಿಲ್ಲ. ಕಾರಣ ಏನು ಅಂದ್ರೆ ದ್ರೌಪದಿಗೆ ಅರ್ಜುನನ ಮೇಲೆ ಮೋಹ ಇತ್ತಂತೆ. ಹೌದು. ಒಂದೊಂದು ನಕುಲನಿಗೆ ತಾನು ಸುಂದರವಾದಂತ ವ್ಯಕ್ತಿ, ತನಗಿಂತ ಜಗತ್ತಲ್ಲಿ ಯಾರು ಚೆನ್ನಾಗಿಲ್ಲ ಅನ್ನೋ ಒಂದು ಅಹಂ ಇತ್ತಂತೆ. ಸಹದೇವನಿಗೆ ತನಗಿರ್ತಕ್ಕಂಥ ಬುದ್ಧಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ. ಇನ್ನ ಭೀಮನಿಗೆ ತಾನೇ ಪರಾಕ್ರಮಿ, ತನ್ನಲ್ಲಿರೋ ಶಕ್ತಿ ಯಾರಿಗೂ ಇಲ್ಲ. ಅರ್ಜುನಂಗೂ ನಾನೇ, ಇನ್ನು ಅರ್ಜುನಂಗೆ ನಾನೇ ಎಲ್ಲ ಇತ್ತು ಅಂತ. ಹೌದು. ಆ ದ್ರೌಪದಿಗೆ ಅರ್ಜುನನ ಮೇಲೆ ಮೋಹ ಇತ್ತು. ಹೌದು. ಆದ್ರೆ ಯುಧಿಷ್ಠಿರ ಧರ್ಮರಾಯ ಒಬ್ಬನಿಗೆ ಅಂತ ನೋಡಿ, ಅವ್ರ ಜೊತೆ ನಾಯಿನೂ ಹೋಗುತ್ತಲ್ಲ. ನಾಯಿನೂ ಹೋಗುತ್ತೆ. ಇಲ್ಲ, ಅದೆಲ್ಲ ಚೆನ್ನಾಗಿದೆ. ಇದೇನ್ ಗೊತ್ತಾ, ನನ್ನ ಜನಗಳಿಗೆ ಅದೇ ಹೇಳೋದು. ಪುರಾಣಗಳನ್ನ ನೀವು ಓದ್ತಾ ಹೋದಾಗ ಎಷ್ಟೊಂದು ಉಪಕಥೆಗಳು, ಅದೇ ರೀತಿ ವಿಷ್ಣು ಪುರಾಣ ಈಗ ನೆಕ್ಸ್ಟ್ ಮಾತಾಡ್ತೀವಲ್ಲ, ಎಷ್ಟೊಂದು ಕಥೆಗಳು ಇದೆ. ಅಂದ್ರೆ ಮಕ್ಕಳಿಗೆ ಹೇಳೋದಕ್ಕೆ ನೀತಿ ಕಥೆಗಳನ್ನ ನೀವು ಹೇಳ್ತಾ ಹೋದಾಗ ಎಲ್ಲಾದ್ರ ಬಗ್ಗೆ ವ್ಯಾಮೋಹ ಇಟ್ಕೋಬೇಕು. ಆ ವ್ಯಾಮೋಹವನ್ನ ಯಾವಾಗ ಬಿಡ್ತಾ ಹೋಗ್ಬೇಕು ಅಂತ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾಗ ವಿಷ್ಣು ಚತುರ್ವಿಧ ಪುರುಷಾರ್ಥಗಳನ್ನ ಹೇಗೆ ಹೇಳಿದ್ನೋ, ಆಶ್ರಮಗಳನ್ನು ಮಾಡ್ದ. 4 ಥರ ಆಶ್ರಮನೂ ಸೃಷ್ಟಿ ಮಾಡಿದ್ರು. ಅದ್ರಲ್ಲಿ ಏನು ಅಂದ್ರೆ ಬ್ರಹ್ಮಚರ್ಯ, ವಾನಪ್ರಸ್ಥ, ಬ್ರಹ್ಮಚರ್ಯ ಗೃಹಸ್ಥಕ್ಕೆ ಹೋಗ್ತಾನೆ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸಕ್ಕೆ ಹೋಗ್ತಾನೆ. ಇದನ್ನ ಯಾಕೆ ಇವತ್ತಿಗೂ ನಾನು ಉಲ್ಲೇಖಿಸಿ ಹೇಳ್ತಿದ್ದೀನಿ ಅಂದ್ರೆ, ನಾವೆಲ್ಲರೂ ಮನುಷ್ಯ ಜಾತಿಲಿ ಹುಟ್ಟಿರೋರು, ದಯವಿಟ್ಟು ನಾವ್ ಇದನ್ನೆಲ್ಲ ಪಾಲಿಸ್ಬೇಕು. ಏನಕ್ಕೆ ಇವತ್ತಿಗೂ ಎಲ್ಲಾರ ಮನೇಲಿ ಅತ್ತೆ ಸೊಸೆಗೆ ಜಗಳ ಆಡೋದು, ಕಚ ಅಂತ ಕಿತ್ತಾಡೋದು, ಅಪ್ಪ ಅಮ್ಮಂದ್ರು ಜಗಳ ಆಡೋದು, ಇದೆಲ್ಲ ಏನು ಗೊತ್ತಾ? ಬ್ರಹ್ಮಚರ್ಯ ಅಂತ ಹೇಳಿದ್ರೆ ನೀನ್ ಬರೀ ಹುಡುಗಿನ ಮುಟ್ಟಬೇಡ, ನೀನ್ ಹುಡುಗನ್ ಮುಟ್ಟಬೇಡ ಅನ್ನೋದೆಲ್ಲ ಬ್ರಹ್ಮಚರ್ಯ. ಬ್ರಹ್ಮಜ್ಞಾನವನ್ನ ನೀನು 25 ವರ್ಷಗಳು, ಫಸ್ಟ್ ಹಾಫ್ ಆಫ್ ಯುವರ್ ಲೈಫಲ್ಲಿ, ಫಸ್ಟ್ 25 ವರ್ಷಗಳಲ್ಲಿ ನೀನು ಬ್ರಹ್ಮಚರ್ಯವನ್ನ ಪರಿಪಾಲನೆಯನ್ನ ಮಾಡು ಅಂತ ಹೇಳಿದ್ರೆ, ನೀನ್ ಯಾರನ್ನೋ ಪ್ರೀತಿಸ್ಬೇಡ ಅನ್ನೋದು ಅಷ್ಟೇ ಅಲ್ಲ, ಬ್ರಹ್ಮಜ್ಞಾನವನ್ನ ಪಡ್ಕೊಳ್ತಾ ನೀನು ವಿದ್ಯಾರ್ಥಿಯಾಗಿ ನೀನು ಆ ರೀತಿ ಬ್ರಹ್ಮಜ್ಞಾನವನ್ನ ಪಡ್ಕೊಂಡು ನೀ ಬೆಳಿಬೇಕು ಅನ್ನೋದು. ಯಾರ ಮನೇಲಿ ಅದನ್ನ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ತಾ ಬೆಳೆಸ್ತಾರೆ, ಅದು ಬ್ರಹ್ಮಚರ್ಯ. ಅದಾದ್ಮೇಲೆ ನಿಂಗೆ ಗೃಹಸ್ಥನಾಗೋದಕ್ಕೂ ಪರಮಾತ್ಮ ನಿಂಗೊಂದು ಆಶ್ರಮವನ್ನ ಕೊಟ್ಟಿದ್ದಾನೆ. ಅದರಲ್ಲಿ ನೀನು ಗೃಹಸ್ಥನೂ ಆಗು, ಎಲ್ಲವನ್ನು ಎಂಜಾಯ್ ಮಾಡು, ನೋ ಬಡಿ ಸ್ಟಾಪಿಂಗ್ ಯು. ನೀನು ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು, ಚೆನ್ನಾಗಿ ಜ್ಞಾನ ಪಡ್ಕೋಬೇಕು, ನೆಕ್ಸ್ಟ್ ಸಂತಾನಾಭಿವೃದ್ಧಿಯನ್ನು ಮಾಡಬೇಕು, ಮಕ್ಕಳನ್ನು ಹುಟ್ಟಿಸ್ಕೋಬೇಕು, ತಿರ್ಗಾ ಆ ಮಕ್ಕಳಿಗೂ ಬ್ರಹ್ಮಚರ್ಯವನ್ನ ಹೇಳ್ಕೊಡ್ಬೇಕು. ಬ್ರಹ್ಮಚರ್ಯ ಅಂದ್ರೆ ಒಬ್ಬನೇ ಇರೋದು ಅಂತಲ್ಲ. ಎಗೇನ್ ಅಂಡ್ ಎಗೇನ್ ಐಮ್ ಟೆಲ್ಲಿಂಗ್, ಬ್ರಹ್ಮಜ್ಞಾನವನ್ನ ಚಿಕ್ಕ ವಯಸ್ಸಿಂದಾನೇ ಪಡ್ಕೊಳ್ತಾ ಹೋಗೋದು. ತುಂಬಾ ಜನರ ಮನೇಲಿ ತಪ್ಪು ಮಾಡ್ತಾರೆ, ನೀನು ಸನ್ಯಾಸಿ ಆಗ್ಬಿಡ್ತೀಯ ಕಣೋ, ಯಾಕೋ ಇಷ್ಟು ಪೂಜೆ ಮಾಡ್ತೀಯ ಅಂತ ಅಪ್ಪ ಅಮ್ಮನೇ ಹೇಳ್ಕೊಡ್ತಾರೆ. ನನಗೆ ಆಕ್ಚುಲಿ ತುಂಬಾ ಜನ ಮಕ್ಕಳು ಫೋನ್ ಮಾಡಿ, ಮ್ಯಾಮ್ ನಂಗೆ ಮಂತ್ರ ಹೇಳ್ಕೊಡಿ, ನಾನು ನಿಮ್ಮ ಪಾಡ್ಕಾಸ್ಟ್ ಎಲ್ಲ ನೋಡ್ತೀನಿ ರಾಜೇಶ್ ರಿವೀಲ್ಸ್ ಅಲ್ಲಿ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಅಂದ್ರೆ ಬೈತಾರಂತೆ. ನೀನ್ ಯಾಕೋ ಅದನ್ನೇ ನೋಡ್ಕೊಂಡು ಅದರಲ್ಲೇ ಭಕ್ತಿ ಕಡೆ ಹೊರಟೋಗ್ಬಿಟ್ಟಿದ್ಯಾ, ನೀ ಹುಚ್ಚ ಆಗ್ಬಿಟ್ಟಿದ್ಯಾ, ನೀನ್ ಹಿಂಗ್ಯಾಕೆ ಮಾಡ್ತೀಯಾ, ಹಿಂಗೆ. ಹುಡುಗಿರ್ಗೂ ಬೈತಾರೆ, ಹುಡುಗರ್ಗೂ ಬೈತಾರೆ. ಹಂಗೆ ಮಾಡಬೇಡಿ. ಭಕ್ತಿ ಎಷ್ಟೋ ಜನ್ಮಗಳಿಂದ ಪುಣ್ಯ ಮಾಡ್ಕೊಂಡ್ ಬಂದಿದ್ರೆ ಮಾತ್ರನೇ ಭಕ್ತಿಯನ್ನ, ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ನೀವು ಯಾವುದೋ ಅಕಾಡೆಮಿಕ್ ಎಜುಕೇಶನ್ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ರು 10,000 ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ತಯಾರು ಮಾಡ್ತೀರಾ ಅಂದ್ರೆ 25 ವರ್ಷ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳ ಜೀವನದಲ್ಲಿ. ಅದೇ ನೀವು ಬ್ರಹ್ಮಜ್ಞಾನವನ್ನ ಕೊಡ್ತಾ ಹೋದಾಗ ಅವ್ರೆಲ್ಲರಿಗಿಂತ ಯುನೀಕ್ ವ್ಯಕ್ತಿ ಆಗ್ತಾರೆ. ಅದ್ರಲ್ಲಿ ಧ್ರುವ ನಕ್ಷತ್ರದ್ದು ಆಮೇಲೆ ಒಂದು ಕತೆ ಹೇಳ್ತೀನಿ ಅದಕ್ಕೆ, ಹೆಂಗ್ ಅವ್ನು ಯುನೀಕ್ ನಕ್ಷತ್ರ ಅದ. ಸೊ ನಿಮ್ಮ ಮಕ್ಕಳು ಎಲ್ರಿಗಿಂತ ಯುನೀಕ್ ಅಂಡ್ ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂದ್ರೆ ಬ್ರಹ್ಮಚರ್ಯ ಸರಿಗಿರ್ಬೇಕು ಹುಟ್ಟದಾಗ್ಲಿಂದ 25 ವರ್ಷ. ಅದಾದ್ಮೇಲೆ ಗೃಹಸ್ಥಾಶ್ರಮಕ್ಕೆ ಹೋದಾಗ ನೋಡಿ, ನಿಮಗೆ ಬ್ರಹ್ಮಚರ್ಯ ಬ್ರಹ್ಮಜ್ಞಾನಕ್ಕೆ ಕನೆಕ್ಟ್ ಆಗಿರುವಂತ ವ್ಯಕ್ತಿಗಳು ಒಳ್ಳೆ ಗಂಡ, ಒಳ್ಳೆ ಹೆಂಡತಿ ಆಗಿರ್ತಾರೆ, ಒಳ್ಳೆ ತಂದೆ, ಒಳ್ಳೆ ತಾಯಿ ಆಗಿರ್ತಾರೆ, ಒಳ್ಳೆ ಚಿಕ್ಕಪ್ಪ, ಒಳ್ಳೆ ದೊಡ್ಡಪ್ಪ, ಒಳ್ಳೆ ಚಿಕ್ಕಮ್ಮ, ಯಾವುದೇ ಒಂದು ನೀವು ಡೆಸಿಗ್ನೇಷನ್ ಕೊಟ್ಟರು ಅವರೆಲ್ಲ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ. ಒಂದು ಆಯ್ತು, ನಿಮ್ ಗೃಹಸ್ಥಾಶ್ರಮನು ಬ್ಯೂಟಿಫುಲ್ ಆಗಿ ಮುಗಿಸಿದ್ರಿ ಅಂತ ಇಟ್ಕೊಳ್ಳಿ. ಯಾಕೆ ವಾನಪ್ರಸ್ಥವನ್ನ ಮಾಡಿದ್ದಾರೆ, ಯಾಕೆ ಸನ್ಯಾಸವನ್ನ ಮಾಡಿದ್ದಾರೆ ಅಂದ್ರೆ, ಪರಮಾತ್ಮನೇ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಅಂದ್ರೆ ವಾನಪ್ರಸ್ಥದಲ್ಲಿ ನೀವು ಡಿಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡು ಮೆತ್ತಗೆ ಇದನ್ನ ಬಿಡ್ತಾ ಹೋಗಬೇಕು. ನಾನು ಇನ್ನೇನು ಮುಂದೆ ಸಾವಿಗೆ ಹತ್ತಿರವಾಗ್ತಿದ್ದೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಬರಬೇಕು. ನೀವೇನ್ ಮಾಡ್ತೀರಾ, ವಾನಪ್ರಸ್ಥದಲ್ಲೂ ಕೂತ್ಕೊಂಡ್ಬಿಟ್ಟು ನಿಮ್ಮ ಮಗ ಮದ್ವೆ ಆದ್ರೆ, ಮಗಳ ಮದ್ವೆ ಆದ್ರೆ ಅವ್ರ ಹೆಂಡತಿ ಜೊತೆ ಜಗಳ ಆಡೋದು, ಗಂಡನ ಜೊತೆ ಜಗಳ ಆಡೋದು, ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳ್ದಂಗೆ ಕೇಳ್ಬೇಕು, ನನ್ನ ಆಸ್ತಿ ನಿಮ್ದು ಆಯ್ತಲ್ವಾ,
ನಿಮ್ಮದು ಇದಾಯ್ತಲ್ವ ಗೃಹಸ್ಥ, ನೆಕ್ಸ್ಟ್ ನಿಮ್ಮ ಮಕ್ಕಳ ಲೆವೆಲ್ ಗೃಹಸ್ಥಕ್ಕೆ ಬಿಟ್ಕೊಡ್ಬೇಕು. ಲೆಟ್ ದೆಮ್ ಎಂಜಾಯ್. ಅವ್ರು ನೆಕ್ಸ್ಟ್ ವಾನಪ್ರಸ್ಥಕ್ಕೆ ಪ್ರಿಪೇರ್ ಮಾಡ್ಬೇಕು ತಂದೆ ತಾಯಿ ಆದವರು. ಆದರೆ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜಿ ತಾತಂದ್ರು ಅವ್ರು ವಾನಪ್ರಸ್ಥಕ್ಕೆ ಹೋದ್ರು, ಈ ಸಂಸಾರಕ್ಕೆ ವಾಪಸ್ ರಿವರ್ಸ್ ಬಂದು ಇಲ್ಲಿ ತಲೆ ಹಾಕೊಂಡು ಜಗಳ ಆಡಕ್ಕೆ ಶುರು ಮಾಡ್ತಾರೆ. ನಿನಗದು ಬೇಕು, ನನಗಿದು ಬೇಕು, ನೀನು ಈ ಮನೆ ಮಾಡ್ಕೊಂಡಿಲ್ಲ, ನೀನು ಅದು ಮಾಡ್ಕೊ. ಆ್ಯಕ್ಚುಲಿ ವಾನಪ್ರಸ್ಥದಲ್ಲಿ ಮೆಟೀರಿಯಲ್ ಥಿಂಗ್ಸ್ ಬಗ್ಗೆ ನೀವು ಅಟ್ಯಾಚ್ಮೆಂಟ್ಗಳನ್ನು ಬಿಡ್ತಾ ಹೋಗಬೇಕು. ಸಂಬಂಧಗಳ ಬಗ್ಗೆನೂ ಅಟ್ಯಾಚ್ಮೆಂಟ್ ಬಿಡ್ತಾ ಹೋಗಬೇಕು. ಅದನ್ನು ಬಿಟ್ಟು ಪ್ರಿಪೇರ್ ಆದಾಗ ನೀವು ಆಮೇಲೆ ವಾನಪ್ರಸ್ಥದಲ್ಲಿ ದಾನ ಧರ್ಮವನ್ನು ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ಕೋಬೇಕು ನೀವು. ಯಾಕೆಂದರೆ ನಂದು ಯಾವುದೂ ಅಲ್ಲ, ನಾನೆಲ್ಲವನ್ನೂ ಬಿಟ್ಟು ಮೇಲ್ಗಡೆ ಹೋಗ್ತಿದ್ದೀನಿ ಅಂತ. ಅಲ್ಲಿಂದ ನೀವು ಸನ್ಯಾಸಕ್ಕೆ ಹೋಗ್ತಿರಲ್ಲ, ಆ ಸನ್ಯಾಸಕ್ಕೆ ಹೋದಾಗ ಈ ಮೆಟೀರಿಯಲ್ ದಾನ ಕೊಡೋ ಮೆಟೀರಿಯಲ್ ಥಿಂಗ್ಸ್ಗೂ ಅಟ್ಯಾಚ್ಮೆಂಟ್ ಬಿಟ್ಬಿಡ್ಬೇಕು. ನೀವು ಬರೀ ಜಪ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ನೀವು ತುಂಬ ನಿಶ್ಚಿಂತೆಯಿಂದ ಪರಮಾತ್ಮನ ಸೇರಬೇಕೇ ಹೊರತು, ಕೆಲವರು ಕೊನೆಗೆ ಸಾಯೋ ಟೈಮಲ್ಲೂ ನಂದಲ್ಲಿ 10 ಬಿಲ್ಡಿಂಗ್ ಇತ್ತು, ಏನಾಯಿತು, ನಾನು ಆ ಮೊಮ್ಮಗಂಗೆ ಒಂಚು ಕೊಟ್ಬಿಡಿ, ಇವ್ನಿಗೊಂಚು ಕೊಟ್ಬಿಡಿ, 4 ತಲೆಮಾರಿಗೆ ರೆಡಿ ಮಾಡಿ ಇಟ್ಬಿಟ್ಟು ಇಷ್ಟು ಕೋಟಿ ಅಲ್ಲೆಲ್ಲೋ ಸಿಕ್ಕಾಕೊಂಡ್ಬಿಟ್ಟಿತ್ತು, ಅವ್ರ ಮನೇಲಿ ರೈಡ್ ಆಗಿದೆ, ಇವ್ರ ಮನೇಲಿ ಹಿಂಗಾಗಿದೆ, ಅಥವಾ ಅವ್ರನ್ನ ಬೈಕೋ ಇವ್ರನ್ನ ಬೈಕೋ. ಆ ಬೈಕ್ ಇದು ಯಾವ ಹಂತಕ್ಕೆ ಅಂದ್ರೆ, ಇನ್ಫ್ಯಾಕ್ಟ್ ನಾವು ಗರುಡ ಪುರಾಣ ಪಾಡ್ಕಾಸ್ಟ್ ಮಾಡಿದಾಗಲೂ ಕೂಡ ಮಾತಾಡಿದ್ವಿ ಇದ್ರ ಬಗ್ಗೆ. ಎಷ್ಟೋ ಜನ ಪ್ರಾಣ ಬಿಟ್ಟು ಹೋದಂತವ್ರು ಕೂಡ ಇನ್ನು ಸಣ್ಣ ಪುಟ್ಟ ಆಸೆ ಇಟ್ಕೊಂಡು ಆ ಆತ್ಮಗಳು ಇಲ್ಲೇ ಅಲ್ದಿದ್ದು ಕೂಡ ಅಲಿತಕ್ಕಂಥದ್ದು ಕೂಡ ನಡೆಯುತ್ತೆ. ಅದನ್ನು ಕೂಡ ಕೇಳಿದ್ದಾರೆ ವಿಷ್ಣು ಪುರಾಣದಲ್ಲಿ, ಸತ್ತ ಮೇಲೆ ಅಗರ್ ಯಾರಿಗೆ ಮುಕ್ತಿ ಸಿಗತ್ತೆ ಅನ್ನೋದನ್ನ. ಸೊ ಈ ಥರ ಸನ್ಯಾಸ ವಾನಪ್ರಸ್ಥ ಆದ್ಮೇಲೆ ಸನ್ಯಾಸ ಅನ್ನೋದು ದೇವ್ರೆ 4 ಆಶ್ರಮಗಳನ್ನು ನಮಗೆ ಮಾಡಿ ಪ್ರಿಪೇರ್ ಮಾಡಿದ್ದಾಗ, ನೀವು ಮನೇಲಿ ಇರ್ತೀನಿ ಅಂತ ಕೂಡ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದಂತೆ ಸನ್ಯಾಸಕ್ಕೆ ಹೋಗೋಷ್ಟರಲ್ಲಿ. ಅದು ಹೆಂಗಸಾಗಿರ್ಲಿ ಗಂಡಸಾಗಿರ್ಲಿ, ನೀನು ನಿಮ್ಮ ಮನೇಲಿ ನಿಮ್ಮ ನೆಕ್ಸ್ಟ್ ಜನ್ರೇಷನ್ನ ಹುಟ್ಟಿಸಿದಿರಾ, ಅವರು ಗೃಹಸ್ಥಾಶ್ರಮದಲ್ಲಿ ಚೆನ್ನಾಗಿರ್ಲಿ ಅಂತ ಹಾರೈಸಿ ಮನಸಾರ ಆಶೀರ್ವಾದ ಮಾಡಿ, ಬೈಕೊಂಡಲ್ಲ, ಸೊಸೆನ ಮಗನ್ನ ಅಥವಾ ಮಗಳನ್ನ ಅಳಿಯನ್ನ ಬೈಕೊಂಡಂಗಲ್ಲ. ನೀವು ನಿಮ್ದನ್ನೇ ಒಂದು ಪ್ರಿಪೇರ್ ಆಗಿ ಆರಾಮಾಗಿ ದೇವ್ರ ಭಜನೆಗಳನ್ನು ಮಾಡ್ಕೊಂಡು ನೋಡಿ. ಅವಾಗೆಲ್ಲ ಭಜನೆಗಳು ಮಾಡೋರು, ಧ್ಯಾನಗಳನ್ನು ಮಾಡೋರು, ಮೆಡಿಟೇಷನ್ನ ಮಾಡೋರು, ಅಪ್ಪ ನಾರಾಯಣ ಐ ಬಿಲಾಂಗ್ ಟು ಯು, ನಾನು ನಿನ್ನ ಹತ್ರಕ್ಕೆ ಬರಬೇಕು ಅಂತ ಆಸೆ ಪಟ್ಕೊಳ್ಳೋರು. ಈಗ ವಾಪಸ್ ನಾನು ಇಲ್ಲೇ ಇರ್ತೀನಿ ಅಂತ ಉಲ್ಟಾ ಬರ್ತಿದ್ದಾರೆ ಜನ. ಆದ್ದರಿಂದ ಎಲ್ರಿಗೂ ವ್ಯಾಮೋಹ ಜಗಳಗಳು ಶುರುವಾಗ್ತದೆ. ಸೊ ನೀವು ಪ್ರಿಪೇರ್ಡ್ ಆಗಿ ಎಲ್ಲವನ್ನು ಡಿಟ್ಯಾಚ್ಡ್ ಆಗಿ ಸನ್ಯಾಸಕ್ಕೆ ಹೋಗ್ಬೇಕು. ಸನ್ಯಾಸ ಅಂದರೆ ನೀವು ಸ್ವಾಮಿಗಳ ಥರನೇ ಆಗಬೇಕು ಅಂತಲ್ಲ, ಎಲ್ಲವನ್ನು ಸರ್ವಸಂಗ ಪರಿತ್ಯಾಗಿಯಾಗಿ ನೀವೆಲ್ಲವನ್ನು ಬಿಟ್ಟು ನಾರಾಯಣನ ಜೊತೆ ಅಟ್ಯಾಚ್ ಆಗಬೇಕು. ಅದು ಒಂದೇ. ಜೊತೆಗೆ ಫಸ್ಟ್ ಏನಂದ್ರೆ ಆಧ್ಯಾತ್ಮ ಅಂದ್ರೆ ಅರ್ಥ ಏನು ಅಂತ ಫಸ್ಟ್ ನೀವು ತಿಳ್ಕೊಬೇಕು. ಹೌದು. ಎಷ್ಟೋ ಸಂದರ್ಭದಲ್ಲಿ ಬರೀ ಹೆಂಗಸರ ಮಾತ್ರ ಪೂಜೆ ಮಾಡೋದು ಅಥವಾ ಮಕ್ಕಳು ಮಾತ್ರ ಕೂತ್ಕೊಳ್ಳೋದು ಅಂತೆಲ್ಲ. ಆಧ್ಯಾತ್ಮ ಜ್ಞಾನ, ಇಟ್ ಇಸ್ ಯು ಕನೆಕ್ಟಿಂಗ್ ಟು ಗಾಡ್. ಭಗವಂತನಿಗೆ ನೀನ್ ಹತ್ರ ಆಗ್ತಕ್ಕಂಥ ಒಂದು ದಾರಿ. ಹೌದು. ಕೆಲವ್ರ ಮನೇಲಿ ಅಮ್ಮ ಮಾತ್ರ ಪೂಜೆ ಮಾಡ್ತಾರೆ, ಅಪ್ಪಂದ್ರು ಸುಮ್ಮನೆ ಕುತ್ಕೊಂಡು ಟಿವಿ ನ್ಯೂಸಿಗೆ ನೋಡ್ತಾರೆ. ಕೆಲವ್ರ ಮನೇಲಿ ಅಪ್ಪ ಮಾತ್ರ ಮಾಡ್ತಾರೆ, ಹೆಣ್ಮಕ್ಳು ನೀ ಅದು ಮುಟ್ಬೇಡ, ನೀ ಇದು ಮುಟ್ಬೇಡ ಅಂತ ಹೇಳ್ತಾರೆ. ಹಂಗಲ್ಲ, ಪ್ರತಿಯೊಬ್ಬರಿಗೂ ಪರಮಾತ್ಮ ಇದ್ದಾನೆ. ಹಳೆ ಕಾಲದಲ್ಲೆಲ್ಲ ಋಷಿ ಮುನಿಗಳ ಜೊತೆ ಮೈತ್ರೇಯಿ, ಗಾರ್ಗೇಯಿ, ಘೋಷ ಎಲ್ಲರೂ ಪೂಜೆ ಮಾಡ್ತಿದ್ರು. ಆಮೇಲೆ ಎವ್ರಿ ಇಂಡಿವಿಜುವಲ್ ನೀನು ತುಂಬ ಸ್ವಾರ್ಥಿ ಯಾವುದ್ರಲ್ಲಾಗಿರ್ಬೇಕು ಅಂದ್ರೆ ಮೋಕ್ಷ ಪಡ್ಕೊಳ್ಳೋದ್ರಲ್ಲಿ, ಇನ್ಯಾವುದ್ರಲ್ಲೂ ಅಲ್ಲ. ಸೊ ನೀವು ವಾಪಸ್ ತುಂಬ ಉಲ್ಟಾ ಬಂದು ನೀವು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೋತಾ ಇದ್ರೆ ಪರಮಾತ್ಮನ ಕಾಣಕ್ಕೆ ಆಗಲ್ಲ. ಈಗ ನೆಕ್ಸ್ಟ್ ಸಾಕ್ಷಾತ್ ಮಹಾವಿಷ್ಣುವಿನ ವಿಷ್ಣು ಪುರಾಣ ತಿಳ್ಕೊಳ್ಳೋ ಸಮಯ. ನಾವು ಮೈಥಾಲಜಿ ಅಂತ ಏನನ್ನು ಕರಿತೀವೋ ಅಂದರೆ ಪುರಾಣಗಳು, ಅಪೌರುಷೇಯ ಗ್ರಂಥ ಅಲ್ಲ. ಪುರಾಣಗಳೇನು ಅಂದರೆ ಎಲ್ಲ ದೇವ್ರ ಬಗ್ಗೆನೂ ಒಂದೊಂದು ಬುಕ್ಸ್ಗಳಿದೆ. ಶಿವ ಪುರಾಣ ಆಗಿರಬಹುದು, ಸ್ಕಂದ ಪುರಾಣ ಆಗಿರಬಹುದು, ಮಾರ್ಕಂಡೇಯ ಪುರಾಣ ಆಗಿರ್ಬೋದು. ಹಾಗೆ 108 ಮಹಾಪುರಾಣಗಳನ್ನು ನಮ್ಮ ಋಷಿ ಮುನಿಗಳು, ದೇವಾನುದೇವತೆಗಳು ಬಗ್ಗೆ ಎಲ್ಲ ಬರ್ಕೊಂಡು ಹೋಗಿರೋ ಅಂಥದ್ದನ್ನು ಮಹಾಪುರಾಣಗಳಿದೆ. ಅದರಲ್ಲಿ ತಿರ್ಗಾ 18 ಮಹಾಪುರಾಣಗಳನ್ನು ಸೆಪ್ರೇಟ್ ಮಾಡಿದ್ದಾರೆ. ಅಂದರೆ ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥ ಪುರಾಣಗಳು. ಅದರಲ್ಲಿ ದೇವಿ ಮಹಾತ್ಮೆ, ದೇವಿ ಪುರಾಣ ಆಗಿರಬಹುದು, ಭಾಗವತ ಪುರಾಣ ಆಗಿರ್ಬೋದು, ಆ ಥರದ್ದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ವಿಷ್ಣು ಪುರಾಣ ಕೂಡ ಒಂದು. ಅಂದರೆ ವಿಷ್ಣು ಪುರಾಣನ ನಾವು ನೋಡ್ತಾ ಹೋದಾಗ ಅನೇಕ ಸಣ್ಣ 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 ಕಥೆಗಳನ್ನು ಕಂಪೈಲ್ ಮಾಡಿರೋದನ್ನ ನೋಡ್ತಾ ಹೋಗಬಹುದು. ಇದು ಪರಾಶರ ಮಹಾಮುನಿಗಳು ಮತ್ತು ಮೈತ್ರೇಯ ಅನ್ನೋ ಅವರ ಶಿಷ್ಯನ ಬಗ್ಗೆ ಅವರಿಬ್ಬರ ನಡುವೆ ನಡೆಯುವಂತಹ ಒಂದು ಕಾನ್ವರ್ಸೇಷನ್. ಇದೇನಂತ ಹೇಳಿದ್ರೆ, ಇಡೀ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅಂತ ಈಗ ನಾವು ಹೇಗೆ ಭಗವದ್ಗೀತೆನಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾ ಹೋಗ್ತಾರೆ, ಕೃಷ್ಣ ಉತ್ತರ ಹೇಳ್ತಾ ಹೋಗ್ತಾರೋ, ಹಾಗೆ ಈ ಪುರಾಣದಲ್ಲಿ ಮೈತ್ರೇಯ ಪ್ರಶ್ನೆ ಕೇಳ್ತಾ ಹೋದ್ರೆ ಪರಾಶರರು ಒಂದೊಂದೇ ಉತ್ತರನ ಹೇಳ್ತಾ ಹೋಗ್ತಾರೆ. ಹೇಗೆ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಯಿತು, ಪರಬ್ರಹ್ಮನ್ ಅಂದ್ರೆ ವಿಷ್ಣು ಪರಬ್ರಹ್ಮನ್, ಚತುರ್ಮುಖ ಬ್ರಹ್ಮ ಅಲ್ಲ, ಸರಸ್ವತಿಯ ಗಂಡ ಚತುರ್ಮುಖ ಬ್ರಹ್ಮ ಅಲ್ಲ, ಪರಬ್ರಹ್ಮನ್ ಹೇಗೆ ಎಲ್ಲವನ್ನು ಸೃಷ್ಟಿ ಮಾಡ್ತಾ ಹೋದ್ರು.
ಪುರಾಣದಲ್ಲಿ ಈ ಭೂಮಿ ಪೂರ್ತಿ ನೀರೊಳಗಡೆ ಮುಳುಗೋಗ್ತಿರುತ್ತೆ. ಅವಾಗ ಹೇಗೆ ನಮ್ಮ ವರಹ ಅವತಾರದಲ್ಲಿ ಬಂದು ವಿಷ್ಣು ಭೂಮಿನ ಮೇಲೆತ್ತಿ ಕಾಪಾಡಿದ್ರು, ಅಲ್ಲಿಂದ ಕಾಪಾಡಿದ್ಮೇಲೆ ಎಷ್ಟೊಂದು ದ್ವೀಪಗಳನ್ನು ಮಾಡ್ತಾ ಹೋದ್ರು, ಎಷ್ಟೊಂದು ಬೆಟ್ಟಗಳನ್ನು, ಎಷ್ಟೊಂದು ಅರಣ್ಯಗಳನ್ನು ಮಾಡ್ತಾ ಹೋದ್ರು. ಅದರಲ್ಲಿ ದ್ವೀಪಗಳಲ್ಲಿ ನಾವು ಕೂಡ ಇವಾಗೆಲ್ಲ ಸಂಕಲ್ಪ ಮಾಡಿದ್ರೆ ನೀವು ಗಮನಿಸಿರಬಹುದು, ಭರತವರ್ಷೆ ಭರತಖಂಡೆ ಜಂಬೂ ದ್ವೀಪೆ ದಂಡಕಾರಣ್ಯೆ ಇದನ್ನ ಹೇಳ್ತಾ ಹೋಗ್ತೀವಿ ಸಂಕಲ್ಪ ಮಾಡ್ಬೇಕಾದ್ರೆ ಪೂಜೆನಲ್ಲಿ. ಸೊ ಜಂಬೂ ದ್ವೀಪ ಎಷ್ಟು ವಿಶಾಲವಾಗಿದೆ ಅಂದರೆ ನಮ್ಮದೇ ಎಷ್ಟೋ ದೇಶಗಳನ್ನು ಆವರಿಸ್ಕೊಂಡಿದೆ ಈ ಭೂಮಂಡಲದಲ್ಲಿ. ಇದೆಲ್ಲ ಹೇಗೆ ಸೃಷ್ಟಿ ಆಯಿತು? ಅದಾದಮೇಲೆ ಚರಾಚರ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ರು. ಅದಾದಮೇಲೆ ಋತುಮಾನಗಳನ್ನು, ಮತ್ತು ನಾವೆಲ್ಲ ಹೇಗೆ ಬದುಕಬೇಕು ಅನ್ನೋದು. ಹಾಗೆ ಪರಮಾತ್ಮ ಏನು ಗೊತ್ತಾ, ಇಷ್ಟು ಬ್ಯೂಟಿಫುಲ್ಲಾಗಿ ವಿಷ್ಣು, ನಾನು ನೀವು ಏನಾದರೂ ಮಾಡೋಕ್ಕೆ ಹೋದ್ರೆ ಟಕ್ಕಂತ ಹೊರಟೋಗ್ಬಿಡ್ತೀವಿ. ಅದಕ್ಕೆ ದೊಡ್ಡವ್ರು ನಮ್ಗೆ ಹೇಳ್ತಾರೆ ಯೋಚಿಸಿ ಮಾಡು, ಯೋಚಿಸ್ಬಿಟ್ಟು ಮಾಡು ಅಂತ. ದೇವರುಗಳು ಕೂಡ ತಪಸ್ಸಿಗೆ ಕೂತು ಧ್ಯಾನ ಮಾಡಿ ಒಂದೊಂದನ್ನೇ ಸೃಷ್ಟಿ ಮಾಡ್ತಾ ಹೋದ್ರಂತೆ. ಸೊ ಪರಬ್ರಹ್ಮ ಕೂಡ ತಪಸ್ಸಿಗೆ ಕೂತು ಮೊದಲು ಸೃಷ್ಟಿ ಮಾಡಿದ್ದು, ಇದರಲ್ಲೂ ರಾಜಸಿಕ, ತಾಮಸಿಕ, ಸಾತ್ವಿಕ ಅಂತ ಬರುತ್ತೆ. ಸೊ ಈ ತಾಮಸಿಕ ವ್ಯಕ್ತಿತ್ವಗಳನ್ನು ಹೊಂದಿರತಕ್ಕಂಥ ಈ ರಾಕ್ಷಸ ಗುಣದವರು ಅಂಥವ್ರನ್ನೆಲ್ಲ ಸೃಷ್ಟಿ ಮಾಡ್ತಾ ಹೋದಾಗ, ಇಲ್ಲ ನಮ್ಮತ್ತೆ ಇನ್ನೇನನ್ನೋ ಸೃಷ್ಟಿ ಮಾಡಬೇಕು ಅಂತ ರಾಜಸಿಕ ಗುಣದವ್ರನ್ನ ಸೃಷ್ಟಿ ಮಾಡಿ, ಮತ್ತೆ ತಿರ್ಗಾ ಸಾತ್ವಿಕ ಗುಣದವರನ್ನ, ದೇವಾನುದೇವತೆಗಳನ್ನು ಸೃಷ್ಟಿ ಮಾಡಿ, ಗಂಧರ್ವರನ್ನು ಸೃಷ್ಟಿ ಮಾಡಿ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಮಗೆ ಒಂದೊಂದೇ ಸೃಷ್ಟಿ ಮಾಡಿಕೊಟ್ಟು, ಮತ್ತೆ ದಕ್ಷ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿ, ಮತ್ತೆ ನೋಡಿ ಅವರು ದಕ್ಷನ ಮಕ್ಕಳುಗಳೆಲ್ಲ ಹುಟ್ಟಿದವ್ರು ಆಗಿನ ಕಾಲದಲ್ಲೂ ಕೂಡ ಸುಮ್ಮನೆ ಒಬ್ಬ ಸಾಮಾನ್ಯ ಮನುಷ್ಯರಾಗದೆ ದೇವಾನುದೇವತೆಗಳಿಗೆ, ಪಾರ್ವತಿನೇ ಅಂದರೆ ಸತಿ ಹೋಗಿ ಶಿವನ್ನ ಮದುವೆ ಮಾಡ್ಕೊಳ್ತಾರೆ. ಸೊ ಆ ರೀತಿ ಎಲ್ಲ ದೇವಾನುದೇವತೆಗಳನ್ನು ಸೃಷ್ಟಿ ಮಾಡಿ, ಋಷಿ ಮುನಿಗಳನ್ನು ಸೃಷ್ಟಿ ಮಾಡಿ, ಅದನ್ನು ಮಲ್ಟಿಪ್ಲೈ ಆಗೋ ಹಾಗೆ ಮಾಡಿ ಎಲ್ಲವನ್ನು ಸೃಷ್ಟಿ ಮಾಡಿ ಬಿಟ್ಟರು ದೇವರು. ಅದಾದಮೇಲೆ ನಾವು ಹೇಗೆ ಇವಾಗ ನಮ್ಗಳೆಲ್ಲರ ಜೀವನದಲ್ಲೂ ನಾವು ಸುಮ್ಮನೆ ಬ್ರಾಹ್ಮಣರಿಗೆ ಮಾತ್ರ ಬರುತ್ತೆ ಅಂತಲ್ಲ, ಅದು ಗೋತ್ರಗಳು, ಲೀನಿಯೇಜು, ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಲೀನಿಯೇಜ್ ಇದ್ದೇ ಇರುತ್ತೆ. ಯಾಕೆಂದರೆ ನಿಮ್ಮ ತಾತ ಮುತ್ತಾತ, ಅವ್ರ ತಾತ ಮುತ್ತಾತ, ಅವ್ರ ತಾತ ಮುತ್ತಾತ ಅಂತ ಒಂದು ಲಿಂಕ್ ನಾವು ಹುಡುಕ್ತಾ ಹೋದರೆ ಎಲ್ಲರೂ ಯಾವುದೋ ಒಂದು ಋಷಿ ಮುನಿಗಳು ಅಥವಾ ದೇವಾನುದೇವತೆಗಳ ಕನೆಕ್ಷನಿಂದಾನೇ ಬಂದಿರ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ನಿಮ್ಮ ಮನೆ ದೇವ್ರು ಯಾರು ಅಂತ ಕೇಳ್ಕೊಳ್ತೀವಿ, ಗ್ರಾಮ ದೇವತೆ, ಮತ್ತು ಯಾವ ಲೀನಿಯೇಜಿಂದ ಅಂದರೆ ಯಾವ ಅನುವಂಶೀಯತೆಯಿಂದ ನಾವು ಬರ್ತಾ ಹೋಗಿದ್ದೀವಿ ಅಂತಂದ್ರು. ಸೊ ಇದು ವಿಷ್ಣು ಪುರಾಣದಲ್ಲಿ ಈ ಥರ ಕತೆ ಒಂದೊಂದೇ ಶುರು ಆಗುತ್ತೆ. ಮತ್ತೆ ತಿರ್ಗಾ ಮೈತ್ರೇಯ ಕೇಳ್ತಾನೆ, ಇದೆಲ್ಲ ಸೃಷ್ಟಿ ಆಯಿತು, ಆಮೇಲೆ ಹೇಗೆ ಮೋಕ್ಷವನ್ನು ಪಡ್ಕೊಳ್ತಾರೆ ಮನುಷ್ಯ, ಈ ಜನ್ಮ ಸಂಸಾರ ಇವುಗಳಿಂದ ಮುಕ್ತಿಯನ್ನು ಪಡ್ಕೋಬೇಕು ಅಂದ್ರೆ ಏನು ಮಾಡಬೇಕು? ಅವಾಗ ತಿರ್ಗಾ ಪರಾಶರರು ವಿಷ್ಣು ಏನೇನು ಹೇಳ್ಕೊಟ್ಟ, ತಪಸ್ ಮಾಡಿಬಿಟ್ಟು ಋಷಿ ಮುನಿಗಳು ಏನೇನೆಲ್ಲ ಕಂಡಿಡಿದ್ರು, ಮತ್ತು ಅಲ್ಲಿನ ಕಾಲಕ್ಕೂ ಇಲ್ಲಿನ ಕಾಲಕ್ಕೂ ಏನು ವ್ಯತ್ಯಾಸ ಇತ್ತು, ಮತ್ತು ಜೀವಾತ್ಮ ಜಗತ್ತನ್ನು ಬಿಟ್ಟು ಮೇಯ್ನ್ ಪರಮಾತ್ಮ ಇದ್ದಾನೆ. ಅವಾಗಿನ ಕಾಲದಲ್ಲಿ ಇನ್ನೊಂದು ಚಾಪ್ಟರ್ ಬರುತ್ತೆ, ಕಾಲ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಕಾಲವೇ ಪರಮಾತ್ಮ ಅಂತಂದ ಹೇಳೋದನ್ನ ತುಂಬ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ನಮ್ಮೆಲ್ಲರ ಜೀವನದಲ್ಲೂ ಇದು ಯಾಕೆ ಬಹಳ ಮುಖ್ಯವಾಗಿ ಅನ್ಸುತ್ತೆ ಅಂತಂದರೆ, ನಾನು ನೀವೆಲ್ಲ ಯೋಚಿಸಿರ್ಬೋದು, ಯಾಕೆ ಇದು ನನಗೆ ಮೊದಲೇ ಸಿಗಬಾರ್ದಿತ್ತು ಅಂತ ಅನ್ಕೋತೀವಿ. ಎಷ್ಟೊಂದನ್ನು ಯಾವ ಕಾಲಕ್ಕೆ ಸಿಗಬೇಕೋ ಅದೇ ಸಿಕ್ಕತ್ತೆ. ಹಾಗೆ ಜೀವನದಲ್ಲಿ ಮುಂದೇನೋ ತುಂಬ ಎಡವಟ್ಟು ತೊಂದರೆಗಳಾದಾಗ, ಅಯ್ಯೋ ನನಗೆ ಯಾಕೆ ಹಿಂಗಾಯ್ತು ಅಂತ ಅನ್ಕೋತೀವಿ. ಅದು ಒಂದು ಕಾಲದಲ್ಲೇ ಆಗುತ್ತೆ. ನಮಗೆ ಬೇಕು ಅನ್ನೋ ಬೇಡ ಅನ್ನೋ ಕಾಲ ತನಗೇನು ಬೇಕೋ ಅದನ್ನು ಮಾಡ್ತಾನೇ ಇರುತ್ತೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡ ಅಂತ ದೊಡ್ಡವ್ರು ಮನೇಲಿ ಹೇಳ್ತಿರ್ತಾರೆ. ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಹೋಗಿ ಎಲ್ಲವನ್ನು ಕಲ್ತ್ಕೊಳ್ಳಿ, ಎಲ್ಲದರಲ್ಲೂ ಬುದ್ಧಿವಂತರಾಗಿ ಬೇಗ ಅಚೀವ್ ಮಾಡಿ ಅಂತ ಅನ್ನೋದು. ಯಾಕೆಂದರೆ ಕಾಲ ನಮ್ಮ ಯಾರ ಕಂಟ್ರೋಲಲ್ಲೂ ಇರಲ್ಲ. ನಿಜ ಹೇಳಬೇಕು ಅಂದರೆ ನಿಮ್ಮೆಲ್ಲರ ಜೀವನದಲ್ಲೂ ಆಟ ಆಡ್ತಾ ಇರೋದೇನೆ ಕಾಲದ ಮೂಲಕ ನಾವು ಆಟ ಆಡ್ತಿದ್ದೀವಿ. ಈ ಕ್ಯಾರೆಕ್ಟರ್ ಒಳಗಡೆ ಬಂದಿರ್ತೀವಿ, ನೆಕ್ಸ್ಟ್ ತಿರ್ಗಾ ಮುಂದಿನ ಜನ್ಮ ಇನ್ನೊಂದು ಕ್ಯಾರೆಕ್ಟರ್ ಒಳಗಡೆ ಹೋಗ್ತೀವಿ. ಸೊ ಕಾಲನ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅದನ್ನು ಕೂಡ ನಮ್ಮ ವಿಷ್ಣು ಪುರಾಣದಲ್ಲಿ ಕಾಲಕ್ಕೆ ಪ್ರಾಮುಖ್ಯತೆ ಕೊಟ್ಟು ಜೀವಾತ್ಮ ಪರಮಾತ್ಮನ ಸೇರೋದಕ್ಕೆ ಒಂದು ಕಾಲದ ನಿಯಮದಲ್ಲಿ ನಾವು ಹೇಗೆ ಟ್ರಾವೆಲ್ ಮಾಡ್ತೀವಿ ಅಂತ ಅದನ್ನ ಹೇಳ್ತಾ ಹೋಗಿದ್ದಾರೆ. ಜೀವನದಲ್ಲಿ ಒಂದ್ಸರಿ ಆದ್ರೂ ಗಜೇಂದ್ರ ಮೋಕ್ಷ ಕತೆ ಕೇಳಬೇಕು ಅಂತ ಅಂತಾರೆ. ಅಫ್ಕೋರ್ಸ್ ಗಜೇಂದ್ರ ಮೋಕ್ಷ ನಾವೆಲ್ಲರೂ ಕೇಳಿಸ್ಕೊಳ್ಳೇಬೇಕು. ಹಳೆ ಕಾಲದಲ್ಲೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ, ಮನೆಯಲ್ಲಿ ನಾವೆಲ್ಲ ಓದೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಹೇಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮನೆಗಳಲ್ಲಿ ಕತೆ ಓದಿಸೋರು. ಸೊ ಕೆಲವಷ್ಟು ಕತೆಗಳನ್ನು ನಾವು ಕೇಳಿಸ್ಕೊಳ್ತಾ ಹೋದ್ರೇ ನಮಗೆ
ಮುಕ್ತಿ ಸಿಗುತ್ತೆ. ಮತ್ತು ನಾವು ನಮ್ಮಲ್ಲೇ ಗೊತ್ತಾಗದೇ ಇರೋಂಥ ಬದಲಾವಣೆಗಳಾಗುತ್ತೆ. ನಾನು ಯಾಕೆ ಈ ಥರ ತಪ್ಪು ಮಾಡ್ತಿದ್ದೀನಿ, ನಾನು ಯಾಕೆ ಈ ಥರ ಸರಿ ಹೋಗಬಾರ್ದು, ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಶಂಕರಾಚಾರ್ಯರು ನಚಿಕೇತನ ಕಥೆನ ನೋಡಿದ್ದಕ್ಕೇ ಅವರು ಕೂಡ ನಾನು ಸನ್ಯಾಸಿ ಆಗಬೇಕು ಅಂತ ಹೋದ್ರು. ಒಂದು ಸಣ್ಣ ಸಣ್ಣ ಇನ್ಸಿಡೆಂಟು ಲೈಫಲ್ಲಿ ನಮ್ಮಲ್ಲಿ ಬದಲಾವಣೆಗಳನ್ನು ತರುತ್ತೆ. ಹಾಗಾಗಿ ಗಜೇಂದ್ರ ಮೋಕ್ಷವನ್ನು ಏನಕ್ಕೆ ಕೇಳ್ಕೋಬೇಕು ಅನ್ನೋದಕ್ಕೆ ಹೇಗೆ ರಿಲೆವೆಂಟ್ ಗೊತ್ತಾ? ಗಜೇಂದ್ರ ತನ್ನ ಹೆಂಡತಿರ ಜೊತೆ ತುಂಬ ಆಸೆ ಪಟ್ಕೊಂಡು ಒಂದು ನೀರಲ್ಲಿ ಆಟ ಆಡಬೇಕು ಅಂತ ನದಿಗೆ ಹೋಗ್ತಾರೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ಆಟ ಆಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಅಲ್ಲೊಂದು ಮೊಸಳೆ ಬರುತ್ತೆ. ಆ ಮೊಸಳೆ ಬಂದ್ಬಿಟ್ಟು ಅವ್ರ ಹೆಂಡ್ತಿರ ಕಾಲು ಯಾರ ಕಾಲನ್ನು ಹಿಡ್ಕೊಳ್ಳಲ್ಲ, ಗಜೇಂದ್ರನ ಕಾಲನ್ನೇ ಬಂದು ಹಿಡ್ಕೊಳ್ಳುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಹೆಂಡ್ತಿದಿರು ಕೂಡ ತಪ್ಪಿಸ್ಕೊಂಡು ದಡದ ಮೇಲೆ ಹೊರಟೋಗ್ತಾರೆ, ಬಂದು ಕಾಪಾಡಲ್ಲ. ಇಲ್ಲಿ ನಾವು ಲೈಫಲ್ಲಿ ಎಷ್ಟೊಂದು ಸಿಚುವೇಶನ್ನು ಜೀವನನ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಸಾಯ್ಬೇಕಾದ್ರೂ ಅಷ್ಟೇ, ಎಲ್ಲರೂ ಅಯ್ಯೋ ನಾವು ಎಲ್ಲ ಸತ್ತೋಗ್ತೀವಿ ನೀನಿಲ್ಲ ಅಂದರೆ ಅಂತ ಎಲ್ಲ ಸಾಯೋಕ್ಕಾಗಲ್ಲ. ಸೊ ಲೈಫಲ್ಲಿ ನಾವು ಸಾಯಕ್ಕೆ ಹೋಗ್ತಾ ಇದ್ದಾಗಲೂ ನಾವು ಒಬ್ಬರೇ ಹೋಗೋದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಬೇರೆಯವ್ರು ಯಾರು ನಮ್ಮ ಜೊತೆಗೆ ಇರೋದಿಲ್ಲ ಅನ್ನೋದು ಎಷ್ಟೊಂದು ನೀತಿ ಪಾತ್ರಗಳನ್ನು ಒಂದೇ ಕಥೆನಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಗಜೇಂದ್ರಂಗೆ ಮೊದಲಿಂದನೂ ತುಂಬ ಅಹಂ ಇರುತ್ತಂತೆ. ನಾನೇ ಬಲಶಾಲಿ, ನನಗೆಲ್ಲವೂ ಗೊತ್ತು, ನಾನು ಯಾವುದ್ರ ಜೊತೆ ಬೇಕಾದ್ರೂ ಫೈಟ್ ಮಾಡ್ಬೋದು, ನಾನು ಇಷ್ಟು ದೊಡ್ಡದಾಗಿದ್ದೀನಿ ಅಂತಂದ್ಬಿಟ್ಟು. ಸೊ ಅದು ಅವ್ರ ಕಾಲಘಟ್ಟದಲ್ಲಿ ನೋಡಿ 1000 ವರ್ಷಗಳು ಫೈಟ್ ಮಾಡುತ್ತಂತೆ. ಸೊ ಅದು ಇದನ್ನ ಚುಚ್ಚಿ ಕಚ್ಚಿ ಪೂರ್ತಿ ಗಜೇಂದ್ರಂಗೆಲ್ಲ ಮೈಯೆಲ್ಲ ರಕ್ತ ಬಂದು ಇನ್ನೇನು ಆಗೋದೇ ಇಲ್ಲ ನನಗೆ ಅಂತಂದಾಗ ನಾರಾಯಣನ್ನ ಇವಾಗ ನಾನು ಕೇಳ್ಕೊಳ್ಳೇಬೇಕು, ನಾನು ಶರಣಾಗತಿ ತಗೊಂಡು ಮೊರೆ ಹೋಗಲೇಬೇಕು ನಾರಾಯಣನ್ಗೆ ಅಂತಂದ್ಬಿಟ್ಟು ಗಜೇಂದ್ರ ಕೊನೆಗಾಲದಲ್ಲಿ ನಾರಾಯಣನನ್ನ ತುಂಬ ಭಕ್ತಿಯಿಂದ ಕೇಳ್ಕೊಳ್ತಾನಂತೆ. ನನಗೆ ತುಂಬ ಅಹಂಕಾರ ಇತ್ತು, ನಾನೇ ಫೈಟ್ ಮಾಡಬಹುದು, ನಾನು ಗೆದ್ದು ಬಿಡ್ತೀನಿ ಅಂತ. ಇದು ನಮ್ಮೆಲ್ಲರ ಜೀವನದಲ್ಲೂ ಆಗತ್ತೆ. ಯಾಕೆ ಗೊತ್ತಾ? ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಹೇಳ್ತೀವಿ. ನನಗೆ ತುಂಬ ನೋವು ಬಂದಾಗಲ್ಲ ದೇವ್ರನ್ನ ಕರೆಯೋದು, ಪ್ರತಿದಿನ ನನ್ನ ಜೀವನದ ಯುದ್ಧದಲ್ಲಿ ಪರಮಾತ್ಮ ನನ್ನ ಜೊತೆಗಿರಬೇಕು, ಪ್ರತಿ ಕ್ಷಣನೂ ಪ್ರತಿದಿನಾನು ಅಂತ ನೀವು ಪೂಜೆ ಮಾಡಿಬಿಟ್ಟೆ ಹೋದರೆ ಪ್ರತಿ ಕ್ಷಣ ಪರಮಾತ್ಮ ಇರ್ತಾನೆ. ಆವಾಗ ಕೊನೆ ಕಾಲದಲ್ಲಿ ಕೂಡ ಕರೆದಾಗ ನಾನು ಒಂದು ದಿನಾನಾದರೂ ನಿನಗೆ ಭಕ್ತಿಯಿಂದ ಪೂಜೆ ಮಾಡಿದ್ದೆ ಆದರೆ ದಯವಿಟ್ಟು ನಾರಾಯಣ ನನ್ನ ಬಂದು ರಕ್ಷಿಸು ಅಂತ ನಾರಾಯಣನ ಇನ್ನೆಲ್ಲ ನನಗಾಗೋಯ್ತು, ನಾನು ಎಲ್ಲ ರೀತಿಯೂ ಫೈಟ್ ಮಾಡಿ ನಾನು ಸೋತೋಗಿದ್ದೀನಿ ಅಂತ ಪೂರ್ಣ ಶರಣಾಗತಿ ತಗೊಂಡು ಗಜೇಂದ್ರ ನಾರಾಯಣನ ಕರೀತಾನೆ. ಆವಾಗ ವಿಷ್ಣು ಬಂದು ತನ್ನ ವಿಷ್ಣು ಚಕ್ರನ ಬಿಟ್ಟು ಮೊಸಳೆನ ಕಟ್ ಮಾಡ್ತಾನೆ. ಅದು ಎಲ್ಲಿ ಇಟ್ಕೊಂಡಿತ್ತೋ ಕಾಲನ್ನು ಅದನ್ನ ಕಟ್ ಮಾಡ್ತಾನೆ. ಆವಾಗ ಆ ಮೊಸಳೆ ತಾನು ಶಾಪಗ್ರಸ್ತನಾಗಿ ಗಂಧರ್ವ ಶಾಪಗ್ರಸ್ತನಾಗಿ ಮೊಸಳೆ ಆಗಿರ್ತಾನೆ. ಅವನಿಗೂ ಕೂಡ, ಯಾಕಂದರೆ ವಿಷ್ಣು ಚಕ್ರದಿಂದ ಸಾಯಬೇಕು ಅಂದರೆ ನಾವು ಎಷ್ಟು ಜನ್ಮ ಪುಣ್ಯ ಮಾಡಿರ್ಬೇಕು ಅಂತ ಲೆಕ್ಕ ಹಾಕ್ಕೊಳ್ಳಿ. ಸೊ ಅದು ವಿಷ್ಣುವಿನಿಂದನೇ ಸಾವನ್ನಪ್ಪಿತು ಅಂತಂದಾಗ ಅದಕ್ಕೆ ಮೋಕ್ಷವಾಗಿ ಅವನು ಗಂಧರ್ವನಾಗಿ ಬಂದು ನಿಂತ್ಕೊಳ್ತಾನೆ, ನನಗೂ ಕೂಡ ಮೋಕ್ಷ ಸಿಕ್ತು ಅಂತ. ಆವಾಗ ಬಂದು ಗಜೇಂದ್ರ, ನಾನು ಎಷ್ಟೇ ಬಲಿಷ್ಠಶಾಲಿ ಆದರೂ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ, ನನ್ನಲ್ಲಿದ್ದ ನನ್ನಲ್ಲಿದ್ದ ಅಹಂಕಾರ ಎಲ್ಲವನ್ನೂ ನಾನು ತ್ಯಜಿಸಿ ನಿನಗೆ ಶರಣಾಗತಿಯಾಗಿದ್ದಕ್ಕೆ ನೀ ಬಂದೆಪ್ಪ ನಾರಾಯಣ, ನನ್ನನ್ನು ಇವತ್ತು ಕಾಪಾಡಿದೆ ಅಂತ ದೇವ್ರಿಗೆ ಶರಣಾಗತಿಯನ್ನು ತಗೊಂಡು ನಮಸ್ಕಾರನ ಮಾಡ್ತಾನೆ. ಇದು ಏನಕ್ಕೆ ಅಂದರೆ ನಮ್ಮೆಲ್ರಿಗೂ ಅದು ನೀತಿ ಪಾಠ. ನಾನೇ ದೊಡ್ಡ ಶ್ರೀಮಂತ, ನಾನು 100 ವರ್ಷ ಎಕ್ಸ್ಟ್ರಾ ಆಯುಸ್ ಕೊಂಡ್ಕೊಳ್ತೀನಿ ಅಂದರೆ ಸಾಧ್ಯನಾ? ಖಂಡಿತ ಇಲ್ಲ. ನಾನು ಇಷ್ಟು ಕೋಟಿ ಮಾಡಿಬಿಡ್ತಾನೆ, ನಂಗೆ ನೇರ ಸ್ವರ್ಗಕ್ಕೇ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಸಾಧ್ಯನಾ? ಖಂಡಿತ ಇಲ್ಲ. ಯಾವುದು ನಮ್ಗೆ ಹೆಲ್ಪಿಗೆ ಬರಲ್ಲ. ಫೈನಲಿ ನಮಗೆ ದೇವ್ರೊಬ್ಬನೇ. ಬಟ್ ಈ ಪ್ರಶ್ನೆನ ಇನ್ನೊಂದು ಕೇಳ್ತಾನೆ ಬ್ಯೂಟಿಫುಲ್ಲಾಗಿ ಮೈತ್ರೇಯ. ಅವ್ನು ಕೇಳ್ತಾನೆ, ಹಾಗಾದರೆ ಜೀವನ ಪೂರ್ತಿ ತಪ್ಪು ಮಾಡಿಬಿಟ್ಟು ಕೊನೇ ಕ್ಷಣದಲ್ಲಿ ನಾರಾಯಣ ಅಂತ ಕೇಳ್ಕೊಂಡು ಮಾತ್ರಕ್ಕೆ ನಾರಾಯಣ ನಮ್ಮನ್ನು ಕ್ಷಮಿಸ್ಬಿಟ್ಟು ನಮಗೆ ಮೋಕ್ಷ ಕೊಟ್ಬಿಡ್ತಾನಾ ಅಂತನ್ನೋದನ್ನು ಕೂಡ ಪರಾಶರನ ಗುರುಗಳನ್ನು ಕೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಕೊನೇ ಕ್ಷಣದಲ್ಲಿ ನೀನು ಹೊತ್ಕೊಂಡು ಹೋಗೋದು, ಜೀವನ ಪೂರ್ತಿ ತಪ್ಪುಗಳು ಮಾಡಿದಾಗಲೂ ಸರಿ ತಪ್ಪು ಅಕೌಂಟ್ಗಳನ್ನು ಇಟ್ಕೊಳ್ತಾ ಹೋಗ್ತಾರೆ ನಮ್ಮ ಚಿತ್ರಗುಪ್ತರು, ಅವರು ಇವರು, ಇವನ್ ಗ್ರಹಗಳು ಎಲ್ಲರೂ ಇಟ್ಕೊಳ್ತಾರೆ. ಬಟ್ ನಾರಾಯಣ ಭಕ್ತಿ ಒಂದನ್ನೇ ನೋಡ್ತಾನೆ. ನೀನು ಎಷ್ಟಾರು ತಪ್ಪು ಮಾಡ್ಕೊಂಬ, ಶರಣಾಗತಿಯನ್ನು ತಗೊಂಡು ನೀನು ಅವನಿಗೆ ಫಸ್ಟ್ ಪಾಪ ಪ್ರಜ್ಞೆ ಬರಬೇಕಂತೆ. ಆ ಪಾಪ ಪ್ರಜ್ಞೆ ಬಂದು ನೀನು ಅವನಿಗೆ ಶರಣಾಗತಿಯನ್ನು ತಗೊಂಡಾಗ ಲಾಸ್ಟ್ ಮಿನಿಟಲ್ಲಿ ನೀನು ಏನನ್ನ ಹೊತ್ಕೊಂಡು ಹೋಗ್ತೀಯೋ ಅದು ನಿನಗೆ ನೆಕ್ಸ್ಟ್ ಸ್ಟೆಪ್ಗೆ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಇವನ್ ಯಾರೋ ವಯಸ್ಸಾದವ್ರ ಮನೇಲಿ ಸಾಯ್ತಾ ಇದ್ದಾಗಲೂ ಕಿವಿ ಪಕ್ಕದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹಾಕಬೇಕು, ಕಿವಿಲಿ ದೇವ್ರ ಹೆಸರನ್ನೇ ಹೇಳಬೇಕು, ಮತ್ತು ದೇವ್ರದೇ ರಾಮ್ ನಾಮ್ ಸತ್ಯಹೋ ಹೇಳ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಸತ್ತ ಮೇಲೂ ಅದಕ್ಕೆ ಮುಂಚೆನೂ ಹೇಳ್ತಿರ್ತಾರೆ, ಬಿಕಾಸ್ ಅವ್ರ ಸುತ್ತಲೂ ದೇವ್ರ ಹೆಸರುಗಳೇ ಆವರಿಸ್ಕೊಂಡಿರ್ಬೇಕು ಅಂತ. ಅದಕ್ಕೆ ಜನರಿಗೆ ಇವತ್ತಿಗೂ ಹೇಳೋದು, ತುಂಬ
ತುಂಬ ಆಸೆಗಳನ್ನು ಇಟ್ಕೊಂಡು ಸಾಯಬಾರ್ದು. ಆ ಆಸೆ ಇದೆ, ಈ ಆಸೆ ಇದೆ, ನನ್ನ ಬದುಕಿಸ್ಕೊಳ್ಳಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅನ್ನೋದು ಒಂದು. ಇನ್ನೊಂದು ಅನಸ್ತೇಷಿಯಾ ಕೊಟ್ಬಿಟ್ಟು ನಿಮ್ಮನ್ನು ಪ್ರಜ್ಞಾಹೀನರನ್ನಾಗಿ ಮಾಡಿ ನೀವೇನೋ ಯೋಚನೆ ಮಾಡ್ತಿದ್ದವು ಗೊಂದಲದಲ್ಲಿ ಇದ್ದಾಗ ನಿಮಗೆ ಪ್ರಜ್ಞೆನೇ ಕಳಿಸ್ಬಿಟ್ಟು ಅವಾಗ ಹಾಗೇ ನಿಮ್ಮ ಪ್ರಾಣ ಕ್ಷೀಣವಾಗಿ ನೀವು ಮನುಷ್ಯ ಸತ್ತೋಗ್ತಾನೆ ಅಂದರೆ ಅವ್ನು ದೇವರನ್ನ ಭಜಿಸೋಕ್ಕೂ ಅವನಿಗೊಂದು ಅವಕಾಶ ಇರೋದಿಲ್ಲ ಕಲಿಯುಗದಲ್ಲಿ. ಈ ಥರ ಮಾಡ್ಕೊಳ್ದೆ ನಾವು ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ಅಂದರೆ ತಂದೆ ತಾಯಂದ್ರಿಗೆ ಬುದ್ಧಿ ಹೇಳಿ ಅವ್ರನ್ನ ಕೊನೆಗಾಲಕ್ಕೆ ಹೇಗೆ ಹೋಗಬೇಕು ಅನ್ನೋದನ್ನ ಪ್ರಿಪೇರ್ ಮಾಡಿಡಬೇಕು. ಇಷ್ಟೆಲ್ಲ ನೀತಿಕತೆಗಳನ್ನ ಕೇಳ್ತೀವಿ ನಾವು, ಕೇಳಿದ್ರೂ ಕೂಡ ಬದಲಾಯಿಸ್ಕೊಳ್ಳಲ್ಲ ಅಂತಂದರೆ ತಪ್ಪು ನಮ್ಮದೇ. ಇದು ಗಜೇಂದ್ರ ಮೋಕ್ಷವನ್ನು ಅನೇಕ ಪಾಠ ಕಲಿಬೋದು ಗಜೇಂದ್ರ ಮೋಕ್ಷ ಕಥೆಯಲ್ಲಿ. ಈ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಹೇಗೆ? ಬ್ರಹ್ಮ ಸೃಷ್ಟಿ ಮಾಡಿತ್ತು ಅಂತ ಒಂದ್ ಕಡೆ ಹೇಳ್ತಾರೆ, ಆದ್ರೆ ವಿಷ್ಣುವಿನ ಮುಖಾಂತರ ಆಯ್ತು ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡದ ಕ್ರಿಯೇಷನ್ ಹೇಗಾಯ್ತು? ಅದೇ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದು ಬ್ರಹ್ಮನ್ನು ಚತುರ್ಮುಖ ಬ್ರಹ್ಮ ಎಲ್ರಿಗೂ ವ್ಯತ್ಯಾಸ ಇರುತ್ತಲ್ಲ. ಅದೇನಂತ ಹೇಳಿದ್ರೆ ಪರಬ್ರಹ್ಮನ್ ವಿಷ್ಣು ಸೃಷ್ಟಿ ಮಾಡಿರೋದನ್ನ ಎಲ್ಲದನ್ನು ಆ ಲೀನಿಯೇಜಲ್ಲಿ ಯಾಕೆ ನಮಗೆ ಎಲ್ಲ ರೀತಿಯಾದ, ನಾನು ಆವಾಗಲೇ ಹೇಳ್ದಂಗೆ ಶಾಕ್ತ, ಶೈವ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬೇರೆ ಬೇರೆ ಇದ್ರೂ ಕೊನೆಗೆ ಭಗವದ್ಗೀತೆನೇ ತಗೊಂಡು ನಾವು ಇವತ್ತಿಗೂ ಕೋರ್ಟಲ್ಲಿ ಭಗವದ್ಗೀತೆ ಮೇಲೇ ಕೈ ಇಟ್ಟು ಪ್ರಮಾಣ ಮಾಡ್ತೀವಿ ಅಂದರೆ ಅದು ನಮಗೆ ಗೊತ್ತಾಗೋ ರೀತಿಲೇ ನಡ್ಕೊಂಬಂದಿರುವಂತಹ ಕತೆ. ಮತ್ತು ಅದರ ಪಳೆಯುಳಿಕೆಗಳು ಇವತ್ತಿಗೂ ಕೂಡ ನಮಗೆ ಸಿಕ್ಕಿವೆ. ಮತ್ತು ಇದೇ ನಮ್ಮ ಭಾರತ ಭೂಮಿಯಲ್ಲಿ ನಡೆದಂಥ ಯುದ್ಧಗಳು. ಸೊ ಅಲ್ಲಿ ಭಗವದ್ಗೀತೆ ನಡೆದಿರೋದು. ಭಗವದ್ಗೀತೆಯಲ್ಲಿ ಪರಮಾತ್ಮ ತನ್ನ ವಿಶ್ವರೂಪವನ್ನು ತೋರಿಸಿ ಅವನು ಹೇಳ್ದ ಇದೆಲ್ಲವೂ ನಾನೇ ಅಂತನ್ನೋದು ಇವತ್ತಿಗೂ ನಮಗೆ ಉಳ್ಕೊಂಡಿರೋದ್ರಿಂದ ಸ್ಕ್ರಿಪ್ಚರ್ಸು. ಆಮೇಲೆ ನಾರಾಯಣನೇ ಪರಬ್ರಹ್ಮನ್ ಆಗಿರೋದ್ರಿಂದ ಅವನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿಸಿದ್ರಿಂದ ಇವ್ರು 3 ಜನಕ್ಕೂ ಒಂದೊಂದು ವಿಭಾಗಗಳನ್ನಾಗಿ ಕೊಟ್ಟು ಅವರುಗಳೆಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸೊ ಇದು ಸೃಷ್ಟಿಯಾಗಿರೋದು ನಾರಾಯಣನಿಂದ, ಅಂದರೆ ವಿಷ್ಣು, ನಾರಾಯಣ, ವಿಷ್ಣು, ಕೃಷ್ಣ ಯಾವುದನ್ನು ಕೇಳಿದ್ರು ಅವ್ನು ಒಂದೊಂದೊಂದೊಂದು ಅವತಾರಗಳು. ಇದನ್ನು ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಅಂತ ಬರುತ್ತೆ ನೋಡಿ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ. ಹಾಗಾದರೆ ವ್ಯಾಸನೂ ವಿಷ್ಣು ರೂಪಣ ಅಂದರೆ ಭಾಗವತದಲ್ಲಿ ಕೃಷ್ಣನ ದಶಾವತಾರ ಹೇಗಿದೆಯೋ ಅದರಲ್ಲಿ 24 ಅವತಾರಗಳನ್ನು ಹೇಳಿದ್ದಾರೆ. ಆ 24 ಅವತಾರಗಳಲ್ಲಿ ಒಂದು ಅವತಾರ ಅಂದರೆ ಒಂದೇ ವ್ಯಾಸರು ಅಂತಲ್ಲ, ಅನೇಕ ಜನರಿದ್ರು. ಇವಾಗ ರುದ್ರರಲ್ಲೂ 12 ಜನರಿರ್ತಾರೆ, ರಾಮರಲ್ಲೂ ಅನೇಕ ಜನರಿರ್ತಾರೆ. ಆ ರೀತಿ ಅದು ಅವರ ಕಾಲಘಟ್ಟಕ್ಕೆ ಎಲ್ಲವೂ ಬದಲಾಗ್ತಾ ಹೋಗಿರುತ್ತೆ. ಸೊ ಎಲ್ಲರಲ್ಲೂ ಪರಮಾತ್ಮನೇ ಇರೋದು. ಆದ್ರೂ ಕೆಲವರದನ್ನ ಭಗವದ್ಗೀತೆಯಲ್ಲಿ ಅವನೇ ನಾನು ಹೇಳ್ಕೊಂಡಿದ್ದಾನೆ, ಪಂಚಪಾಂಡವರಲ್ಲಿ ನಾನು ಅರ್ಜುನ ಅಂತ. ಸೊ ಹಾಗೆ ಇದೇನಂತ ಹೇಳಿದ್ರೆ ವ್ಯಾಸರು ಅವರಾಗಿದ್ರು, ಅವರಿಂದಲೇ ಆ ಮಹಾಭಾರತ ಬರೆಯಲ್ಪಟ್ಟಿತ್ತು ಅಂದಾಗ ನಮಗೆ ಭಗವದ್ಗೀತೆ ಆಧಾರದ ಮೇಲೆ ತಗೊಂಡಾಗ ಅವನು ಪರಬ್ರಹ್ಮ ಯಾರು ಅಂತ ಹೇಳಿದ್ರೆ ನಾರಾಯಣ ಪರಬ್ರಹ್ಮ. ಅವನಿಂದ ಎಲ್ಲವೂ ಚರಾಚರಗಳು ವಿಶ್ವಗಳು ಸೃಷ್ಟಿಯಾಯಿತು. ಅದರಲ್ಲಿ ಚತುರ್ಮುಖ ಬ್ರಹ್ಮ ಒನ್ ಆಫ್ ದ ದೇವತೆಸ್ ಅಷ್ಟೇ, ಒಂದು ದೇವರವರಷ್ಟೇ. ನೆಕ್ಸ್ಟ್ ಎಲ್ಲರ ಮೆಚ್ಚಿನ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಅವತಾರ ಹೇಗಾಯ್ತು? ಮಹಾಲಕ್ಷ್ಮಿದು ಮೋಸ್ಟ್ ಬ್ಯೂಟಿಫುಲ್ ಕತೆ. ಎಸ್ಪೆಷಲಿ ವಿಷ್ಣು ಪುರಾಣದಲ್ಲಿ ಮಹಾಲಕ್ಷ್ಮಿನ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾನೆ ಅಂತ ಹೇಳಿದ್ರೆ, ನಾರಾಯಣ ಮಹಾಲಕ್ಷ್ಮಿ ಬೇರೆ ಅಲ್ಲ, ಅವನು ಬೇರೆ ಅಲ್ಲ, ಅವಳೇ ನನ್ನ ಎನರ್ಜಿ, ಅವಳು ಎಲ್ಲೆಲ್ಲಿರ್ತಾಳೋ ನಾನು ಅಲ್ಲಲ್ಲಿರ್ತೀನಿ, ನಾನು ಎಲ್ಲೆಲ್ಲಿರ್ತೀನೋ ಅವಳಲ್ಲಲ್ಲಿರ್ತಾನೆ ಅಂತ. ಅದರಲ್ಲಿ ನಾವು ಕತೆಗಳನ್ನು ತಗೊಳ್ತಾ ಹೋದರೆ ವಿಷ್ಣು ಪುರಾಣದಲ್ಲೇ ಒಂದು ಕಡೆ ಉಲ್ಲೇಖಿಸಿದ್ದಾರೆ, ಭೃಗುವಿನ ಮಗಳು ಲಕ್ಷ್ಮಿ, ಅವಳನ್ನು ವಿಷ್ಣು ಮದುವೆ ಮಾಡಿಕೊಂಡ. ವಿಷ್ಣು, ನಾರಾಯಣ, ಕೃಷ್ಣ ಆದಾಗ ರುಕ್ಮಿಣಿಯನ್ನ ಮದುವೆ ಆದ ಅಂತ. ಆದರೆ ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ, ಈ ಸಮುದ್ರ ಮಂಥನ ಸಮಯದಲ್ಲಿ ಎಲ್ಲವೂ ಉತ್ಪತ್ತಿ ಆಗ್ತಾ ಹೋಯಿತು. ಅಂದರೆ ಐರಾವತ ಆನೆ ಮತ್ತು ಮುತ್ತುರತ್ನ ಪಚ್ಚೆಗಳು ಮತ್ತು ಹಾಲಾಹಲ ಉತ್ಪತ್ತಿ ಆಯಿತು. ಆವಾಗಲೇ ಹೇಳ್ದಂಗೆ ಎಲ್ಲವೂ ಬಂದಾಗ ಅವಳು ಕೂಡ, ಲಕ್ಷ್ಮಿ ಕೂಡ ಅದರಿಂದ ಉತ್ಪತ್ತಿ, ಅಂದರೆ ಅದರಲ್ಲೂ ಕೂಡ ರಾಜಸಿಕ, ತಾಮಸಿಕ, ಸಾತ್ವಿಕ ಗುಣದ ಎಲ್ಲ ವಸ್ತುಗಳು ಉತ್ಪತ್ತಿ ಆಗ್ತಾ ಹೋಯಿತು. ಅದರಲ್ಲಿ ಲಕ್ಷ್ಮಿ ಕೂಡ ಬಂದಾಗ ನಾವು ಕೂಡ ಆ ಹಾಡಲ್ಲಿ ಲಿರಿಕ್ಸ್ ಕೇಳಿದ್ದೀವಲ್ಲ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ, ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಸೊ ಅವಳು ಕೂಡ ಅದರಲ್ಲಿ ಹಾಲಿನ ಕಡಲಲ್ಲಿ ತುಂಬ ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಅಟ್ರಾಕ್ಟಿವ್ ಆಗಿ ಮಾಯೆ ಅಂತ ನಾವೇನೇನು ಕರಿತೀವೋ, ಜಗತ್ತಿನ ಮಾಯೆ ಅಂದ್ರೂ ನಮಗೆ ಮಾಯೆ ಬೇಕು. ಯಾಕೆಂದರೆ ನಮ್ಮೆಲ್ಲರ ಮನಸ್ಸಿಗೆ ಸುಖಾನ ಕೊಡೋದು ಮಾಯೇನೆ. ಎಷ್ಟೊಂದು ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫಲ್ಲಿ ಸಿಗದೇ ಇರಬಹುದು, ಬಟ್ ನಾವು ಕನ್ಸ್ಕೊಂಡ್ಕೊಂಡೇ ಸುಖ ಪಡ್ತೀವಿ ಎಷ್ಟೊಂದನ್ನು. ಆ ಲಕ್ಷ್ಮಿ ನಮ್ಮೆಲ್ಲರ ಜೀವನದಲ್ಲೂ ನೋಡಿ, ಕೃಷ್ಣ ಹೇಳ್ದಂಗೆ ನಾನೆಲ್ಲ ಕಡೆ ಇರ್ತೀನಿ, ಮತ್ತು ಲಕ್ಷ್ಮಿ ಅವಶ್ಯಕತೆ ಎಷ್ಟು ಬಹಳ ಮುಖ್ಯ ಮನುಷ್ಯನಿಗೆ ಅಂತ ಹೇಳಿದ್ರೆ,
ಏನಿಲ್ದೇನೂ ಬದುಕಿರಬಹುದು, ಬಟ್ ಲಕ್ಷ್ಮಿ ಇಲ್ಲದೆ ಬದುಕೋದು ತುಂಬ ಕಷ್ಟ. ನಾವು ವಾದ ವಿವಾದಗಳು ಇವಾಗ ಆಗಬಹುದು, ಸರಿ ಸರಸ್ವತಿ ಬೇಕಾಗತ್ತೆ, ಲಕ್ಷ್ಮಿ ನೀವು ಸರಸ್ವತಿ ಪಡ್ಕೊಳಕ್ಕೂ ಲಕ್ಷ್ಮಿ ಬೇಕಲ್ಲ ಫೀಸ್ ಕಟ್ಟೋದಕ್ಕೆ. ನೀವು ಅದನ್ನ ಬಿಡಿ, ಮೊದಲು ಗರ್ಭದಿಂದ ಹೊರಗಡೆ ಬರೋದಕ್ಕೇನೆ ಲಕ್ಷ್ಮಿ ಬೇಕಲ್ಲ, ಒಂದು ಮಗು ಹೊರಗಡೆ ಬರಬೇಕು ಅಂದರೆ. ಅದನ್ನು ನೆಕ್ಸ್ಟು ಅದಕ್ಕೊಂದು ನಾಮಕರಣ ಮಾಡಬೇಕು ಅಂದ್ರೂ ಲಕ್ಷ್ಮಿ ಬೇಕು, ಅದಕ್ಕೊಂದು ಬಟ್ಟೆ ಹಾಕಬೇಕು ಅಂದ್ರೂ ಲಕ್ಷ್ಮಿ ಬೇಕು, ಅದನ್ನ ಬೆಳೆಸಿ ಅದನ್ನು ಶಾಲೆಗೆ ಕಳಿಸ್ಬೇಕು ಅಂದ್ರೂ ಲಕ್ಷ್ಮಿ ಬೇಕು, ಬುಕ್ಸ್ ತೊಗೊಂಡು ಸರಸ್ವತಿ ಜ್ಞಾನವನ್ನು ಪಡ್ಕೋಬೇಕು ಅಂದ್ರೂ ಅದಕ್ಕೆ ಲಕ್ಷ್ಮಿ ಬೇಕು. ತಿರ್ಗಿ ಆ ಲಕ್ಷ್ಮಿಯನ್ನು ಪಡ್ಕೊಳ್ಳೋದಕ್ಕೆ ಇವನು ಸರಸ್ವತಿಯನ್ನು ಪಡ್ಕೊಳ್ತಾನೆ ಮನುಷ್ಯ. ಯಾಕೆಂದರೆ ಇವ್ರೊಂದು ಡಿಗ್ರಿಗೆ ಹೋದ್ಮೇಲೆ ಏನಕ್ಕೆ ಡಿಗ್ರಿ ತೊಗೊಳ್ತಾರೆ, ಏನಕ್ಕೆ ಓದ್ತಾನೆ ಮನುಷ್ಯ? ದುಡ್ಡು ಸಂಪಾದನೆ ಮಾಡಿ ನಾನೊಂದು ದೊಡ್ಡ ಮನೆ ಕಟ್ಟಬೇಕು, ನನಗೆ ಹಿಂಗಿರಬೇಕು, ನಾನೊಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂತ. ಈ ಎಲ್ಲ ಹೋರಾಟಗಳು ಕೂಡ ಅನೇಕರ ಜೊತೆ ನಡೆಯೋದು ಕೂಡ, ದ್ವೇಷಗಳು ಕೂಡ ಲಕ್ಷ್ಮಿಗಾಗೆ ನಡೆಯುತ್ತೆ. ಆಸ್ತಿ ಅವ್ರಿಗೆ ಕೊಟ್ಬಿಟ್ರು, ನನಗೆ ಕೊಡಲಿಲ್ಲ, ದುಡ್ಡು ನನಗೆ ಬೇಕಿತ್ತು ಅಂತ. ಮನುಷ್ಯನಿಗೆ ಯಾವುದ್ರ ಮೇಲೆ ಆಸೆ ಇಲ್ದಿದ್ರು ವ್ಯಾಮೋಹ ದುಡ್ಡಿನ ಮೇಲೆ ಇದ್ದೇ ಇದೆ. ಯಾವುದೇ ಒಂದು ವ್ಯಕ್ತಿನ ಹೋಗಿ ಕೇಳಿ, ನಿಂಗೆ ಏನು ಬೇಕಪ್ಪ, ಅಯ್ಯೋ ನಂಗೆ ಏನು ಕೊಡ್ದಿರೋ ಬೇಡ, ದೇವ್ರು ನನಗೆ ಇವತ್ತು ದುಡ್ಡು ಕೊಟ್ಬಿಡ್ಲಿ, ನಾ ಆರಾಮಾಗಿರ್ತೀನಿ ಅಂತಾರೆ. ಯಾಕೆಂದರೆ ಆ ದುಡ್ಡಿನ ಮೂಲಕ ಎಲ್ಲ ವಸ್ತುಗಳನ್ನು ನಾನು ಪಡ್ಕೋಬಹುದು. ಸೊ ಎಗೇನ್ ಆ ದುಡ್ಡಿನ ಮೂಲಕ ನೀವು ಪಡ್ಕೊಳ್ಳೋ ವಸ್ತುಗಳೆಲ್ಲ ಏನು ಮಾಯೆ, ಜಗತ್ತಿನಲ್ಲಿರುವಂತಹ ಮಾಯೆ. ಸೊ ಅಷ್ಟು ಮೋಸ್ಟ್ ಬ್ಯೂಟಿಫುಲ್ ಲಕ್ಷ್ಮಿ ಬಂದಾಗ ಕೃಷ್ಣ ಅದನ್ನೇ ಹೇಳಿದ್ದು, ನಾರಾಯಣ ಅವಳೇ ನನ್ನ ಅರ್ಧಾಂಗಿ, ಅವಳನ್ನೇ ಮದುವೆ ಆದಾಗ್ಲೂ ಅವಳಿಲ್ದೆ ನಾನಿಲ್ಲ, ನಾನಿಲ್ದೆ ಅವನಿಲ್ಲ. ಸೊ ಈ ಜಗತ್ತಿನ ಪೂರ್ಣ ಚೈತನ್ಯದಲ್ಲೂ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿಗೆ ಬೇರೆ ಬೇರೆ ರೂಪ ಇರಬಹುದು, ಒಂದು ನೋಟಿನ ಆಕಾರದಲ್ಲಿರ್ಬೋದು, ಒಂದು ನಾಣ್ಯದ ಆಕಾರದಲ್ಲಿರ್ಬೋದು. ಕೆಲವರು ಹೆಂಡ್ತಿನೇ ಅಥವಾ ಮನೆಯಲ್ಲಿರುವ ಮಗಳನ್ನೇ, ಹೆಣ್ಮಗಳನ್ನ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಕರೀತಾರೆ. ಸೊ ಅದು ಮಹಿಳಾ ಫೆಮಿನೈನ್ ಕ್ವಾಲಿಟಿಲಿರ್ಬೋದು, ಮಹಿಳಾ ಸ್ವರೂಪದಲ್ಲಿರಬಹುದು. ಅಮ್ಮನ ನೋಡಿದ್ರು ಕೂಡ ಲಕ್ಷ್ಮಿ ಅಂತೀವಿ. ಸೊ ಲಕ್ಷ್ಮಿ ಇಲ್ಲದೆ ನಾವು ಖಂಡಿತ ಬದುಕಕ್ಕೆ ಸಾಧ್ಯನೇ ಇಲ್ಲ. ತುಂಬ ಜನ ಮನುಷ್ಯರಲ್ಲ, ಎಲ್ಲ ಮನುಷ್ಯರು 100% ಮನುಷ್ಯರು ಕೂಡ ಕಷ್ಟಪಡ್ತಾ ಇರೋದು ಲಕ್ಷ್ಮೀನ ಪಡ್ಕೋಬೇಕು ಅಂತ. ಇನ್ನೂ ಬೇಕಾದ್ರೆ ಎಕ್ಸಾಮ್ಸಲ್ಲಿ ಫೇಲ್ ಆಗಿಬಿಡ್ತಾರೆ, ಸರಸ್ವತಿನ ಕರೆಕ್ಟಾಗಿ ಪಡ್ಕೊಳ್ದಿರ. ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ, ಇಲ್ಲ ತಪ್ಪು ಮಾತಾಡ್ತಾರೆ, ಬಾಯಲ್ಲಿ ಕೆಟ್ಟ ಮಾತು ಮಾತಾಡ್ತಾರೆ. ಎಷ್ಟು ಹೇಳಿದ್ರು ನಿಜ ಹೇಳ, ನೀವು ಬಾಯಲ್ಲಿ ಕೆಟ್ಟ ಮಾತು ಮಾತಾಡೋದ್ರಿಂದ ಸರಸ್ವತಿಗೆ ಮಾತ್ರ ಕೋಪ ಬರೋದಲ್ಲ, ಲಕ್ಷ್ಮಿಗೆ ಕೋಪ ಬಂದು ನಿಮ್ಮ ಹತ್ರ ಬರೋದಿಲ್ಲ. ಅದಕ್ಕೆ ನಾವೆಲ್ಲ ಜಪ ಮಾಡಿ 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 ಶುದ್ಧೀಕರಿಸ್ಕೋಬೇಕು. ದೇವರು ಕೂಡ ಜಪ ಮಾಡಿ 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 ಮಾಡಿಕೊಂಡೇ ಒಂದೊಂದನ್ನು ಸೃಷ್ಟಿ ಮಾಡಿದ್ದು ಅಂದಾಗ ನಾವು ಕೂಡ ಪ್ರತಿಯೊಂದೂ, ಈವನ್ ಸಂತಾನೋತ್ಪತ್ತಿ ಮಾಡಬೇಕಾದ್ರೂ ಮನುಷ್ಯ ಅದನ್ನು ಚರಾಚರಗಳಿಗೂ ಹೇಳ್ಕೊಟ್ಟ. ಬಟ್ ಮನುಷ್ಯರಿಗೆ ಒಂದು ನಾನು ಅಪಾರವಾದ ಜ್ಞಾನ ಕೊಡ್ತೀನಿ. ಯಾಕೆ ಅಂದರೆ ಮನುಷ್ಯ ಜನ್ಮಕ್ಕೆ ಮಾತ್ರ ಮುಕ್ತಿಯನ್ನು ಪಡ್ಕೊಳ್ಳೋ ಯೋಗ್ಯತೆ ಇರೋದು. ಆವಾಗ ಅವನು, ನಾ ಹೇಳಿದ್ನಲ್ಲ ಅವಾಗಿಂದು ಬಾಲ್ಯ ಯೌವನ ಕೌಮಾರ ನಾವು ಹಿಂಗೆ ಹೋಗೋ ಥರನೇ ಅವಾಗ ನಿಮ್ಮ ಬ್ರಹ್ಮಚರ್ಯದಿಂದ ಗೃಹಸ್ಥಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಟೈಮ್ಗೂ ನಿಮಗೊಂದು ಧ್ಯಾನಾವಸ್ಥೆ ಬರಬೇಕು. ಆ ಧ್ಯಾನ ಮಾಡಿಕೊಂಡೇ ಪ್ರತಿಯೊಂದು ಹೆಜ್ಜೆನೂ ಇಟ್ಕೊಂಡು ಹೋದಾಗ ನೀವು ಪ್ರತಿಯೊಂದು ಕೆಲಸನೂ ಕರೆಕ್ಟಾಗಿ ಮಾಡ್ತಾ ಹೋಗ್ತೀವಿ. ಆವಾಗ ನಮ್ಮ ಕರ್ಮಗಳನ್ನು ಮುಗಿಸ್ಕೊಂಡು ಮುಂದೆ ಹೋಗೋದಕ್ಕೂ ಲಕ್ಷ್ಮಿ ಆಗಿರಲಿ, ನಾರಾಯಣ ಆಗಿರಲಿ, ಪ್ರತಿಯೊಂದು ದೇವಾನುದೇವತೆಗಳು ನಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಲಕ್ಷ್ಮಿ ಇಲ್ಲದೆ ನಾವು ಯಾರೂ ಬದುಕಕ್ಕೆ ಸಾಧ್ಯನೇ ಇಲ್ಲ. ಒಂದು ಗುಣಲಕ್ಷಣಗಳನ್ನು ಪಡ್ಕೋಬೇಕು ಅಂದ್ರೂ, ಒಂದು ಅಟ್ರಾಕ್ಷನ್ ಪಡ್ಕೋಬೇಕು ಅಂದ್ರೂ ಲಕ್ಷ್ಮಿ ಬಹಳ ಮುಖ್ಯ. ನಾವೆಲ್ಲರೂ ಸಾಮಾನ್ಯ ನೋಡ್ತಾ ಹೋದರೆ ಲಕ್ಷ್ಮಿ ಎಷ್ಟು ಪಾಪ ನಮ್ರತೆಯಿಂದ ನಾರಾಯಣ ಮಲ್ಕೊಂಡಿದ್ರೆ ಪಾದ ಒತ್ತುತ್ತಾ ಕೂತಿರ್ತಾಳೆ. ನಾವು ಅನ್ಕೋತೀವಿ ಯಾಕೆ ಪಾಪ ಅವಳು ಪಕ್ಕದಲ್ಲಿ ಮಲ್ಕೋಬಾರ್ದಿತ್ತ, ಆರಾಮಾಗಿ ಪಾದ ಒತ್ತುತ್ತಿದ್ದಾಳೆ ಅಂತ. ಲಕ್ಷ್ಮಿ ನಾನೆಲ್ಲರಿಗಿಂತ ಯುನೀಕ್ ವ್ಯಕ್ತಿ ಆಗಿರಬೇಕು ಅಂತ ವಿಷ್ಣುವಿನ ಹತ್ರ, ನಾರಾಯಣನ ಹತ್ರ ವರ ಪಡ್ಕೊಳ್ಳೋದಕ್ಕೇನೆ ಅವ್ನ ಸೇವೆ ಮಾಡ್ಕೊಂಡು ಕೂತಿರ್ತಾಳೆ ಯಾವಾಗ್ಲೂ. ಒಂದು ನಾವು ಅಸ್ಟ್ರಾಲಜಿಕಲಿ ಯಾವಾಗಲೂ ನೋಡಿದಾಗ ಶನಿ ಕೂಡ ಶಾಂತನಾಗ್ತಾನೆ ಗಂಡನ ಪಾದ ಒತ್ತುತ್ತಿದ್ರೆ ಅಂತಂದಾಗ. ಯಾಕೆ ಅಂತ ಹೇಳಿದ್ರೆ ಮದುವೆ ಆದಮೇಲೆ ಗಂಡನನ್ನು ನಾವು ಗುರುಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ನಮ್ಮ ಬಾಡಿನಲ್ಲಿ ವಿಭಾಗಗಳನ್ನು ಮಾಡ್ತಾ ಹೋದಾಗ ಪಾದಗಳಲ್ಲಿ ಶನಿ ಅಂತ ಕನ್ಸಿಡರ್ ಮಾಡೋದು, ಮೊಣಕಾಲಿಂದ ಕೆಳಗಡೆ. ಸೊ ಅದು ಕಾಲು ಒತ್ತುತ್ತಾ ಇದ್ದಾಗ ಶನಿ ಶಾಂತನಾಗಿ ಒಂದು ಸೇವಾ ಭಾವನೆ ನಮ್ಮಲ್ಲಿದ್ದಾಗ, ನಮ್ಮಲ್ಲಿ ಶನಿ ಕಮ್ಮಿಯಾಗಿ ನಮಗೆ ಶಾಂತನಾಗಿ ವರಾನ್ ಕೊಡ್ತಾನೆ ಅಂತ. ಇಲ್ಲಿ ಲಕ್ಷ್ಮಿ ಕಾಲ್ಗೆ ಒತ್ತುತ್ತಾ ಇದ್ದಾಗಲೂ ಕೂಡ ಅವಳು ಬೇಡ್ಕೊಳ್ಳೋದು, ನಾನು ಜಗತ್ತಿನಲ್ಲಿ ನನ್ನ ಭಕ್ತರು ನನ್ನನ್ನು ಏನು ಕೇಳಿದ್ರು ಅದನ್ನು ನಾನು ಕೊಡಲ್ಲ ಅಂತ ಹೇಳ್ದೆ ಕೊಡಬೇಕು. ಇವಾಗ ಎಷ್ಟೋ ಜನನ ನೀವು ಗಮನಿಸಿರ್ತೀರ, ತುಂಬ ದೊಡ್ಡದಾಗಿ ವಿದ್ಯೆ ಏನು ಕಲ್ತಿರಲ್ಲ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೂ ಇರಲ್ಲ, ಆದರೂ ಕೋಟಿಗಟ್ಟಲೆ ಇಟ್ಕೊಂಡಿರ್ತಾರೆ. ಸರಸ್ವತಿ ಒಲಿದಿರಲ್ಲ, ಆದರೆ ಲಕ್ಷ್ಮಿ ಒಲಿದಿರ್ತಾಳೆ. ಸೊ ಹಾಗೆ ಯಾರೇ ಭಕ್ತ ನನ್ನನ್ನು ಕೇಳ್ಕೊಂಡ್ರು ಅವನಿಗೆ ನೋ ಅಂದಿರ ನಾನೆಲ್ಲವನ್ನೂ ಕೊಡಬೇಕು, ಆ ರೀತಿ ನನ್ನ ಯುನೀಕ್ ವ್ಯಕ್ತಿಯನ್ನಾಗಿ ಮಾಡಬೇಕು ಪರಮಾತ್ಮ ಅಂತ ಗಂಡನ್ನೇ ಕೇಳ್ಕೊಂಡಾಗ ಅವನು ತಥಾಸ್ತು ಅಂತ ಕೊಡ್ತಾನೆ. ಕೊಟ್ಟ ಮೇಲೆ ನಿನಗೆ ನಾನು ಇದನ್ನು ಕೊಟ್ಟೆ, ಬಟ್ ಅವರಿಂದ ವಾಪಸ್ ನಾನು ಹೆಂಗೆ ಕಿತ್ಕೋಬೇಕು ಅನ್ನೋದು ನನಗೆ ಗೊತ್ತು ಅಂತ ವಿಷ್ಣುನೇ ಐಡಿಯಾ ಮಾಡ್ತಾನೆ. ಕೊಡೋದೆಲ್ಲ ಇವ್ರು ಕೊಟ್ರು ತಿರ್ಗಾ ನಿನ್ನ ಕರ್ಮಗಳನ್ನು ಸರಿಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ದೇವ್ರು ಹೆಂಗೆ ವಾಪಸ್ ಕಿತ್ಕೊಳ್ತಾನೆ ಎಲ್ಲದನ್ನು ಅಂತ ಅನ್ನೋದಕ್ಕೆ
ಅದೊಂದು. ಇದ್ರ ಜೊತೆಗೆ ವಿಷ್ಣು ಪುರಾಣದಲ್ಲಿ ಇನ್ನೊಂದು ನಾರದಂದು ಒಂದು ಕತೆ ಬರುತ್ತೆ. ಯಾಕೆ ನಾರಾಯಣ ನಾರಾಯಣ ಹೇಳ್ಕೊಂಡು ಎಷ್ಟು ಚೆನ್ನಾಗಿ ನಾಮ ಜಪ ಒಂದಿದ್ದರೆ ಸಾಕು ಭೂಲೋಕದಲ್ಲಿ ಅನ್ನೋದಕ್ಕೆ. ನಾರದ ಒಬ್ಬ ದಾಸಿಗೆ ಹುಟ್ಟಿರ್ತಾನೆ ಮಗ. ಆವಾಗ ಅವನನ್ನ ತುಂಬಾ ಜನ ಕೀಳಾಗಿ ಕಾಣಕ್ಕೆ ಶುರು ಮಾಡ್ತಾರೆ, ನೀನೊಬ್ಬ ದಾಸಿಗೆ ಹುಟ್ಟಿರೋ ಮಗ ಅಂತನ್ಬಿಟ್ಟು. ಆವಾಗ ನಾರದ ತಿರ್ಗಾ ಹುಡ್ಕೊಂಡು ಹೋಗ್ತಾನೆ, ನಾನು ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ನ ಕಂಡ್ಕೋಬೇಕು, ನನ್ನ ಜನ ಅಂದು 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 ನೋವು ಕೊಡ್ತಿದ್ದಾರೆ. ನಾವು ಅನ್ಕೊಂಡ್ಬಿಡ್ತೀವಿ ಕಲಿಯುಗದಲ್ಲೇ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾಲೇ ನಮ್ಮನ್ನು ನಿಂದಿಸ್ತಾರೆ ಅಂತ. ಹಾಗೇನಿಲ್ಲ, ಎಲ್ಲ ಕಾಲದಲ್ಲೂ ಎಲ್ಲ ಜನರು ಎಲ್ಲರನ್ನೂ ಆಡ್ಕೊಂಡು ನಿಂದಿಸೋಂಥ ವ್ಯಕ್ತಿಗಳು ಇದ್ರು. ಅದೇ ರೀತಿ ತಪಸ್ ಮಾಡಿ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಂಥ ವ್ಯಕ್ತಿಗಳು ಇದ್ರು. ನಾರದನ್ನು ಬಿಟ್ಟಿಲ್ಲ. ಅಷ್ಟೆಲ್ಲ ಹೇಳ್ಕೊಂಡು ಹೋಗ್ತಿದ್ದಾಗ್ಲೂ ಅವನಿಗೆಲ್ಲ ಋಷಿ ಮುನಿಗಳು ಹೇಳಿಕೊಟ್ಟು ಅವ್ರಿಗೆ, ನೀನು ನಾರಾಯಣನ ಜಪವನ್ನು ತಪಸ್ಸನ್ನು ಮಾಡ್ತಾ ಹೋಗಬೇಕು, ಆವಾಗ ನಿನಗೆ ದೇವರೇ ಬಂದು ನಿನಗೆ ಈ ನಿಂದನೆಗಳಿಂದೆಲ್ಲ ದೂರ ಮಾಡಿ ನಿನ್ನ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಕೂಡಿಸ್ತಾರೆ ಅಂತಂದಾಗ ಅವ್ರು ಹಾಗೆ ನಾರಾಯಣ ನಾರಾಯಣನ ತಪಸ್ಸನ್ನು ಮಾಡಿ, ಇವಾಗಲೂ ನೋಡಿ ನಾವು ನಾರದ ಅಂತಂದರೆ ನಾರಾಯಣ ನಾರಾಯಣ ಅಂತ ಹೇಳೋದನ್ನೇ ನಾನು ಪರಮ ಮಂತ್ರ, ಅದನ್ನೇ ನಾವು ಕೇಳಿಸ್ಕೊಳ್ತೀವಿ. ಸೊ ಅವ್ರ ದಾಸಿ ಮಗ ಆದ್ರೂ ಅದನ್ನ ಎಷ್ಟು ಚೆನ್ನಾಗಿ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ ಅಂದರೆ, ನೀನು ಯಾವ ಕುಲದಲ್ಲಿ ಯಾವ ಮನೆಯಲ್ಲಿ ಹುಟ್ಟಿರ್ತೀಯ ಅನ್ನೋದು ಮುಖ್ಯ ಆಗೋದಿಲ್ಲ, ನೀನು ಯಾವ ದಾರಿಯನ್ನು ಅನುಸರಿಸಿ ಮುಂದಕ್ಕೆ ನೀನು ಪ್ರಮೋಚ್ಚ ಸ್ಥಾನಕ್ಕೆ ತಲುಪ್ತೀಯ ಅನ್ನೋದು ಬಹಳ ಮುಖ್ಯ. ನಿನ್ನ ಯಾವ ಕುಲದಲ್ಲಿ ಹುಟ್ಟಿಸ್ತಾರೋ ಅದು ಹೋದ ಜನ್ಮದ ಕರ್ಮದಿಂದ ನಿನ್ನ ಟೆಸ್ಟ್ ಮಾಡೋಕ್ಕೆ ದೇವರು ಅಲ್ಲಿಗೆ ಬಿಸಾಕಿರ್ತಾರೆ. ಬಟ್ ಅದನ್ನೇ ನಾನು ನನ್ನ ವೀಕ್ನೆಸ್ ಆಗಿ ಇಟ್ಕೊಂಡ್ಬಿಟ್ಟು, ಅಯ್ಯೋ ನನಗೆ ಹಿಂಗೆ ಆಗೋಯ್ತು, ನಮ್ಮ ಅಪ್ಪ ಅಮ್ಮ ಬಡವರು, ನಮ್ಮ ಮನೇಲಿ ಹಿಂಗೆ ಕಷ್ಟ, ನಾನು ಇಂಥ ಗಲ್ಲೀಲಿದ್ದೆ, ಇಂಥ ಕಷ್ಟದಲ್ಲಿದ್ದೆ ಅಂತ ಅಲ್ಲೇ ಕೂತಿದ್ರೆ ನೀವು ಅಲ್ಲೇ ಕೂತಿರ್ತೀರ. ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾರಾಯಣ ಒಬ್ಬನೇ ನಿನ್ನ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಇದನ್ನೇ ನಾನು ಆವಾಗಲೇ ಧ್ರುವ ನಕ್ಷತ್ರದ್ದು ಹೇಳ್ತಾ ಇದ್ದೆ. ಧ್ರುವ ಕೂಡ ಇದೇ ರೀತಿ ಮಗುವಾಗಿ ಹುಟ್ಟಿದ್ದಾಗ ಅವರ ಚಿಕ್ಕಮ್ಮ ಅವನಿಗೆ ರಾಜಸ್ಥಾನವನ್ನು ಕೊಡೋದಿಲ್ಲ ಅಂತಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಡ್ತಾಳೆ, ನೀನು ನನ್ನ ಗಂಡನಿಗೆ ಧರ್ಮದಿಂದ ಹುಟ್ಟಿದವನಲ್ಲ, ನಾನು ನಿನಗೆ ಕೊಡಲ್ಲ ಅಂತ. ಅವರು ತಾಯಿ ಹೆಸರು ಸುನೀತೇನೋ ಅದೇನೋ. ಅವಳು ತಿರ್ಗಾ ಅಮ್ಮನ ಹತ್ರ ಹತ್ಕೊಂಡು ಹೋಗ್ಬಿಟ್ಟು ಧ್ರುವ ಕೇಳ್ತಾನೆ, ಅಮ್ಮ ಹೀಗ ಅಂತ ಹೇಳಿದಾಗ, ಹೌದು ಕಂದ, ಅವ್ರು ಹೇಳ್ತಿರೋದು ನಿಜ, ನಾವೇನು ಮಾಡೋಕ್ಕಲ್ಲ, ನನ್ನ ಕರ್ಮಾನುಸಾರವಾಗಿ ನಾನು ನಿನಗೆ ಜನ್ಮವನ್ನು ಕೊಡಬೇಕಾಯ್ತು, ನೀನು ನಿನ್ನ ಕರ್ಮಾನುಸಾರವಾಗಿ ಈ ಜನ್ಮವನ್ನು ಪಡ್ಕೊಂಡಿದ್ಯಾ, ನಿನಗೆ ನಿಜವಾಗ್ಲೂ ಆ ಸ್ಥಾನಮಾನಗಳು ಪ್ರಮೋಚ್ಚ ಸ್ಥಾನ ಬೇಕೇ ಬೇಕು ಈ ಜನ್ಮದಲ್ಲಿ ಅಂತ ಹೇಳಿದ್ರೆ ಪರಮದೇವರ ಮಂತ್ರವನ್ನು ಹೋಗಿ ನೀನು ಜಪ ಮಾಡು ಅಂತಂದಾಗ ಅವ್ನು ನಿಜವಾಗ್ಲೂ ಅರಮನೆಯಲ್ಲಿ ಇದ್ದಿದ್ದನ್ನು ಕೂಡ ತ್ಯಜಿಸಿ, ನಾವೇನು ಮಾಡ್ತೀವಿ, ನಮ್ಗೆ ತಾತ್ಕಾಲಿಕವಾಗಿ ಒಂದು ಸೆಟಪ್ ಇದೆ, ಎಲ್ಲ ಇದೆ ಅಂತ ಹೇಳಿದ್ರೆ ಬಾವಿ ಕಪ್ಪೆ ಥರ ಅಲ್ಲೇ ಕುತ್ಕೊಂಡ್ಬಿಟ್ಟು ಕಂಫರ್ಟೇಬಲಾಗಿ ಸೆಟ್ಲ್ ಆಗಿಬಿಡ್ತೀವಿ. ಬಿಡು, ನಮ್ಮಪ್ಪ ಏನೋ ಆಸ್ತಿ ಮಾಡಿದ್ದಾರೆ, ಬ್ಯಾಂಕಲ್ಲಿ ಇಷ್ಟು ಡೆಪಾಸಿಟ್ ಇಟ್ಟಿದ್ದಾರೆ, ಸಾಕು ನನಗೆ ಅಂತ. ಹಂಗಲ್ಲ, ಧ್ರುವನ ಥರ ನಿಮಗೆ ಛಲ ಇರಬೇಕು. ನನಗೆ ಇವತ್ತು ಕೊಟ್ಟಿಲ್ಲ ಅಂತ ಅವಮಾನ ಮಾಡಿದ್ದಾರೆ, ನಾನು ಇದನ್ನು ಮೀರಿ ದೊಡ್ಡ ಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಭಕ್ತಿ ಮಾರ್ಗವನ್ನು ಅನುಸರಿಸಿ ಮೇಲೆ ಕೂತ್ಕೋಬೇಕೇ ಹೊರತು ಚಿಕ್ಕಪ್ಪನಿಗೆ ಅಪ್ಪನಿಗೆ ಒಂದು ಮಾಯಾಮಾಟ ಮಾಡಿಸು, ಅವ್ರಿಗೇನೋ ಇದು ಮಾಡಿಸು, ಅವ್ರಿಗೇನೋ ಕೆಟ್ಟದಾಗಲಿ ಅಂತಂದ್ಬಿಟ್ಟು ಶಾಪ ಹಾಕು, ಹತ್ಕೊಂಡು ರೊಚ್ಚಿಗೆ ಎದ್ಕೊಂಡೆ ನನಗೆ ಗೊತ್ತಿಲ್ಲ ನಂಗೆ ಭಾಗ ಕೊಡು ಅಂತ ಕೂತ್ಕೊಳ್ಳೋದಲ್ಲ. ಪರಮಾತ್ಮ ನಿಮ್ಮ ಜೊತೆಗಿದ್ರೆ ಇಡೀ ಬ್ರಹ್ಮಾಂಡವನ್ನೇ ಬೇಕಾದರೂ ಕೊಡ್ತಾನೆ. ಅವನು ತಿರ್ಗಾ ತಪಸ್ ಮಾಡಕ್ಕೆ ಹೋಗ್ತಾನೆ ಕಾಡಿಗೆ. ಎಲ್ಲವನ್ನು ತ್ಯಜಿಸಿ ಸುಖಭೋಗಗಳನ್ನು, ಹಾಸಿಗೆನ, ಹಾಲು, ಏನೇನು ತಿಂತಿದ್ರು ಎಲ್ಲವನ್ನು ತ್ಯಜಿಸಿ ಅವ್ನು ಹೋಗ್ಬಿಟ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ತಪಸ್ ಮಾಡ್ತಿದ್ದಂತೆ ಅಂದರೆ, ಅವ್ನು ಒಂದು ಕಾಲಲ್ಲಿ ನಿಂತರೆ ಭೂಮಿನೇ ಅರ್ಧ ಹಿಂಗೆ ವಾಲ್ತಿತ್ತಂತೆ, ಈ ಕಡೆ ಕಾಲಲ್ಲಿ ನಿಂತರೆ ಈ ಕಡೆ ವಾಲ್ತಿತ್ತಂತೆ. ಆವಾಗ ತುಂಬ ರಾಕ್ಷಸರೆಲ್ಲ ಬಂದ್ಬಿಟ್ಟು ಅವ್ನ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಇಂದ್ರ ಮತ್ತು ದೇವತೆಗಳು ಪ್ಲ್ಯಾನ್ ಮಾಡಿ ರಾಕ್ಷಸರನ್ನ ಕಳಿಸ್ತಾರಂತೆ. ಅವ್ರೇನೇ ಒಂದು ಬೆಂಕಿ ಬಿಟ್ಟರು, ಹಾವು ಬಿಟ್ಟರು, ಏನು ಮಾಡಿದ್ರು ಕೂಡ ಧ್ರುವ ಎದ್ದೇಳಲಿಲ್ವಂತೆ. ಆಮೇಲೆ ಧ್ರುವನ್ಗೆ ಅವ್ರ ಚಿಕ್ಕಮ್ಮನ ಅವತಾರದಲ್ಲಿ ಕೂಡ ದೇವತೆಗಳು ವೇಷ ಹಾಕ್ಕೊಂಡು ಬಂದನು ಕೂಡ ಅವ್ನಿಗೆ ಹೇಳ್ತಾನಂತೆ, ಕ್ಷಮಿಸ್ಬಿಡಪ್ಪ, ನಾನು ನಿನಗೆ ರಾಜ್ಯನ ಬಿಟ್ಕೊಡ್ತೀನಿ ಬಾ ಅಂತ ಹೇಳಿದ್ರು. ಅವ್ನಿಗೆ ಗೊತ್ತಾಯ್ತಂತಿದೆಲ್ಲ ಮೋಸ, ನಾನು ಇದು ಯಾವುದಕ್ಕೂ ಸೋಲಲ್ಲ ಅಂತ. ಅವನು ದೃಢವಾದ ತಪಸ್ಸಿನಲ್ಲಿ ನಿರತನಾಗಿದ್ದಾಗ ವಿಷ್ಣುನೇ ಬಂದು ಅವನ ಮುಂದೆ ಪ್ರತ್ಯಕ್ಷನಾಗಿ ಅವನ್ನ ಮುಟ್ಟಿ ಎಬ್ಸಿ ನಾನೇ ವಿಷ್ಣು ಬಂದಿದ್ದೀನಿ ಅಂತ ಅವನೇ ಎದ್ದಾಗ ಮಾತೇ ಬರ್ತಿಲ್ವಂತೆ ಧ್ರುವಂಗೆ. ಸೇಮ್ ನಾವೇನು ಕವಿರತ್ನ ಕಾಳಿದಾಸಲ್ಲಿ ದೇವಿನ ನೋಡಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಗದ್ಗತಿತರಾಗಿ ಒಂಥರ ಮಾತಾಡ್ತಾರಲ್ಲ, ದುಃಖದಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ದುಃಖ ಬರುತ್ತಲ್ಲ, ಅದು ಅದೇ ರೀತಿ ಧ್ರುವನ್ಗೆ ಹಂಗಾದಾಗ ಅವ್ನು ಫಸ್ಟ್ ಕೇಳ್ಕೊಳ್ಳೋ ವರನೇ, ನಾನು ನಿನ್ನನ್ನು ಜಪಿಸೋಕ್ಕೆ ನನ್ನ ವಾಯ್ಸನ್ನು ಕರೆಕ್ಟ್ ಮಾಡಿ ನನಗೆ ಶಕ್ತಿ ಕೊಡು ಅಂತ ಹೇಳ್ತಾನೆ. ಆವಾಗ ಅವ್ನ ನಾಮಸ್ತುತಿಯನ್ನು ಹೇಳ್ತಾ ಹೋಗಿ, ಆವಾಗ ನಾನು ಎಲ್ಲ ಇಡೀ ಇದರಲ್ಲಿ ನಾನು ಒಂದು ದೊಡ್ಡ ವ್ಯಕ್ತಿಯಾಗಿ, ಯುನೀಕ್ ಪರ್ಸನ್ ಆಗಿ, ದೊಡ್ಡ ವ್ಯಕ್ತಿಯಾಗಿ ಪ್ರಮೋಚ ಸ್ಥಾನದಲ್ಲಿ ನೀನು ಕೂಡಿಸ್ಬೇಕು, ಎಲ್ಲರೂ ನನ್ನನ್ನು ಇಷ್ಟಪಡಬೇಕು ಅಂತಂದಾಗ ನೋಡಿ ಎಷ್ಟು ಕೋಟಿ ಲಕ್ಷಾಂತರ ನಕ್ಷತ್ರಗಳಿದ್ರು, ಗ್ರಹಗಳೆಲ್ಲ ಇದ್ದರು, ಧ್ರುವ ನಕ್ಷತ್ರ ನಿಮಗೆ ದೊಡ್ಡದಾಗಿ ಮಿನುಗತ್ತೆ.
ಸೊ ಆ ಥರ ಧ್ರುವ ನಕ್ಷತ್ರನಾಗಿ ಅವನು ಪರ್ಮನೆಂಟಾಗಿ ಉಳ್ಕೊಂಡಂತಹ ದೊಡ್ಡ ಋಷಿ ಆದವರು. ಸೊ ಹಾಗೆ ನಾವೆಲ್ಲವನ್ನು ಏನನ್ನೇ ಜೀವನದಲ್ಲಿ ಪಡ್ಕೋಬೇಕು ಅಂತಂದಾಗ್ಲೂ ಕಂಫರ್ಟ್ ಝೋನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನನಗಿಷ್ಟೇ ಸಾಕು ಅಂತ ಕೂತ್ಕೋಬಾರ್ದು. ಸಾಧನೆ ಮಾಡೋರು ಯಾರೂ ಒಂದು ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡಿರಲ್ಲ. ನೀವು ಯಾವತ್ತು ಕಂಫರ್ಟ್ ಝೋನಲ್ಲಿ ಇದ್ದೀರಾ ಅಂತಂದರೆ ದಟ್ಸ್ ಅ ಡೇಂಜರಸ್ ಸಿಗ್ನಲ್. ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬೆಳೆಯಲ್ಲ ಅಂತ. ನಿಮ್ಗೆ ಹಿಂಗೆ ಜೀವನ ಏರಿಳಿತಾ ಇರಬೇಕು. ಯಾವಾಗ ತೊಂದರೆ ಆಗ್ತಾ ಇರುತ್ತೋ ಆವಾಗ ನಾವು ಮುಂದೆ ಬೆಳಿತೀವಿ ಅಂತ. ಯಾಕೆಂದರೆ ಎಲ್ಲ ತೊಂದರೆಗಳನ್ನ ಸಾಲ್ವ್ ಮಾಡೋವಂಥ ಕೆಪಾಸಿಟಿನ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಸೊ ಇದೆಲ್ಲ ವಿಷ್ಣು ಪುರಾಣದಲ್ಲಿರುವಂತಹ ಬ್ಯೂಟಿಫುಲ್ ನೀತಿಕತೆಗಳು. ನಿಜವಾಗ್ಲೂ ಚಿಕ್ಕ ಮಕ್ಕಳಿಗೆ ಇಂಥದ್ದೆಲ್ಲ ಕತೆಗಳನ್ನು ಹೇಳಿ, ಚಿಕ್ಕ ಮಕ್ಕಳೆಲ್ಲ ಮೊದಲು ದೊಡ್ಡ ಮಕ್ಕಳು ಕಲ್ತ್ಕೋಬೇಕಿದ್ನ. ಅಪ್ಪ ಅಮ್ಮಂದ್ರು, ಅಜ್ಜಿ ತಾತಂದ್ರು ದೊಡ್ಡ ಮಕ್ಕಳು ಕಲ್ತ್ಕೊಂಡು ಸಂಸಾರಕ್ಕೆ ಕಾಲಿಡಕ್ಕೆ ಮುಂಚೆನೇ ಎಲ್ಲ ಪಾಠಗಳನ್ನು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ಗೂ ಹೇಳ್ಕೊಡ್ಬಹುದು. ಹಾಗೆ ನಾವು ಯಾವುದೇ ವಿಷ್ಣು ದೇವಸ್ಥಾನಕ್ಕೆ ಹೋದಾಗಲೂ ಗರುಡರನ್ನ ನೋಡ್ಬಿಟ್ಟು, ಎಲ್ಲ ದೇವಸ್ಥಾನದಲ್ಲೂ ಗರುಡಗಂಬ ಇರುತ್ತೆ, ಹಾಗೆ ವಿಷ್ಣು ದೇವಸ್ಥಾನದಲ್ಲಿ ಗರುಡರನ್ನ ನೋಡ್ಬಿಟ್ಟು ಅವ್ರ ಎದುರಿಗೆ ಕೂಡಿಸಿರ್ತಾರೆ. ಅದೇ ರೀತಿ ಗರುಡನು ತಪಸ್ ಮಾಡಿ ಪಡ್ಕೊಂಡಂಥ ವರ. ನನಗೆ ಈ ರೀತಿ ಅದು ಇದ್ರಲ್ಲಿ ಕಥೆಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ಕದ್ರು ಮತ್ತು ಇವಳು ವಿಂತ ಕಶ್ಯಪ್ ಋಷಿಗಳ ಹತ್ರ ವರ ಪಡ್ಕೊಂಡಿರ್ತಾರೆ. ಕದ್ರುಗೆ ಹಾವುಗಳನ್ನು, ವಿಷಪೂರಿತ ಹಾವುಗಳನ್ನು 100 ಜನ ಬೇಕು ಅಂತಂದಾಗ ತಥಾಸ್ತು ಅಂತ 100 ಜನ ಹಾವುಗಳು, ವಿಷಪೂರಿತ ಹಾವುಗಳು ಹುಟ್ಟತ್ತೆ. ವಿನುತಾಗೆ ನನಗೆ ಶಕ್ತಿಶಾಲಿ ಮಕ್ಕಳು 2 ಬೇಕು ಅಂತ ಹೇಳಿದಾಗ ಒಂದು ಗರುಡ, ಇನ್ನೊಂದನ್ನ ಅವಳೇ ಮೊಟ್ಟೆ ಹೊಡೆದಾಕ್ಬಿಡ್ತಾಳೆ ಅಂತ. ಅದು ಅರುಣ, ಸೂರ್ಯನ ರಥನ ನಡೆಸ್ತಾ ಇರೋವಂಥವ್ರು. ಸೊ ಅಲ್ಲಿ ಗರುಡರು ಏನು ಮಾಡ್ತಾರೆ, ನನಗಿದೆಲ್ಲ ಬೇಡವೇ ಬೇಡ, ಜೀವನ ಸಂಸಾರದ ಜಂಜಾಟ ಅಂತ ಅವ್ರು ತಪಸ್ ಮಾಡಿ ವಿಷ್ಣು ಲೋಕಕ್ಕೆ ಹೋಗಿ ಪರಮಾತ್ಮನಿಗೆ ಹೇಳ್ತಾರೆ, ನಾನು ನಿನಗೆ ವಾಹನ ಆಗಿರ್ತೀನಿ ಅಂತ. ಅವರು ಕೂಡ ನನಗೆ ಸ್ಥಾನವನ್ನು ಭೂಲೋಕದಲ್ಲೂ ಕೊಡಬೇಕು ಅಂದಾಗ ಗರುಡಾದ್ರಿ ಬೆಟ್ಟ, ನಮ್ಮ ಹೇಡುಗೊಂಡಲವಾಡನ ಹತ್ರ ನೀಲಾದ್ರಿ ಗರುಡಾದ್ರಿ ಎಲ್ಲ ಹೋಗುತ್ತಲ್ಲ, ಶೇಷಾದ್ರಿ, ಅಲ್ಲೂ ಕೂಡ ಅವ್ರ ಸ್ಥಾನವನ್ನು ಕೊಡ್ತಾರೆ. ಸೊ ಅದಕ್ಕೆ ಎಲ್ಲ ದೇವಸ್ಥಾನದ ಮುಂದೆನೂ, ಎಸ್ಪೆಷಲಿ ನಾರಾಯಣನ ದೇವಸ್ಥಾನದಲ್ಲಿ ಗರುಡರನ್ನೇ ಮೊದಲು ಕೂಡಿಸಿರ್ತಾರೆ. ಅವರನ್ನು ನೋಡಿ ನಾವು ನಾರಾಯಣನ ನೋಡಬೇಕು ಅಂತ. ರೂಪಜಿ, ನೀವೀಗ ತಿರುಪತಿಗೆ ಹೋದ್ರೆ ಬೆಳಗ್ಗೆ ತಿರುಪತಿಲಿ ಆಲ್ಮೋಸ್ಟ್ ಬರೀ ಒಂದು 4-5 ಆದ್ರು, ಈಗ ಕೌಸಲ್ಯ ಸುಪ್ರಜಾ ಅದಾಗ್ಬೋದು, ಆಮೇಲೆ ಕಮಲಾಚುಚ ಇದಾಗ್ಬೋದು, ಪ್ರಪತ್ತಿ ಹಾಕ್ತಾರೆ, ಮಂಗಳಾಶಾಸನ, ಈ ತರದೆಲ್ಲ ಒಂದು 4-5 ಪ್ಲೇ ಮಾಡ್ತಾರಲ್ಲ. ಅಂದ್ರೆ ಯಾವ್ದು ಇಷ್ಟ ಅಂತ? ಮಹಾವಿಷ್ಣುಗೆ ಸಂಬಂಧಪಟ್ಟಿದ್ದು ಯಾವ್ದು ಇದರಲ್ಲಿ? ಎಲ್ಲವೂ ಅವನಿಗೆ ಸಂಬಂಧಪಟ್ಟಿತ್ತು. ಬಟ್ ಏನಿದ್ರ ಅರ್ಥ ಏನು ಒಂದೊಂದು? ತಿರುಪತಿಲಿ ಒಂದು ಯೂನೀಕ್ ಏನು ಅಂತ ಹೇಳಿದ್ರೆ, ಸುಪ್ರಭಾತದ ಸಮಯದಲ್ಲಿ ದೇವ್ರಿಗೆಲ್ಲ ಮಂತ್ರಗಳನ್ನು ಹಾಕೋದ್ರಲ್ಲಿ ಶ್ರೀನಿವಾಸ ಪ್ರಪತ್ತಿ ಆಗಲಿ, ಸುಪ್ರಭಾತ ಆಗಿರಲಿ, ಮಂಗಳಾಶಾಸನಂ ಆಗಿರಲಿ, ಶ್ರೀ ಪ್ರತಿವಾದಿ ಭಯಂಕರಂ ಅಣ್ಣ ಅಂತ, ಅಂದರೆ ಮಾಮವಾಳ ಮುನಿಗಳಂತ, ಅವರಲ್ಲಿ ಆಳ್ವಾರುಗಳಂತ ಕರೀತಾರೆ ಶ್ರೀ ವೈಷ್ಣವರಲ್ಲಿ. ಆಳ್ವಾರುಗಳಲ್ಲಿ ಇವರೊಬ್ಬರು ತುಂಬ ದೇವರ ಪರಮ ಭಕ್ತರಾಗಿದ್ದಂತಹ ಮಾಮವಾಳ ಮುನಿಗಳು ತುಂಬ ರಚನೆಗಳನ್ನು ಮಾಡಿದ್ದಾರೆ. ಅವರ ಶಿಷ್ಯಂದ್ರು ಇವರು, ಪ್ರತಿವಾದಿ ಭಯಂಕರಂ ಅಣ್ಣ ಅಂತ. ಅವರು ರಚಿಸಿರೋದು ನೋಡಿ, ನಾವು ಯಾವಾಗಲೂ ಕೇಳಿಸ್ಕೊಳ್ತೀವಿ, ಮನೇಲೂ ಸುಪ್ರಭಾತ ಹಾಕ್ತೀವಿ, ಯಾರು ಅನ್ನೋದು ನಾವು ನೋಡಿಕೊಂಡೇ ಇರಲ್ಲ. ಎಸ್ಪೆಷಲಿ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಂಗಿಕಂ. ಇದನ್ನ ಎಲ್ಲಿಂದ ತಗೊಂಡ್ರು ಅಂತ ಹೇಳಿದ್ರೆ, ಉತ್ತಿಷ್ಟ ಗೋವಿಂದ ಗರುಡಧ್ವಜ, ಸೆಕೆಂಡ್ ಗೋವಿಂದಂಗೆ ಬರ್ತಾರೆ. ಮೊದಲನೇದು ರಾಮನ್ಗೆ ಹೇಳ್ತಾರೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ರಾಮ ಪುಟ್ಟು ಬಾಲಕನಾಗಿದ್ದಾಗ ನಮ್ಮ ವಿಶ್ವಾಮಿತ್ರ ಮಹಾಮುನಿಗಳು ಅವರು ಗುರುಕುಲಕ್ಕೆ, ಇವರು ರಾಮ ಮತ್ತು ಲಕ್ಷ್ಮಣ ಪಾಠ ಕಲಿಯಕ್ಕೆ ಹೋಗಿದ್ದಾಗ ಒಂದು ನದಿ ದಂಡೆನಲ್ಲಿ ಮಲ್ಕೊಂಡಿರ್ತಾರೆ. ಸೊ ರಾಮನ್ನ ಎಬ್ಸೋದಕ್ಕೆ ಅವರು ಬ್ಯೂಟಿಫುಲ್ಲಾಗಿ ಈ ರೀತಿ ಸುಪ್ರಭಾತವನ್ನು ರಚಿಸಿ ಹೇಳ್ತಾರೆ, ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ. ಅಂದರೆ ಸಂಧ್ಯಾಕಾಲದಲ್ಲಿ, ಅದು ಸಂಧ್ಯಾಕಾಲ ಅಂದರೆ ಸಂಜೆ ಮಾತ್ರನೇ ಅಲ್ಲ, 3 ಸತಿ ಸೆಟ್ ಆಗುತ್ತಲ್ಲ ನಮ್ಮದು. ಸೂರ್ಯ ಬೆಳಗ್ಗೆ ಆಗಿರಬಹುದು, ಮಧ್ಯಾಹ್ನ ಆಗಿರಬಹುದು, ಸಂಜೆ ಆಗಿರಬಹುದು, ಆ ಸಮಯ ಬದಲಾವಣೆ ಸಮಯಗಳನ್ನು ಸಂಧ್ಯಾಕಾಲ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಎಬ್ಸೋದಕ್ಕೆ ಅವ್ರು ಆ ಮಂತ್ರವನ್ನು ಹೇಳ್ತಾರೆ. ಅದಾದಮೇಲೆ ಅಂದರೆ ನಮ್ಮ ಕರ್ತವ್ಯಗಳನ್ನು, ಜಗತ್ತಿನ ಕರ್ತವ್ಯವನ್ನು ಪರಿಪಾಲನೆ ಮಾಡೋದಕ್ಕೂ ನಮ್ಮ ಕರ್ತವ್ಯಗಳನ್ನು ಪರಿಪಾಲನೆ ಮಾಡೋದಕ್ಕೂ ಎದ್ದೇಳಪ್ಪ ಅಂತ ಅನ್ನೋದಕ್ಕೆ ಮತ್ತು ಬ್ಯೂಟಿಫುಲ್ಲಾಗಿ ಅದನ್ನೇ ರೆಂಡರ್ ಮಾಡ್ಕೊಂಡು ಹೋಗ್ತಾರೆ, ಅದನ್ನ ಹೇಳಿದ್ನ. ಅದಾದಮೇಲೆ ಇವರು ಪ್ರತಿವಾದಿ ಗುರುಗಳು ಇದನ್ನು ಬರ್ಕೊಂಡು ಹೋದರು. ಸೊ ಆ ಸುಪ್ರಭಾತ ಹೇಳಿಬಿಟ್ಟೆ ಅಲ್ಲಿ ಎಬ್ಸೋದು ನಾರಾಯಣನ, ತಿರುಪತಿಲಿ ಎಸ್ಪೆಷಲಿ. ಅದಾದಮೇಲೆ ನೀವೆಲ್ಲ ಇದಕ್ಕೆ ಹೇಳಿರ್ತೀರ, ಕಮಲಾ ಕುಚ ಚೂಚುಬ ಕುಂಕುಮತೋ ನಿಯತಾರುಣಿತಾ ತುಲನೀಲತನೋ, ಅದನ್ನು ಅದರದ್ದು ಅಂದರೆ ಅದು ನನಗೆ ಪೂರ್ತಿ ಬರಲ್ಲ, ಕಲಿತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ನೀವು ಚೆನ್ನಾಗಿ ಕೇಳಿರ್ತೀರ, ಶ್ರೀ ವೆಂಕಟೇಶ ದೈತ್ಯ ತವ ಸುಪ್ರಭಾತಂ. ಅದಾದಮೇಲೆ
ಶ್ರೀಮನ್ನಾರಾಯಣಾಯ ಚರಣೌ ಶರಣಂ ಪ್ರಪದ್ಯೆ ಅದನ್ನು ಹೇಳ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಮಂಗಳಾಶಾಸನಂ ಹೇಳ್ತಾರೆ. ಶ್ರೀಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ಸವಿಭ್ರಮಾಲೋಕ ಸುಭ್ರೂ ವಿಭ್ರಮ ಚಕ್ಷುಷೇ ಚಕ್ಷುಷೇ ಸರ್ವಲೋಕಾನಾಂ ವೆಂಕಟೇಶಾಯ ಮಂಗಳಂ ಶ್ರೀ ವೆಂಕಟಾದ್ರಿ ಶೃಂಗಾಗ್ರ ಮಂಗಳಾಭರಣಾಂಗ್ರಯೇ ಮಂಗಳನಾಂ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸರ್ವಾವಯವ ಸೌಂದರ್ಯ ಸಂಪದಾ ಸರ್ವಚೇತಸಾಂ ಸುಲಭಾಯ ಸುಶೀಲಾಯ ವೆಂಕಟೇಶಾಯ ಮಂಗಳಂ. ಅದಾದ್ಮೇಲೆ ಇನ್ನೊಂದನ್ನ ಬರೀತಾರೆ. ನಮ್ಮ ಆಂಡಾಳವರು ರಚಿಸಿರುವಂತಹ ಪಲ್ಲಾಂಡು ಪಲ್ಲಾಂಡು ಪಲ್ಲಾಯಿರತ್ತಾಂಡು ಪಲಕೋಟಿ ನೂರಾಯಿರಂ ಅಂತ, ಅದು ತಮಿಳಲ್ಲಿ ರಚಿಸಿದ್ದಾರೆ. ಸೊ 4000 ಗದ್ಯ ಅದನ್ನು ಹೇಳ್ತಾರೆ. ಅಂದರೆ ಶ್ರೀನಿವಾಸನ್ಗೆ ಏನೇನೇನೇನು ಇಷ್ಟನೋ ಎಲ್ಲವೂ ಇಷ್ಟ, ಅವನೇ ಹೇಳ್ಬಿಟ್ಟಿದ್ದಾನೆ ನೀನು ಏನು ಪ್ರೀತಿಯಿಂದ ಹೇಳಿದ್ರು ಅದೆಲ್ಲವೂ ಇಷ್ಟ ಅಂತ. ಬಟ್ ಅಲ್ಲಿ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ, ಇದಿದೆ ಹೇಳ್ಕೊಂಡು ಹೋಗಬೇಕು ಅಂತ. ಹಾಗಾಗಿ ನಾವುಗಳು ಕೂಡ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದು ಸುಪ್ರಭಾತಂ ಹಾಕ್ತೀವಿ, ಅದ್ರ ಜೊತೆಗೆ ವಿಷ್ಣು ಸಹಸ್ರನಾಮ, ಅದ್ರ ಜೊತೆಗೆ ಲಲಿತಾ ಸಹಸ್ರನಾಮ. ನೀವು ಇವಾಗ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಕರೆಕ್ಟು. ವಿಷ್ಣು ಸಹಸ್ರನಾಮ ಮುಖ್ಯನಾ ಲಲಿತಾ ಸಹಸ್ರನಾಮ ಮುಖ್ಯನಾ ಅಂತ ಅನ್ನೋದನ್ನ ಏನು ಗೊತ್ತಾ, ಜೀವನದಲ್ಲಿ ಲಲಿತಾ ಸಹಸ್ರನಾಮ ಬ್ರಹ್ಮಾಂಡ ಪುರಾಣದಲ್ಲಿ ಹಯಗ್ರೀವ ಸಂವಾದನಲ್ಲಿ ಬರುತ್ತೆ. ಲಲಿತಾ ಸಹಸ್ರನಾಮ ಯಾಕೆ ಬೇಕು ಅಂದರೆ ಮನುಷ್ಯನಿಗೆ ಅವಾಗಲೇ ಚತುರ್ವಿಧ ಪುರುಷಾರ್ಥಗಳನ್ನ ಹೇಳಿದ್ನಲ್ಲ, ಕಾಮ ಅರ್ಥ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಹೋಗಬೇಕು ಅಂದರೆ, ಸೊ ನಮಗೆ ಎಲ್ಲವೂ ಸಿಗಬೇಕು ಅಂತಂದಾಗ ಲಲಿತಾ ಸಹಸ್ರನಾಮ ಬೇಕಾಗೇ ಬೇಕಾಗತ್ತೆ. ವಿಷ್ಣು ಸಹಸ್ರನಾಮ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ನಾಮಸ್ಮರಣೆಯಿಂದಲೇ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗೋದ್ರ ಜೊತೆಗೆ ವಿಷ್ಣು ಕಾನ್ಸಂಟ್ರೇಟ್ಸ್ ಆನ್ ಯೋರ್ ಮುಕ್ತಿ. ನಿನ್ನ ತಪ್ಪುಗಳನ್ನು ಕ್ಷಮಿಸಿ ಫೈನಲಿ ಅವನ ಹತ್ರ ಹೋಗೋದಕ್ಕೆ, ಅದನ್ನು ಕೂಡ ಭಗವದ್ಗೀತೆಯಲ್ಲೂ ಕೂಡ ಇದನ್ನೆಲ್ಲ ಉಲ್ಲೇಖಿಸಿದಾನೆ. ದೇವಾನುದೇವತೆಗಳನ್ನು ನಾನೇ ಸೃಷ್ಟಿಸಿರೋದು, ಅದ್ರ ಜೊತೆಗೆ ದೇವಾನುದೇವತೆಗಳಿಗೆ ಪೂಜೆ ಮಾಡೋಕ್ಕೆ ಪ್ರೇರಣೆ ಕೊಡೋನು ನಾನೇ ಅಂತ ಹೇಳ್ತಾನೆ. ಆದರೂ ಮನ್ಮನಾಭವ ಮದ್ಭಕ್ತಿಯೋ ಮಧ್ಯಾಜಿಮಾಂ ನಮಸ್ಕುರುಂ ಅಂದರೆ ನಾನೇ ಮುಖ್ಯವಾಗಿ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ, ಮತ್ತು ನನ್ನಲ್ಲಿ ನೀನು ಶರಣಾಗತಿಯನ್ನು ತಗೊಂಡಾಗ ನಿನಗೆ ಜನ್ಮ ಸಂಸಾರದ ಬಂಧನದಿಂದ ನಾನು ಬಿಡುಗಡೆಯನ್ನು ಕೊಡ್ತೀನಿ, ನೀನು ಕೊನೆಗೆ ನನಗೇ ಶರಣಾಗಬೇಕು ಅನ್ನೋದನ್ನ ನಾರಾಯಣ ಹೇಳಿದ್ದಾನೆ. ಬಟ್ ಬೇರೆ ದೇವರುಗಳಿಗೆ ಪೂಜೆ ಮಾಡಬೇಡ ಅಂತ ಯಾವತ್ತೂ ಹೇಳಿ. ಯಾಕೆ ಗೊತ್ತಾ, ನಮ್ಮನ್ನೆಲ್ಲ ಈ ಥರ ಮನುಷ್ಯ ಸ್ವರೂಪದಲ್ಲಿ ಇಲ್ಲಿ ಬಿಸಾಕಿದ್ದಾನೆ ಅಂತ ಹೇಳಿದ್ರೆ ಜನರು ನಮ್ಮ ಕರ್ತವ್ಯಗಳನ್ನು ಮುಗಿಸ್ಕೊಳ್ಳೋದಕ್ಕೆ ಅನೇಕ ದೇವತೆಗಳಿಗೆ ನಾವು ಮೊರೆ ಹೋಗಲೇಬೇಕು. ನಾವಾಗಲೇ ಹೇಳ್ದಂಗೆ ಮನೆ ದೇವರು, ಕುಲದೇವರು, ಗ್ರಾಮ ದೇವತೆ, ರಾಜ್ಯ ದೇವರು, ಮತ್ತು ನಮ್ಮ ಇಷ್ಟ ದೇವತೆಗಳು ತುಂಬ ಜನ ಇರ್ತಾರೆ. ಮತ್ತು ಗಣೇಶನಿಗೆ ನೀವು ಮೊದಲು ಪೂಜೆ ಮಾಡಲೇಬೇಕು. ವಿದ್ಯಾ ದೇವತೆಗಳಿರ್ತಾರೆ, ನನಗೆ ದುಡ್ಡು ಬೇಕು ಅನ್ನೋ ಒಂದು ದೇವತೆ, ಒಂದು ಆಕರ್ಷಣಾ ಶಕ್ತಿಗೆ ಒಂದು ದೇವತೆ ಇರ್ತಾರೆ. ಸೊ ಆ ರೀತಿ ನಾವೆಲ್ಲ ದೇವಾನುದೇವತೆಗಳಿಗೆ ಪೂಜೆ ಮಾಡ್ಕೊಂಡು ಹೋದ್ರೂ ಲಲಿತಾ ಸಹಸ್ರನಾಮ ನಮಗೆ ಸಂಸಾರದಲ್ಲಿ ಇದ್ಕೊಂಡು ಜೀವನನ ಬ್ಯೂಟಿಫುಲ್ಲಾಗಿ ಹೇಗೆ ನಡೆಸ್ಕೋಬೇಕು ಮತ್ತು ನಾನೆಲ್ಲವನ್ನು ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಅಟ್ಯಾಚ್ಮೆಂಟ್ ಕಮ್ ಡಿಟ್ಯಾಚ್ಮೆಂಟ್ ಎಲ್ಲವನ್ನೂ ಹೇಳ್ಕೊಡೋ ಅಂಥ ಮಂತ್ರಗಳಾಗಿದ್ದರೆ ವಿಷ್ಣು ಸಹಸ್ರನಾಮ ಡೈರೆಕ್ಟಾಗಿ ನಿಮಗೆ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ನು ಕೆಲವರು ಇದೇ ಕನ್ಫ್ಯೂಷನ್ ಜೊತೆಗೆ ಇನ್ನೊಂದು ಇಟ್ಕೋತಾರೆ, ಶಿವನ್ನ ವರ ಕೇಳಿದ ತಕ್ಷಣ ಕೊಟ್ಬಿಡ್ತಾನೆ, ಬಟ್ ವಿಷ್ಣು ಕೊಡಲ್ವಂತೆ, ತುಂಬ ಪರೀಕ್ಷೆ ಮಾಡ್ತಾರೆ, ತುಂಬ ಪರೀಕ್ಷೆ ಮಾಡಿ ಕೊಡ್ತಾರೆ, ವಿಷ್ಣು ವರ ಕೊಡೋದು ಕಷ್ಟ ಅಂತ. ಯಾಕೆ ಅನ್ನೋದನ್ನ ಹೇಳ್ತೀನಿ. ನಾವೆಲ್ಲ ಗಮನಿಸಿದ್ದೀವಿ, ಶಿವಂಗೆ ತುಂಬ ಪ್ರೀತಿ ಜಾಸ್ತಿ. ರಾಕ್ಷಸರು ಕುತ್ಕೊಂಡು ತಪಸ್ ಮಾಡೋರು, ಓಕೆ ತಥಾಸ್ತು ತೊಗೊಂಬಿಡಪ್ಪ ಅಂತ ಆತ್ಮಲಿಂಗನೇ ಕೊಟ್ಬಿಡ್ತಾರೆ. ಎಲ್ಲಾನು ಕೊಡೋದಕ್ಕೆ ರೆಡಿ ಇರ್ತಾನೆ ಶಿವ, ಯಾವುದನ್ನು ಇಟ್ಕೊಂಡ್ಲ. ಬಟ್ ವಿಷ್ಣು ಏನು ಮಾಡ್ತಾನೆ ಗೊತ್ತಾ, ನಿನ್ನ ಕರ್ಮಾನುಸಾರವಾಗಿ ನಿನ್ನ ಕರ್ಮದಲ್ಲ ಬರ್ದಿದ್ಯಾ, ನೀನು ಯಾಕೆ ಅನ್ನೆಸೆಸರಿ ತೊಗೊಂಡು ತಿರ್ಗಾ ಬೇರೆ ಕರ್ಮವನ್ನು ಆ್ಯಡ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ನಮ್ದು ನೀಟಾಗಿ ಲೆಕ್ಕಾಚಾರ ನೋಡ್ಬಿಟ್ಟು ನಿನ್ನ ಮುಕ್ತಿ ಮಾರ್ಗಕ್ಕೆ ಇದು ಹೆಲ್ಪ್ ಆಗತ್ತಾ ಅನ್ನೋದನ್ನ ನೋಡ್ಬಿಟ್ಟೆ ಕೊಡಕ್ಕೆ ಹೋಗ್ತಾರೆ. ಹಾಗಂತ ಭೋಗಗಳನ್ನು ಕೊಡಲ್ಲ ಅಂತಲ್ಲ, ಸುಖ ಭೋಗಗಳನ್ನ. ಈಗ ತಿರುಪತಿಗೆ ಹೋಗಿ ನೀವು ಏನನ್ನು ಬೇಕಾದ್ರೂ ಕೇಳ್ಕೊಳ್ಳಿ, ಹರಿಸ್ಕೊಂಡು ಖಂಡಿತ ದೇವರು ತಿರುಪತಿಗೆ ಹೋಗಿ ಬಂದವರೇ ಶ್ರೀಮಂತರು ಆಗ್ತಾ ಇರೋದು. ಅತೀ ದೊಡ್ಡ ಶ್ರೀಮಂತರ ಎಲ್ಲ ಭಕ್ತರು ಎಲ್ಲಿಗೆ ಅಂತ ಹೇಳಿದ್ರೆ ತಿರುಪತಿಗೆ, ಅದು ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಹಂಗಂತ ಶ್ರೀನಿವಾಸ ಕೊಡಲ್ಲ ಅಂತಿಲ್ಲ, ಇದೆಲ್ಲ ಮಿತ್ತು ತಲೆಯಿಂದ ತೆಗೆದಾಕ್ಬೇಕು. ಒಬ್ರು ದೇವರು ಕೊಡ್ತಾರೆ, ಒಬ್ರು ಕೊಡಲ್ಲ ಅಂತಲ್ಲ, ಎಲ್ಲ ದೇವರು ಎಲ್ಲವನ್ನೂ ಕೊಡ್ತಾರೆ. ಆದರೆ ನಾರಾಯಣ ನಿಮಗೆ ಭೀಷ್ಮರು ಕೂಡ ಸಾಯ್ಬೇಕಾದ್ರೆ ನೋಡಿ, ಕೊನೆಗೆ ವಿಷ್ಣು ಸಹಸ್ರನಾಮವನ್ನೇ ಹೇಳ್ಬಿಟ್ಟು ಪ್ರಾಣ ಬಿಟ್ಟರು ಅಂದಾಗ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಗ ನಮ್ಮ ಜೀವನ ತಾನಾಗೆ ಮುಕ್ತಿ ಮಾರ್ಗಕ್ಕೆ ಹೋಗುತ್ತೆ. ಬರೀ ಇಲ್ಲೇ ಅಟ್ಯಾಚ್ಡ್ ಆಗಿರ್ಕೂಡ್ದು ಅನ್ನೋದಕ್ಕೆ ನಾವು ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಲೇಬೇಕು. ಎಷ್ಟು ಜನಕ್ಕೆ ತುಂಬ ದೊಡ್ಡ ಕನ್ಫ್ಯೂಷನ್ ಇದು. ಪ್ರತಿದಿನ ಮನೆಯಲ್ಲಿ ಸುಪ್ರಭಾತ ಕೇಳ್ತಾರೆ, ಓಕೆ ಭಗವಂತ ನೆಪ್ಸಕ್ಕದಲ್ಲ. ಈಗ ಲಲಿತ ಸಹಸ್ರನಾಮನ ಕೇಳಬೇಕಾ
ಅಥವಾ ವಿಷ್ಣು ಸಹಸ್ರನಾಮ ಕೇಳಬೇಕು? ಕರೆಕ್ಟ್. ಬೇಸಿಕಲಿ ಇದು ಡಿಫ್ರೆನ್ಸ್ ಏನು, ಅಥವಾ ಹ್ಮ್. ವಿಚ್ ಇಸ್ ಮೋರ್ ಪವರ್ಫುಲ್? ವಿಷ್ಣು ಸಹಸ್ರನಾಮದಲ್ಲಿ ಒಂದು ಕೆಲವು ಆಯ್ದ ಸಾಲುಗಳನ್ನು ತಗೊಳ್ಳೋಣ ನಾವು. ಏನು ಅಂತ ಹೇಳಿದ್ರೆ, ಅನಾದಿನೋ ದಾತ ವಿಧಾತ ಧಾತುರುತ್ತಮ. ಯಾಕೆ ವಿಷ್ಣುವನ್ನ ಅನಾದಿ ಅಂದರೆ ಅವನಿಗೆ ಹುಟ್ಟು ಸಾವು ಅನ್ನೋದು ಇಲ್ಲ. ನಮ್ಮ ಜೀವಾತ್ಮಕ್ಕೆ ಬೆಂಕಿಯಿಂದ ಸುಡಕ್ಕೆ ಸಾಧ್ಯ ಇಲ್ಲ, ಬಿಸಿಲಿಗೆ ಹಾಕಿ ಒಣಗ್ಸಕ್ಕೆ ಸಾಧ್ಯ ಇಲ್ಲ, ನೀರಲ್ಲಿ ಹಾಕಿ ನೆನ್ಸಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವನು ಅನಾದಿ ನಿಧನೋದಾತ ವಿಧಾತ ಧಾತುರುತ್ತಮ. ಅವನು ಎಲ್ಲದರ ಸೃಷ್ಟಿಕರ್ತನಾಗಿ ಎಲ್ಲದ್ರೊಳಗೂ ತಾನು ನೆಲೆಸಿದ್ರೂ ಕೂಡ ಅವನು ಯಾವುದಕ್ಕೂ ಅಟ್ಯಾಚ್ ಆಗಲ್ಲ. ಅದೇ ರೀತಿ ಜೀವಾತ್ಮಕ್ಕೆ ಆದಿ ಅಂತ್ಯ ಅನ್ನೋದು ಇಲ್ವೇ ಇಲ್ಲ. ಅವನು ನಿರಂತರವಾಗಿ ಇದ್ದೇ ಇದ್ದಾನೆ. ನಾವುಗಳು ಸುಮ್ಮನೆ ಬರ್ತೀವಿ ಹೋಗ್ತೀವಿ ಅಷ್ಟೇನೆ. ಅದು ಅವನಿಗೆ ನಮ್ಮ ಟೈಮ್ ಕೂಡ ಅವನಿಗೆ ಎಫೆಕ್ಟ್ ಮಾಡೋದಿಲ್ಲ. ನಮ್ಮ ಟೈಮು ನಮ್ಮ ದೇಹಕ್ಕೆ, ನಮ್ಮ ಜೀವನಕ್ಕೆ ಮಾತ್ರ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಕಡೆ ಹೇಳ್ತಾರಲ್ಲ, ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪಾಯ ವಿಷ್ಣುವೇ ಸರ್ವಜಿಷ್ಣುವೇ. ಅವಿಕಾರಾಯ ರೂಪಾಯ ಅಂದರೆ ಯಾವ್ದ್ಯಾವ್ದು ಆಕಾರದಲ್ಲಿ, ಸ್ವರೂಪದಲ್ಲಿ ಅವನು ಎಲ್ಲದರಲ್ಲೂ ಬೇರೆ ಬೇರೆ. ಇವಾಗ ಕಲ್ಲು ಬೇರೆ ಥರ ಇರುತ್ತೆ, ನೀರು ಬೇರೆ ಥರ ಇರುತ್ತೆ, ಗಾಳಿ ಬೇರೆ ಥರ ಇರುತ್ತೆ, ಬೆಟ್ಟ ಬೇರೆ ಥರ ಇರುತ್ತೆ, ಬೆಟ್ಟದಲ್ಲೇ ವಿವಿಧವಾಗಿರುತ್ತೆ. ಸೊ ಅನೇಕ ರೂಪದಲ್ಲಿ ಅವನಿದ್ರೂ ನಿತ್ಯಾಯ ಶುದ್ಧಾಯ, ಅವನು ಪರಮನಿತ್ಯವಾಗಿರ್ತಕ್ಕಂಥವನು. ನಾವಾಗಲೇ ಹೇಳ್ದಂಗೆ ಅದಕ್ಕೆ ಸಾವಿಲ್ವೇ ಇಲ್ಲ, ಪರಮನಿತ್ಯವಾಗಿದ್ದಾನೆ. ಅದು ನಾನು ಪ್ರಾಣಿ ಸ್ವರೂಪದಲ್ಲಿ ನೋಡಿದ್ರು ಅವ್ನು ನಿತ್ಯವಾಗಿದ್ದಾನೆ, ನಂತರ ಮನುಷ್ಯ ಸ್ವರೂಪದಲ್ಲಿ ನೋಡಿದ್ರು ನಿತ್ಯವಾಗಿದ್ದಾನೆ, ಯಾರೋ ರಾಕ್ಷಸನ ಸ್ವರೂಪದಲ್ಲಿದ್ರು ನಿತ್ಯವಾಗಿದ್ದಾನೆ. ಆಮೇಲೆ ಎಷ್ಟೋ ಗ್ರಹ ನಕ್ಷತ್ರಗಳಿದ್ರು ಅದರಲ್ಲೂ ನಿತ್ಯವಾಗಿದ್ದಾನೆ, ಎಷ್ಟೋ ಲೋಕಗಳಿದ್ರು ಅವುಗಳಲ್ಲೂ ನಿತ್ಯವಾಗಿದ್ದಾನೆ. ಶುದ್ಧಾಯ, ಅವನಷ್ಟು ಪರಿಶುದ್ಧವಾಗಿರುವಂತಹ ವ್ಯಕ್ತಿತ್ವ ಅನ್ನೋದೊಂದೇ ಅಲ್ಲ, ಎಲ್ಲವೂ ಶುದ್ಧತೆ. ಅವನ ಥರ ಶುದ್ಧತೆ ಬೇರೆ ಯಾವುದೂ ಇರೋದಿಲ್ಲ. ಅಂದರೆ ನಮ್ಮಲ್ಲೆಲ್ಲ ಮನಸ್ಸಿನಲ್ಲಿ ಕಲ್ಮಶ ಇರ್ಬೋದು, ದೇಹದಲ್ಲೂ ಕಲ್ಮಶ ಇರಬಹುದು, ನಾವೆಲ್ಲ ಅನಿತ್ಯವಾಗಿರ್ತೀವಿ, ಅವನು ನಿತ್ಯವಾಗಿರ್ತಾನೆ. ನಮ್ಮಲ್ಲಿ ಶುದ್ಧತೆ ಇಲ್ಲದೆ ಹೋದರೂ ಅವನಲ್ಲಿ ಶುದ್ಧತೆ. ಅವನು ಅಷ್ಟು ಶುದ್ಧವಾದಂಥ ವ್ಯಕ್ತಿ. ಅವನಿಗೆ ಯಾವುದನ್ನು ಕೂಡ ಕೆಟ್ಟದ್ದು ಅವನನ್ನು ಹೋಗಿ ಅಟ್ಯಾಚ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಇದನ್ನು ಅವನು ಭಗವದ್ಗೀತೆಯಲ್ಲೂ ಹೇಳಿದಾನೆ. ಅಹಂ ಆತ್ಮ ಗೂಢಕೇಶ ಸರ್ವಭೂತಸ್ಯ ಸ್ಥಿತಃ, ಅದನ್ನು ಹೇಳಿದಾನೆ. ಎಲ್ಲದರಲ್ಲೂ ಅವನು ಮತ್ತಃ ಪರತರಂ ನಾಣ್ಯತು ಕಿಂಚಿತ್ ಅಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನಾನು ಎಲ್ಲದರಲ್ಲೂ ಇದ್ದೀನಿ. ಒಂದು ಸೂತ್ರದಲ್ಲಿ, ಒಂದು ದಾರದಲ್ಲಿ ಮಣಿ ಸ್ವರೂಪ, ಮಣಿ ಹಾಕಿ ಹೆಂಗೆ ಸರ ಮಾಡ್ತೀಯೋ ಆ ರೀತಿ ನಾನು ಎಲ್ಲದರಲ್ಲೂ ಇದ್ದೀನಿ. ಅಂದರೆ ಎಲ್ಲದರ ಅಂಶಗಳಲ್ಲೂ ಪರಮಾತ್ಮನ ಅಂಶ ಎಲ್ಲದರಲ್ಲೂ ಇದೆ. ಹಾಗಂತ ಯಾವುದು ಮುಕ್ತಿಯನ್ನು ಪಡ್ಕೊಳ್ಳುತ್ತೋ ಅದು ಅವನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ನಾವು ರಿಲೇಟ್ ಮಾಡ್ತಾ ಹೋದಾಗ ವಿಷ್ಣು ಸಹಸ್ರನಾಮನ, ಭಗವದ್ಗೀತೆನ, ಎಲ್ಲವೂ ಒಂದಕ್ಕೊಂದು ರಿಲೇಟೆಡ್ ಆಗೇ ಇರುತ್ತೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭು ವಿಷ್ಣುವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತಿಂದ ಅವಾಗಿಂದ ನಾವು ಹೇಳ್ಕೊಂಬಂದ್ವಿ. ಎಲ್ಲವನ್ನು ನಾವು ಏನೇನೇ ಪಾಂಡಿತ್ಯವನ್ನು ಪಡ್ಕೊಂಡಿದ್ರು, ಎಷ್ಟೇ ಜ್ಞಾನ ಪಡ್ಕೊಂಡಿದ್ರು, ಅವನ ಸ್ಮರಣೆ ಮಾಡೋದ್ರಿಂದಾನೇ ನಮಗೆ ಎಲ್ಲ ಜೀವನದಲ್ಲಿ ಮುಕ್ತಿಯನ್ನು ಪಡ್ಕೊಳ್ತೀವಿ ಅನ್ನೋದಕ್ಕೆ ಇಷ್ಟೋ ತನಕ ಎಷ್ಟೊಂದು ಉಪಕಥೆಗಳನ್ನು ಕೇಳ್ಕೊಂಡು ಬಂದ್ವಿ. ಆಮೇಲೆ ಅವರ ಸ್ಮರಣೆಯನ್ನು ಮಾಡೋದು ಕಷ್ಟ ಅಂತಾನೆ ಅಲ್ಲ. ಅವನು ಜಗತ್ತಿನ ಪ್ರಭುವಾಗಿರೋದ್ರಿಂದ ನಿಮಗೆ ಅವನು ಅಷ್ಟಾಕ್ಷರ ಆಗಿರ್ಬೋದು, ಓಂ ನಮೋ ನಾರಾಯಣಾಯ, ಅದ್ರ ಜೊತೆಗೆ ಅವನೊಂದು ಬ್ಯೂಟಿಫುಲ್ಲಾಗಿ ಹೇಳ್ತಾನೆ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮೆಲ್ಲ ಜನ್ಮ ಸಂಸಾರ ಬಂಧನಗಳಿಂದ ಹೊರಗಡೆ ಬಂದು ಜಗತ್ಪ್ರಭುವನ್ನೇ ನೀವು ಸೇರ್ಕೊಳ್ಳೋ ಅಂಥ ಅವಕಾಶವನ್ನು ಅವ್ನು ಕೊಡ್ತಾನೆ. ಅವ್ನು ಕೊಡೋದ್ರಲ್ಲಿ ಹೇಗೆ ಅಂದರೆ, ನೀನು ಬಡವ, ನೀ ಶ್ರೀಮಂತ, ನಿನಗೆ ಇಷ್ಟು ಕೆಪಾಸಿಟಿ ಇದೆ, ನಿನ್ನ ಹತ್ರ 10 ಕಾರ್ ಇದೆ, ನೀನು ಇಷ್ಟು ಕೋಟಿ ಇಟ್ಟಿದ್ಯಾ ಬ್ಯಾಂಕ್ ಬ್ಯಾಲೆನ್ಸು, ಇವೆಲ್ಲ ಏನೂ ನೋಡಲ್ಲ. ನೀವು ಜಿಮ್ಗೆ ಹೋಗ್ತೀಯಾ, ನೀ ಹೋಗಲ್ವಾ, ನೀನು ಈ ರೀತಿ ವರ್ಕೌಟ್ ಮಾಡ್ತೀಯಾ, ಅದೆಲ್ಲ ನೋಡಲ್ಲ. ಭಕ್ತಿ ಒಂದನ್ನೇ ನೋಡೋದು. ಸೊ ನಾವು ವಿಷ್ಣು ಸಹಸ್ರನಾಮನ ಕೇಳೋದು ಕೂಡ ಒಂದು ಧ್ಯಾನ ಅಂತೆ. ಅದೇನಂದರೆ, ನಮ್ಮ ಪಂಚೇಂದ್ರಿಯಗಳಲ್ಲಿ ಕಿವಿಲಿ ಕೇಳ್ತೀವಿ, ಬಾಯಲ್ಲಿ ಹೇಳ್ತೀವಿ, ಕಣ್ಣಲ್ಲಿ ನೋಡ್ತೀವಿ. ಸೊ ಕಿವಿಲಿ ಕೇಳಿಸ್ಕೊಳ್ಳೋದೇ ಸಾಕು ಅಂತ ಸೋಂಬೇರಿತನದಲ್ಲಿ ನಾವು ಕೂತ್ಕೋಬಾರ್ದು. ಕೇಳಿಸ್ಕೊಳ್ಳೋದ್ರ ಜೊತೆಗೆ ಹೇಳ್ಕೊಳ್ಳೋದು ಶುರು ಮಾಡಬೇಕು. ಆ ಧ್ಯಾನವನ್ನು ನಾವು ಶುರು ಮಾಡ್ತಾ ಹೋದಾಗ ಅದು ಒಂದು ತಪಸ್ಸಂತ. ಆಮೇಲೆ ಈ ಬ್ರಹ್ಮಾಂಡವೆಲ್ಲ ಸೃಷ್ಟಿಯಾದಾಗ ಇನ್ನೊಂದನ್ನು ಬ್ಯೂಟಿಫುಲ್ಲಾಗಿ ಹೇಳಿದ್ರು ವಿಷ್ಣು ಪುರಾಣದಲ್ಲಿ. ಏನು ಅಂತ ಹೇಳಿದ್ರೆ, ಯಜ್ಞಯಾಗಗಳನ್ನು ಮಾಡಿ
ಮತ್ತು ನಾಮಸ್ಮರಣೆಯನ್ನು ಮಾಡಿ ಹೇಗೆ ದೇವರನ್ನು ತಲುಪೋದು ಅಂತ ನೀವೆಲ್ಲ ನೋಡಿರ್ತೀರ. ಹಳೆ ಕಾಲದಲ್ಲಿ ಋಷಿಮುನಿಗಳು ಏನೇ ಒಂದು ಕೆಲಸಕ್ಕಾಗಲಿ ಯಜ್ಞಯಾಗಗಳನ್ನು ಮಾಡ್ತಿದ್ರು. ಸೊ ನಾವು ಹಿಂಗೆ ಬರ್ತಾ 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 ಎಲ್ಲ ಮಾಡ್ರನೈಸ್ ಆಗ್ಬಿಟ್ಟು ಒಂದೊಂದೇ ಕಮ್ಮಿ ಮಾಡ್ಕೊಂಡ್ವಿ. ಅವಾಗಲೂ ಕೂಡ ನಾರಾಯಣ ಏನು ಹೇಳ್ದ, ಸರಿ ನಾಮಸ್ಮರಣೆ ಒಂದನ್ನು ಮಾಡು ಅಂತ ಹೇಳ್ಕೊಟ್ರು. ಆ ನಾಮಸ್ಮರಣೆ ಮಾಡೋದನ್ನು ಶಾರ್ಟ್ ಕಟ್ ಮಾಡಿಕೊಂಡು ನಾವು ನಮಗಿಷ್ಟ ಬಂದಂಗೆ ಬಿಹೇವ್ ಮಾಡ್ತಾ ಇದ್ವಿ. ಅದಂಗೆ ವರ್ಕ್ ಆಗಲ್ಲ. ಆಮೇಲೆ ಒಂದು 10 ದಿನ ಪೂಜೆ ಮಾಡ್ಬಿಟ್ಟು, ಮೇಡಮ್ ತುಂಬ ಪೂಜೆ ಮಾಡಿದೆ, ಏನು ನನಗೆ ಲಭಿಸಿಲ್ಲ, ಏನು ನಮಗೆ ಸಿಕ್ಕಿಲ್ಲ ಅಂದರು. ಇಷ್ಟೊತ್ತು ನಾವೇನು ಕತೆ ಹೇಳಿದ್ವಿ, 100 ವರ್ಷಗಳ ಕಾಲ ತಪಸ್ ಮಾಡಿದವ್ರಿಗೇನೆ ದೇವ್ರು ಯಾವಾಗಲೋ ಪ್ರತ್ಯಕ್ಷರಾಗಿ ವರಾನ ಕೊಟ್ಟು ಅವರನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿದ್ರು. ನಾವು 10 ದಿನ ಮಾಡೋದು ಸಾಕಾಗತ್ತಾ? ನಮಗಿಷ್ಟು ವರ್ಷ ಜನ್ಮನ ಕೊಟ್ಟಿದ್ದಾನೆ, ಆಯುಸ್ಸನ್ನು ಕೊಟ್ಟಿದ್ದಾನೆ ಅಂತಂದಾಗ ಡೆಡಿಕೇಟೆಡ್ ಆಗಿ ನೀವು ಯಾವಾಗ ಮಾಡ್ತಾ ಹೋಗ್ತಿರೋ, ನಿಜವಾಗ್ಲೂ ಯಾವ ಕಷ್ಟಕ್ಕೂ ಪರಿಹಾರಗಳು ಸಿಕ್ಕಲಿಲ್ಲ ಅಂತಂದಾಗ ವಿಷ್ಣು ಸಹಸ್ರನಾಮ ಒಂದನ್ನು ನೀವು ಇಟ್ಕೊಂಡು ನಿಮ್ಮ ಕಷ್ಟನ ಪರಿಹಾರ ಮಾಡುವಂಥ ತಿರುಪತಿಗೆ ಹರಕೆ ಹೊತ್ಕೊಳ್ಳಿ. ವಿಷ್ಣು ಸಹಸ್ರನಾಮನ 21 ದಿನ ಕಂಟಿನ್ಯೂಸ್ ಆಗಿ ಹೇಳಕ್ಕೆ ಶುರು ಮಾಡಿ ನೋಡಿ. ನಿಮ್ಮ ಕಷ್ಟಕ್ಕೆ ಒಂದು ಸಲ್ಯೂಷನ್ ಅನ್ನೋದನ್ನ ಪರಮಾತ್ಮನೇ ತೋರಿಸ್ಕೊಡ್ತಾನೆ. ಆಮೇಲೆ ಯಾವುದೂ ಕಷ್ಟ ಯಾವುದು ಇವತ್ತಿಗೆ ದೊಡ್ಡದಲ್ಲ. 10 ವರ್ಷದ ಹಿಂದೆನೂ ನಾವು ಕಷ್ಟ ಅಂತ ಅಂದ್ಕೊಳ್ತಾ ಇದ್ವಿ ಲೈಫಲ್ಲಿ. ಆದರೆ ಆ ಕಷ್ಟಕ್ಕೆ ಒಂದು ಪರಿಹಾರ ಸಿಕ್ತು ತಾನೆ, ನಾವು ಮುಂದಕ್ಕೆ ಬಂದ್ವಿ ತಾನೆ ಲೈಫಲ್ಲಿ. ತಿರ್ಗಾ 5 ವರ್ಷದ ಹಿಂದೆ ಇನ್ನೊಂದು 4-5 ಕಷ್ಟಗಳು, ಅಯ್ಯೋ ನನ್ನ ತಲೆ ಮೇಲೆ ಬಿದ್ದುಬಿಟ್ಟಿದೆಪ್ಪ, ಜೀವನನೇ ಸಾಕು, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ನಾವು ಅನ್ಕೋತಿದ್ವಿ. ಆದರೆ 5 ವರ್ಷದ ಹಿಂದಿನ ಕಷ್ಟನೂ ಸಾಲ್ವ್ ಮಾಡ್ಕೊಂಡು ಮುಂದೆ ಬಂದ್ವಿ ತಾನೆ. ಸೊ ನಮ್ಮಲ್ಲಿ ಆ ಕೆಪಾಸಿಟಿನ ಬಿಲ್ಡ್ ಮಾಡೋದು ಯಾರು? ಪರಮಾತ್ಮ. ಸೊ ದೇವರೇ ನಮಗೆ ಹೆಲ್ಪ್ ಮಾಡಬೇಕು ಅಂತ ನಿಂತಿದ್ದಾಗ ನೀವು ನಾಮಸ್ಮರಣೆಯನ್ನು ಮಾಡ್ತಾ 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 ಮುಂದಕ್ಕೆ ಹೋಗಬಹುದು. ಇದರಲ್ಲೇ ವಿಷ್ಣು ಸಹಸ್ರನಾಮದಲ್ಲೂ ಇನ್ನೊಂದು ಮುಖ್ಯವಾದ ಶ್ಲೋಕ ಇದೆಯಲ್ಲ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಅವನೊಬ್ಬನೇ ವಿಷ್ಣು ಎಲ್ಲ ಭಯ ಭವಗಳನ್ನು ಎಲ್ಲವನ್ನ ಕ್ಲೀನ್ ಮಾಡಿ ನಮ್ಮ ಜೀವನನ ಬ್ಯೂಟಿಫುಲ್ಲಾಗಿ ಸಂತೋಷಗೊಳಿಸೋಕ್ಕೆ ತಾಕತ್ತಿರೋಂಥ ದೇವರು. ಅಂದರೆ ಎಲ್ಲ ದೇವಾನುದೇವತೆಗಳು ಕೊಡಬಹುದು, ಬಟ್ ಎಲ್ಲ ಜನ್ಮದ ಕರ್ಮಗಳನ್ನು ಹೋಗ್ಲಾಡಿಸಿ ನಮಗೆ ದಾರಿ ತೋರಿಸಿ ಮಗು ಥರ ಎತ್ಕೊಂಡು ನಮಗೆ ಮುಕ್ತಿ ಕೊಡಬೇಕು ಅಂತ ಹೇಳಿದ್ರೆ ಅದು ನಾರಾಯಣ ನಿಂದ ಮಾತ್ರ ಸಾಧ್ಯ ಆಗುತ್ತೆ. ಬೇರೆ ನಿಮಗೆ ಜೀವನಕ್ಕೆ ಬದುಕಕ್ಕೆ ನಾವು ಹೇಳ್ದಂಗೆ ಇವಾಗ ನಾವೆಲ್ಲ ಪೂಜೆ ಮಾಡೋ ಇದರಲ್ಲೇನೆ ಎಲ್ಲ ದೇವ್ರದ್ದು ಕೊಟ್ಬಿಟ್ಟಿರ್ತಾರೆ. ಯಾವುದೇನು ಬಿಟ್ಬಿಡಿ ಇಗ್ನೋರ್ ಮಾಡಿ ಅಂತಿಲ್ಲ. ಎಲ್ಲ ದೇವ್ರದ್ದು ಮಾಡ್ಕೊಳ್ತಾ ನೀವು ಮುಕ್ತಿಗೆ ನಾರಾಯಣನ್ನೇ ಹಿಡ್ಕೋಬೇಕು ಅಷ್ಟೇ ಅಂತ ಅಲ್ಲ. ನಿಮ್ಮ ಕಷ್ಟಗಳಿಗೂ ಒಂದು ಮುಕ್ತಿ ಸಿಗಬೇಕಲ್ಲ, ನಾಟ್ ಜಸ್ಟ್ ನಮ್ಮ ಜನ್ಮಕ್ಕೆ, ನಿಮ್ಮ ಕಷ್ಟಕ್ಕೆ ಸಿಚುವೇಶನ್ಗೂ ಒಂದು ಮುಕ್ತಿ ಸಿಗಬೇಕು, ನಿಮಗೆ ಶತ್ರುಗಳಿಂದ ಮುಕ್ತಿ ಸಿಗಬೇಕು ಅಂತಂದಾಗಲೂ ನಿಮಗೆ ನಾರಾಯಣನ ಜಪ ಮಾಡ್ತಾ 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 ಹೋದಾಗ, ವಿಷ್ಣು ಸಹಸ್ರನಾಮ ಮಾಡ್ತಾ ಹೋದಾಗ ನಿಮ್ಗೆಲ್ಲದರಿಂದನೂ ಅವನು ಮುಕ್ತಿಯನ್ನು ಕೊಡಿಸ್ತಾನೆ. ಮತ್ತು ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಸ್ಪೆಷಲಿ ಕಲಿಯುಗದಲ್ಲಿ ನಿಮ್ಮನ್ನು ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಫೈನಾನ್ಷಿಯಲ್ ಸ್ಟೇಟಸ್ನ ನಿಮಗೆ ತುಂಬ ಚೆನ್ನಾಗಿ ಮಾಡ್ತಾನೆ. ನಾರಾಯಣ ನಾನು ಎಲ್ಲಿದ್ದರೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಅವನೇ ಹೇಳಿದ್ದಾನೆ. ಅದನ್ನೆಲ್ಲ ಕಡೆನೂ ಹೇಳ್ತಾನೆ ಹೋಗ್ತಾನೆ. ಸೊ ಹಾಗಾಗಿ ನಾರಾಯಣನ ಲಘು ಉಪನಿಷತ್ತಲ್ಲೂ ಅದನ್ನ ಹೇಳ್ತೀವಿ, ಅಂತರ್ಬಹಿಶ್ಚ ತತ್ಸರ್ವಂ ನಾರಾಯಣ ವ್ಯವಸ್ಥಿತ ಅಂತ. ಸೊ ಎಲ್ಲವೂ ನಾರಾಯಣನೇ ಆಗಿರ್ತಾನೆ, ಆತ್ಮ ನಾರಾಯಣ. ಸೊ ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ಎಲ್ಲವೂ ನಾರಾಯಣ ನಾರಾಯಣ ಅಂತ ನೀವು ಅಂದ್ಕೊಂಡಾಗ ನಿಮಗೆ ಖಂಡಿತ, ಅಂದರೆ ಇದಕ್ಕೆ ನಾನು ಹೇಳ್ತಿರೋದು ಅಂತಲ್ಲ, ತಿರುಪತಿಗೆ ಹೋಗೋ ಭಕ್ತರನ್ನ ನೀವೇ ನೋಡಿದ್ರೆ ಅವ್ರ ಜೀವನಗಳು ಎಷ್ಟು ಬದಲಾಗಿದೆ ಅಂತ ಅನ್ನೋದು. ಸೊ ತಿರುಪತಿ ಶ್ರೀನಿವಾಸನ್ನ ನೀವು ಹರಸ್ಕೊಂಡು ವಿಷ್ಣು ಸಹಸ್ರನಾಮದ್ದು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡ್ತಾ ಹೋದಾಗ ಎಲ್ಲರ ಲೈಫು ಬ್ಯೂಟಿಫುಲ್ ಆಗುತ್ತೆ. ಸೊ ನಾರಾಯಣನ ನಾಮಸ್ಮರಣೆ ಮೂಲಕನೇ ನಿಮ್ಮೆಲ್ಲರ ಜೀವನನೂ ಬ್ಯೂಟಿಫುಲ್ಲಾಗಿ ಸುಂದರವಾಗಿರಲಿ. ನಿಮ್ಮ ಜೀವನ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳ ಜೀವನ ಎಲ್ಲವೂ ಬ್ಯೂಟಿಫುಲ್ ಆಗಿರಲಿ. ನಾರಾಯಣನ ಆಶೀರ್ವಾದದಿಂದ ನಿಮ್ಮ ಮಕ್ಕಳೆಲ್ಲರೂ ಒಂದು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳಿ ಅಂತ ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮೆಲ್ಲ ಪಾಡ್ಕಾಸ್ಟ್ನು ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ನ ಹಾಕಿರ್ತೀರ. ನಾನು ಎಷ್ಟೋ ಜನಕ್ಕೆ ಉತ್ತರ ಬರೆದಿರಲ್ಲ, ಬೇಜಾರು ಮಾಡ್ಕೋಬೇಡಿ. ನಂಗೆ ಸಮಯ ಸಿಕ್ಕಾಗ ಕೆಲವಷ್ಟು ಜನಕ್ಕೆ ಉತ್ತರ ಬರೀತಿರ್ತೀನಿ. ಎಲ್ಲರ ಲೈಫು ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಆಸ್ ಯೂಶುವಲ್ ಪ್ರತಿ ಸಾರಿ ನಿಮ್ಮ ಹತ್ರ ಮಾತಾಡೋದು ಒಂದು ಸೌಭಾಗ್ಯ. ಇಂಥ ವಿಚಾರಗಳಿಗೆಲ್ಲ ಡಿಸ್ಕಷನ್ ಮಾಡೋಕ್ಕೆ ಥ್ಯಾಂಕ್ ಯು ಸೊ ಮಚ್. ಐ ಮಸ್ಟ್ ಸೇ ಇಟ್ಸ್ ಮೈ ಪ್ಲೆಷರ್.